Hello dear students, welcome to Sing Style of Max. So now KCET previous year questions na deal ಮಾಡ್ತಾ ಇದ್ವಿ chapter wise, okay? ಅದು particularly past 7 years questions na from 2018 ಇಂದ 2024, okay? So today's chapter is integration. Integration chapter ಇಂದ ಯಾವ ರೀತಿ questions ಬಂದಿದಾವೆ ಅಂತ ಡಿಸ್ಕಸ್ ಮಾಡೋಣ, okay? Right, coming to question number 2018 ಅಂದ್ರೆ ಇದು 44. Hope you can see this question. So 1 by 1 plus e power x ಏನಾಗುತ್ತೆ? Pretty easy question. e power x ನ ಏನು ಮಾಡ್ರಿ ಕಾಮನ್ ತಗೊಳ್ರಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಏನು ತಗೋಬೇಕು ಏನು ಮಾಡಬೇಕು ಅಂತೇಳಿ. ಲೆಟ್ ಅಸ್ ಟ್ರೈ. ಸೊ i is equal to e power x ನಾನು ಕಾಮನ್ ತಗೊಂಡ್ರೆ ಏನಾಗುತ್ತೆ, ಅದು ನ್ಯೂಮರೇಟರಿಗೆ ಹೋಗಬೇಕು. ಈಗ ಸಪೋಸ್ ನಾನು ಈ ರೀತಿ ಕಾಮನ್ ತಗೊಂಡಪ್ಪ e power x. If I take common, what remains here? e power minus x plus 1. Yes or no? ಯಾಕೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಪವರ್ 0, ಎನಿಥಿಂಗ್ ಪವರ್ 0 ಅಂದರೆ 1. ಸೊ 1 ಸಿಗುತ್ತೆ. 1 ಇಂಟು e power x ಅಂದರೆ e power x ಸಿಗುತ್ತೆ. ಅವಾಗ ಏನಾಗುತ್ತೆ ಇದು e to the power of minus x divided by e to the power of minus x plus 1 dx. ಓಕೆ, ಮೈನಸ್ ಸೈನ್ ಏನಾಗುತ್ತೆ ಇಲ್ಲಿ? i is equal to e power minus x. ಇಲ್ಲಿ ಅಬ್ಸರ್ವ್ ಮಾಡಿ, f of x by f dash of x by f of x ಫಾರ್ಮ್ ಇದ್ರೆ log of f of x ನಾನು ಬರಿಬೋದು, ಹೌದಾ? ಆದರೆ ಇಲ್ಲಿ f dash ಇಲ್ಲ. ಯಾಕೆ? e power minus x ಇನ್ ಇಂಟಿಗ್ರೇಷನ್ ಏನಾಗುತ್ತೆ, e power minus x ಇಂಟು ಮೈನಸ್ 1. ಹಾಗಾಗಿ ನಾವೇನು ಮಾಡೋಣ, ಸ್ವಲ್ಪ ಆಲ್ಟ್ರೇಷನ್ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅವಾಗೇನಾಗುತ್ತೆ, ಆ ಮೈನಸ್ ಹೊರಗೆ ಇರಲಿ, ರಿಮೈನಿಂಗಿಗೆ log of f of x ಫಾರ್ಮುಲಾ ಅಪ್ಲೈ ಮಾಡಿದ್ರೆ f of x ಏನಿದೆ, e power minus x plus 1, ಕರೆಕ್ಟ್? ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಬಟ್ ನೀವು ಆಪ್ಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿ, ಯಾವುದೂ ಕೂಡ ಈ ರೀತಿ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇನ್ನೂ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ i ಈಸ್ ಈಕ್ವಲ್ ಟು ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ 1 ಬೈ e ಪವರ್ ಮೈನಸ್ ಎಕ್ಸ್ ಪ್ಲಸ್ 1 ಆಗುತ್ತೆ, ಪ್ಲಸ್ ಸಿ. ಈಗಲೂ ಕೂಡ ಆಪ್ಷನ್ ಸಿಗುತ್ತಾ ನಿಮಗೆ? ಅಬ್ಸರ್ವ್ ಮಾಡಿ, ಇಲ್ಲ. ಹಂಗಂದ್ರೆ ಏನು, ಇನ್ನೂ ಕೂಡ ಏನೋ ಒಂದು ಚೇಂಜಸ್ ಆಗಬೇಕು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ e ಪವರ್ ಎಕ್ಸ್. ಅವಾಗ ಏನಾಗುತ್ತೆ ನಿಮಗೆ, i is equal to log of e power x by 1 plus e power x ಆಗುತ್ತೆ. ಈ ಥರ ಇದೆಯಾ ಆನ್ಸರು? ಅಬ್ಸರ್ವ್ ಮಾಡಿ. ಎಸ್, there is one such option. ಯಾವುದದು? e power x by e power x. ಆಪ್ಷನ್ ಸಿ is the right answer. ಅರ್ಥ ಆಯ್ತಲ್ಲ? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 45. ಸೊ 45 ಕ್ವಶನ್ ಏನು ಹೇಳುತ್ತೆ ಅಂತಂದರೆ, ಇಂಟಿಗ್ರೇಷನ್ ಆಫ್ 1 by ಸ್ಕ್ವೇರ್ ರೂಟ್ ಆಫ್ ಸಮಥಿಂಗ್ ಅಂದರೆ ಡೆಫಿನೆಟ್ಲಿ ಏನಾಗಬೇಕದು, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಆಗಬೇಕು ತಾನೆ. ಸೊ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಕೊಳ್ರಿ. ಫಸ್ಟು ಏನಾಗುತ್ತೆ, ಯಾವ ರೀತಿ ಕನ್ವರ್ಟ್ ಆಗುತ್ತೆ, ಮೈನಸ್ 9x ಸ್ಕ್ವೇರ್ ಮೈನಸ್ ಕಾಮನ್ ತೆಗಿರಿ ಪ್ಲಸ್ 6x ಮೈನಸ್ 3. ಓಕೆ, ಸೊ ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ, ಮೈನಸ್ 3x ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab, ರೈಟ್? 2 ಇಂಟು ಎ ಇಂಟು ಬಿ ಅಂದರೆ 1 ಆಗುತ್ತೆ, ಪ್ಲಸ್ 1 ಮೈನಸ್ 1 ಮೈನಸ್ 3 ಆಲ್ರೆಡಿ ಇದೆ. ಸೊ ಇದೇನು ಕನ್ವರ್ಟ್ ಆಗುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 ಅಂದರೆ 2 ಸ್ಕ್ವೇರ್. ಈ ಮೈನಸ್ ಸೈನ್ ಒಳಗೆ ಮಲ್ಟಿಪ್ಲೈ ಆದರೆ ಉಲ್ಟಾ ಆಗುತ್ತೆ. ಹಂಗಂದರೆ ನಮ್ಮ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಯಿತು, 1 ಬೈ ಸ್ಕ್ವೇರ್ ರೂಟ್ ಆಫ್, ಉಲ್ಟಾ ಮಾಡಿದ್ರೆ ಏನಾಗುತ್ತೆ, 2 ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ 1 ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಫಾರ್ಮುಲಾ ಏನಾಗುತ್ತೆ ನಮಗೆ, ಸೈನ್ ಇನ್ವರ್ಸ್ ತಾನೆ. ಸೊ i is equal to ಸೈನ್ ಇನ್ವರ್ಸ್ 3x ಪ್ಲಸ್ 1 ಬೈ 2. ಅದರಲ್ಲಿ ಈ 3 ಮತ್ತು ಮಾಡಿದಾಗ 1 ಬೈ 3 ಪ್ಲಸ್ ಸಿ. ಸೊ ವಿಚ್ ಇಸ್ ದ ಆಪ್ಷನ್ ದಟ್ ಈಸ್ ಹ್ಯಾವಿಂಗ್ ದಿಸ್ 1 ಬೈ 3 ಸೈನ್ ಇನ್ವರ್ಸ್ 3x ಪ್ಲಸ್ 2 ಬೈ ಪ್ಲಸ್ 1 ಬೈ 2 ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ 46. ಇಂಟಿಗ್ರೇಷನ್ ಆಫ್ e ಪವರ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ 1 ಬೈ ಸೀಕೆಂಟ್ ಎಕ್ಸ್. ಓಕೆ, ಸೈನ್ ಎಕ್ಸ್ ಬೈ ಸೀಕೆಂಟ್ ಎಕ್ಸ್ ಅಂತ ಅಂದರೆ ಏನು ಮಾಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿ, e ಪವರ್ ಎಕ್ಸ್ ಇಂಟು ಈ ಥರ ಇದೆಯಾ. ಸ್ವಲ್ಪ ಸಿಂಪ್ಲಿಫೈ ಮಾಡೋಣ, ಏನು ಸಿಗ್ಬೋದು ಅಂತ ನೋಡೋಣ. ಓಕೆ, ಸೊ ಲೆಟ್ ಅಸ್ ಟ್ರೈ ದಿಸ್. i ಈಸ್ ಈಕ್ವಲ್ ಟು e ಪವರ್ ಸೈನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಸೈನ್ ಎಕ್ಸ್ ಬೈ ಸೀಕೆಂಟ್ ಎಕ್ಸ್ ಅಂತಂದರೆ ಏನಾಗುತ್ತೆ, ಸೈನ್ ಎಕ್ಸ್ ಸೀಕೆಂಟ್ನ ನ್ಯೂಮರೇಟರ್ಗೆ ತೊಗೊಂಡ್ರೆ ಕಾಸ್ ಎಕ್ಸ್ ಪ್ಲಸ್ 1 ಬೈ ಸೀಕೆಂಟ್ ಅಂದರೆ ಏನಾಯಿತು, ಕಾಸ್ ಎಕ್ಸ್, ಕರೆಕ್ಟ್ ಇದೆಯಾ, ಇಂಟು ಡಿ ಎಕ್ಸು. ಈ ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ನನಗೇನು ಸಿಗುತ್ತೆ, ಲೆಟ್ ಅಸ್ ಟ್ರೈ ದಿಸ್ ಒನ್ ಆಲ್ಸೋ. ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಸೈನ್ ಎಕ್ಸ್ ಪ್ಲಸ್ 1 ಸಿಗುತ್ತೆ ಇಂಟು ಡಿ ಎಕ್ಸ್, ಹೌದಾ? ಈಗ ನಾನು ಸೈನ್ ಎಕ್ಸ್ನ ಟಿ ಅಂತ ತಗೊಂಡ್ರೆ ಏನು ಸಿಗುತ್ತೆ, ಕಾಸ್ ಎಕ್ಸ್ ಡಿ ಎಕ್ಸ್ ರಿಮೂವ್ ಆಗುತ್ತೆ, ಹೌದಾ? ಸೊ ಲೆಟ್ ಅಸ್ ಟ್ರೈ ದಿಸ್ ಒನ್. ಪುಟ್ ಟಿ ಈಸ್ ಈಕ್ವಲ್ ಟು
ಅದಕ್ಕಿಂತ ಬೆಟ್ರ್ ಏನು ಮಾಡ್ಬೋದು ಹೇಳ್ರಿ, ಆ್ಯಕ್ಚುಲಿ ಇ ಪವರ್ ಸೈನ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ, ಇ ಪವರ್ ಸೈನ್ ಎಕ್ಸು ಕಾಸ್ ಎಕ್ಸ್ ಡಿ ಎಕ್ಸ್ ಎಲ್ಲ ವ್ಯಾನಿಷ್ ಆಗುತ್ತಾನೆ. ಸೊ ಲೆಟ್ ಅಸ್ ಟ್ರೈ ದಟ್ ಒನ್. ಪುಟ್ ಟಿ ಈಸ್ ಈಕ್ವಲ್ ಟು ಇ ಪವರ್ ಸೈನ್ ಎಕ್ಸ್, ಆವಾಗ ಡಿ ಟಿ ಏನು ಸಿಗುತ್ತೆ, ಡಿ ಟಿ ಈಸ್ ಈಕ್ವಲ್ ಟು ಇ ಪವರ್ ಸೈನ್ ಎಕ್ಸ್ ಅಂದರೆ ಇ ಪವರ್ ಸೈನ್ ಎಕ್ಸೇ, ಸೈನ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನು ಕಾಸ್ ಎಕ್ಸ್ ಡಿ ಎಕ್ಸ್. ಅಲ್ಲಿಗೆ ಈ ವ್ಯಾಲ್ಯೂ ಈ ವ್ಯಾಲ್ಯೂ ಈ ವ್ಯಾಲ್ಯೂ ಎಲ್ಲ ಸೇರಿ ಡಿ ಟಿ ಬರಿಬೋದು. ಸೈನ್ ಎಕ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ ಸೊ ದಟ್ ಲಾಗ್ ಟಿ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ಅಲ್ಲಿಗೆ ನಮ್ಮ ಇಂಟಿಗ್ರೇಷನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಈ ಟೋಟಲ್ ವ್ಯಾಲ್ಯೂ ಡಿ ಟಿ ಆಗುತ್ತೆ. ಸೈನ್ ಎಕ್ಸ್ ಅಂದರೆ ಲಾಗ್ ಟಿ ಪ್ಲಸ್ 1 ಇಂಟು ಡಿ ಟಿ. ಓಕೆ, ಸೊ ಲಾಗ್ ಟಿ ಇಂಟಿಗ್ರೇಷನ್ ಏನು, ಬೈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿದ್ರೆ ಐಲೇಟ್ ರೂಲಲ್ಲಿ ಲಾಗ್ ಫಸ್ಟು ಎ ಆಮೇಲೆ, ಹೌದಾ. ಸೊ ಲಾಗ್ ಟಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇಂಟು ಟಿ ಮೈನಸ್ ಇಂಟಿಗ್ರೇಷನ್ ಆಫ್ 1 ಟಿ, ಆಮೇಲೆ 1/t ಕ್ಯಾನ್ಸಲ್ ಆಗಿ 1 ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ಟಿ ಪ್ಲಸ್ ಸಿ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್. ಐ ಹೋಪ್ ಸೊ ಇದು ನಿಮಗೆ ಗೊತ್ತಿದೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನಾನು ಮಾಡಿರೋದು. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಏನಾಯಿತು, ಟಿ ಇಂಟು ಲಾಗ್ ಟಿ ಪ್ಲಸ್ ಸಿ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಟಿ ಅಂದರೆ ಏನು, ಇ ಪವರ್ ಸೈನ್ ಎಕ್ಸ್, ಲಾಗ್ ಟಿ ಅಂದರೆ ಏನು, ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ದೇರ್ಫೋರ್ ಆನ್ಸರ್ ಏನಾಗುತ್ತೆ ರೀ, ಇ ಪವರ್ ಸೈನ್ ಎಕ್ಸ್ ಇಂಟು ಎಕ್ಸ್, ಆಪ್ಷನ್ ಸೈನ್ ಎಕ್ಸ್ ಇಂಟು ಇ ಪವರ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂದರೆ ಆಪ್ಷನ್ ಎ ಆಗುತ್ತೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಸ್ವಲ್ಪ ಲೆಂದಿ ಇದೆ ಆ್ಯಕ್ಚುಲಿ, ಬೈ ಪಾರ್ಟ್ಸ್ ನೀವು ಟ್ರೈ ಮಾಡ್ಬೋದು. ಓಕೆ, ಏನಾಗುತ್ತೆ ಫಸ್ಟ್ ಸ್ವಲ್ಪ ಕ್ಲೂ ಕೊಟ್ಬಿಡ್ತೀನಿ, ಪ್ಲೀಸ್ ಟ್ರೈ ಬೈ ಯುವರ್ ಸೆಲ್ಫ್ ಬಿಕಾಸ್ ದಿಸ್ ಇಸ್ ಟೂ ಲೆಂದಿ. ಓಕೆ, ಆ್ಯಕ್ಚುಲಿ ಅಷ್ಟು ಕೊಡಬಾರ್ದು ಅವರು, ಬಟ್ ಇಟ್ಸ್ ಓಕೆ. ಎನಿಯೋ ಇಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಏನಾಗುತ್ತೆ, ನಮ್ಮದು ಈವನ್ ಫಂಕ್ಷನ್ ತಾನೆ. ಸೊ ಹಾಗಾಗಿ ಇದನ್ನು ನಾವು ಏನಂತ ಚೇಂಜ್ ಮಾಡ್ಕೊತೀವಿ ಅಂದರೆ 0 to 2 ಟೈಮ್ಸ್ ಎಕ್ಸ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್. ಓಕೆ, ಈಗ ನಿಮಗೆ ಇಂಟಿಗ್ರೇಷನ್ ಈಸಿ ಆಗುತ್ತೆ. 0 to 2 ಟೈಮ್ಸ್, ನಮಗೆ ಗೊತ್ತಿದೆ ತಾನೆ ಫಂಕ್ಷನ್ ಈವನ್ ಇದ್ರೇನು 2 ಟೈಮ್ಸ್ ಆಫ್ 0 to 2 ಅಂತ 0 to a ಅಂತ ತೊಗೊತೀವಿ. ಆಡ್ ಇದ್ದಿದ್ರೆ ಡೈರೆಕ್ಟ್ಲಿ 0 ಬರಿತೀವಿ, ರೈಟ್. ಬಟ್ ದಿಸ್ ಇಸ್ ನಾಟ್ ಆಡ್ ಫಂಕ್ಷನ್, ದಿಸ್ ಇಸ್ ಈವನ್ ಫಂಕ್ಷನ್. ದೇರ್ಫೋರ್ ಟ್ರೈ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್ ಬೈ ಇಂಟಿಗ್ರೇಟಿಂಗ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿರಿ, ಎಲ್ಲಿವರೆಗೂ ಪಾಸಿಬಲ್ ಇದೆಯೋ ಅಲ್ಲಿವರೆಗೂ ಇಂಟಿಗ್ರೇಟ್ ಮಾಡಿರಿ. ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಟು ಲೋವರ್ ಲಿಮಿಟ್ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಪ್ಷನ್ ಎ ನಿಮಗೆ ಆನ್ಸರ್ ಸಿಗುತ್ತೆ. ಪ್ಲೀಸ್ ಟ್ರೈ ಬೈ ಯುವರ್ ಸೆಲ್ಫ್. ದಿಸ್ ಇಸ್ ಲೆಂದಿ, ಹಾಗಾಗಿ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ, 48 ಅಲ್ವಾ. ಸೊ 1/e ಪವರ್ ಎಕ್ಸ್ ಪ್ಲಸ್ ಇ ಪವರ್, ಓಕೆ, ಟಿ ಹಾಕಿದರೆ ಇಲ್ಲೇನಾಗುತ್ತೆ. ಓಕೆ, ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ ಇದನ್ನು. ಐ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇದೆ, 0 to 1 ಇದೆ, ಹೌದಲ್ವಾ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ಇ ಪವರ್ ಎಕ್ಸ್ ನಾನು ಇನ್ ಕೇಸ್ ಇಲ್ಲಿ ಕಾಮನ್ ತೆಗೆದ್ರೆ ನನಗೇನು ಸಿಗುತ್ತೆ, 0 to 1 ಇ ಪವರ್ ಮೈನಸ್ ಎಕ್ಸ್ ಏನಾದರೂ ಕಾಮನ್ ತೆಗೆದ್ರೆ ಇಲ್ಲಿ ಸಿಗೋದೇನು, ಇ ಪವರ್ 2x ಏನಾಗುತ್ತೆ ಅವಾಗ ಡಿ ಎಕ್ಸು ಇ ಪವರ್ 2x. ಯಾಕೆ ಇದು ನೋಡಿ, ಬೇಸಸ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡ್, ಮೈನಸ್ ಎಕ್ಸ್ ಪ್ಲಸ್ 2x ಮಾಡಿದಾಗ 2x ಮೈನಸ್ ಎಕ್ಸ್ ಇ ಪವರ್ ಎಕ್ಸ್ ಸಿಗುತ್ತೆ. ಪ್ಲಸ್ ಇ ಪವರ್ ಎಕ್ಸ್ ಕಾಮನ್ ತೆಗೆದಿದ್ದೀನಿ ಆಲ್ರೆಡಿ, ಮೈನಸ್ ಎಕ್ಸು ಅಂದರೆ ಇದು ಚೇಂಜ್ ಆಗುತ್ತೆ. ನಾವು 0 to 1 ಇ ಪವರ್ ಎಕ್ಸ್ ಡಿ ಎಕ್ಸ್, ಮೈನಸ್ ಎಕ್ಸು ನ್ಯೂಮರೇಟರ್ಗೆ ಹೋಗಿದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇ ಪವರ್ 2x ಕ್ಯಾನ್ ಬಿ ರಿಟರ್ನ್ ಆಸ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1, ಕರೆಕ್ಟ್. ಸೊ ಈಗ ನಾನು ಪುಟ್ ಟಿ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮಾಡಿದ್ರೆ ಡಿ ಟಿ ಏನು ಸಿಗುತ್ತೆ, ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನಮ್ಮದು ಇದು ವ್ಯಾಲ್ಯೂ ಏನು ಚೇಂಜ್ ಆಗುತ್ತೆ, ಐ ಈಸ್ ಈಕ್ವಲ್ ಟು 0 to 1 ಇ ಪವರ್ ಡಿ ಎಕ್ಸ್ ಅಂದರೆ ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಟಿ ಸ್ಕ್ವೇರ್. ಡೈರೆಕ್ಟ್ ಆನ್ಸರ್ ತಾನೇ ಇದು, ಏನಾಗುತ್ತೆ. ಓಕೆ, 0 to 1 ಇದನ್ನು ಚೇಂಜ್ ಆಗಬೇಕಲ್ಲ. ಟಿ ಈಸ್ ಈಕ್ವಲ್ ಟು ಎಕ್ಸ್ 0 ಹಾಕಿದರೆ ಇದೇನಾಗುತ್ತೆ 1 ಆಗುತ್ತೆ, ನೆಕ್ಸ್ಟು 1 ಹಾಕಿದರೆ ಇ ಆಗುತ್ತೆ, 1 to e. ಓಕೆ, ಸೊ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಇದ್ದರೆ ಏನು, ಟ್ಯಾನ್ ಇನ್ವರ್ಸ್ ಫಾರ್ಮುಲಾ, ಟ್ಯಾನ್ ಇನ್ವರ್ಸ್ ಆಫ್ ಟಿ. ನೆಕ್ಸ್ಟ್ ದಿಸ್ ಈಸ್ 1 to e, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ ಟ್ಯಾನ್ ಇನ್ವರ್ಸ್ 1 ಅಂದರೆ ಎಷ್ಟು, π/4. ಸೊ ಇಸ್ ದೇರ್ ಎನಿ ಸಚ್ ಆಪ್ಷನ್, ಅಬ್ಸರ್ವ್ ಕ್ಲಿಯರ್ಲಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಜಸ್ಟ್ ಸ್ಮಾಲ್ ಏನಂತಾರೆ ಅದನ್ನು ಆಲ್ಟ್ರೇಷನ್ಸ್ ಮಾಡಿ ಸಾಲ್ವ್ ಮಾಡ್ಬೋದು ಇದನ್ನು, ರೈಟ್. ಇದು ಬಂದ್ಬಿಟ್ಟು 2018. ಸೊ ನೆಕ್ಸ್ಟ್ ಕ್ವಶನ್, 0 to 1/2 dx by 1 plus x square by 1 minus x square is equal to ಅಂತ ಇದೆ, ಹೌದಾ. ಸೊ ವಾಟ್ ವಿ ಕ್ಯಾನ್ ಡೂ ಈಸ್ 1 plus x square 1 minus x square ಟ್ಯಾನ್ ಇದೆ ಅಂತಂದರೆ ಏನು ಮಾಡ್ಬೋದು, ಲೆಟ್ಸ್ ಟ್ರೈ ಟು ಸಾಲ್ವ್. ಸೊ ಕ್ವಶನ್ ನಂಬರ್ 49, that is nothing but let us take put x is equal to sin theta, ಅವಾಗ ಏನಾಗುತ್ತೆ
ಡಿಫ್ರೆನ್ಷಿಯೇಷನ್ ಮಾಡಿದಾಗ dx is equal to cos theta into d theta. Also when x is equal to 0, sin 0 is to 0, x is equal to 1/2, then sin theta 1/2 ಯಾವುದು ಬರುತ್ತೆ 30, that is pi/6. ಓಕೆ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ 0 to pi/6 dx ಅಂತ ಅಂದ್ರೆ ಏನು cos theta d theta divided by 1 plus sin square ಅಂತ ಅಂದ್ರೆ ಏನಾಗುತ್ತೆ into 1 minus sin square. 1 minus sin square ಅಂದ್ರೆ ಏನು cos square. Square root to square cancel ಆಗಿ cos cancel. So what will you get? You will get 0 to pi/6 d theta divided by 1 plus sin square theta. ಈಗ both numerator and denominator ಏನು ಮಾಡೋಣ divide by sin cos theta ಮಾಡೋಣ. ಅವಾಗ ಏನಾಗುತ್ತೆ 1 by cos ಅಂದರೆ secant square theta divided by 1 by cos square ಅಂದರೆ secant square theta, sin square by cos square ಅಂದರೆ tan square theta d theta and integral symbol 0 to pi/6. ಈಗ ಏನು ಮಾಡೋಣ put t is equal to tan theta, then dt is equal to tan theta differentiation secant square theta into d theta. and ಇದು ಕೂಡ ಅಷ್ಟೇ t ವ್ಯಾಲ್ಯೂ 0 ಇದ್ದಾಗ theta ವ್ಯಾಲ್ಯೂ pi/6 ಇದ್ದಾಗ tan 30 ಅಂದರೆ 1/√3. therefore ಇದೇನಾಗುತ್ತೆ I is equal to 0 to 1/√3 secant square theta d theta ಅಂತ ಅಂದರೆ dt divided by 1 plus 2 into t square. okay, so 1 plus 2 into t square. so what will you get now? ಡಿನಾಮಿನೇಟರ್ ಅಲ್ಲಿ ಏನು ಮಾಡೋಣ 2 ಕಾಮನ್ ತೆಗಿಯೋಣ. ಅವಾಗ ಏನಾಗುತ್ತೆ 0 1/√3, ನೆಕ್ಸ್ಟ್ ಇದೇನಾಗುತ್ತೆ 1/√2 ಹೋಲ್ ಸ್ಕ್ವೇರ್, ಅಲ್ಲಿಗೆ ರೂಟ್ ಹೋಲ್ ಸ್ಕ್ವೇರ್ 2 ಕ್ಯಾನ್ಸಲ್ 1 ಉಳಿಯುತ್ತೆ, ಕರೆಕ್ಟಾ? ನೆಕ್ಸ್ಟ್ ಟಿ ಸ್ಕ್ವೇರ್ ಡಿ ಟಿ. ಓಕೆ, ದೆನ್ ವಾಟ್ ವಿಲ್ ಯು ಗೆಟ್? I is equal to 1/2. ಇದು ನಮಗೆ ಗೊತ್ತಿದೆ 1/1 plus x ಸ್ಕ್ವೇರ್ ಅಂದರೆ tan ಇನ್ವರ್ಸ್ ಎಕ್ಸ್. ಬಟ್ ಇಲ್ಲೇನಿದೆ ನಿಮಗೆ 1/√2 ಇದೆ, ಹಾಗಾಗಿ ಇದೇನಾಗುತ್ತೆ 1 divided by 1/√2 into tan inverse of √2 into t whole upper limit 1/3 1/√3 into ಇಂದ 0 ವರೆಗೂ ಹೋಗೋಣ. ಸೊ I ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು √2 ಇದೆ, ಇದು √2 ಆಗುತ್ತೆ. ಏನಾಗುತ್ತೆ 1/√2, ಯಾಕಂದರೆ 2 is nothing but √2 into √2. therefore get this tan inverse of 2/1 ಅಂದರೆ 1/√3 means 2/3. okay, so that is nothing but tan inverse ಎಲ್ಲ ಆಯ್ತಪ್ಪ 1/√2 tan inverse 2/3. option A is the right answer. okay, coming to next question, x³ sin 3x ಏನಾಗುತ್ತೆ ಅಂತ ಕೇಳಿದಾರೆ, ಹೌದಾ? ಸೊ ಇದು ಕೂಡ ಅಷ್ಟೇ ಸಾಲ್ವ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಇಂಟಿಗ್ರೇಷನಲ್ಲಿ ಫಾಸ್ಟ್ ಇರಬೇಕು. ಓಕೆ, ಇಫ್ ನಾಟ್ ಯು ವಿಲ್ ಲೂಸ್ ದ ಮಾರ್ಕ್ಸ್. ಏನಿಲ್ಲ, ನಿಮ್ಮದು ಥಿಯರಿ ಪಾರ್ಟ್ ಇರುತ್ತಲ್ಲ, ರಿಲೇಷನ್ಸ್ ಫಂಕ್ಷನ್ಸು, ಆಮೇಲೆ ಸೆಟ್ಸು, ಪರ್ಮುಟೇಷನ್ ಕಾಂಬಿನೇಷನ್, ಅಂದರೆ ಈಸಿ ಅರ್ಥಮೆಟಿಕ್ ಪಾರ್ಟಿಂದ ಟೈಮ್ ಸೇವ್ ಮಾಡಿ ಕ್ಯಾಲ್ಕುಲಸ್ ಪಾರ್ಟಿಗೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ, ಇದಕ್ಕೆ ಹೇಳ್ತಾ ಇದ್ದೆ. ಓಕೆ, ಸೊ ವಾಟ್ ಎವರ್ ದ ಟೈಮ್ ಯು ಗೆಟ್ ಯು ಸೇವ್ ದೇರ್, then you go and invest here. x³ sin 3x dx. we know that ಏನು ಮಾಡ್ತೀರಿ ಹೇಳಿ, ಇಲ್ಲಿ ಐಲೇಟ್ ಪ್ರಾಡಕ್ಟ್ ಬೈ ಪಾರ್ಟ್ಸ್ ಇಂದ ಮಾಡ್ತಿರ್ತಾನೆ, ಅದರಲ್ಲಿ algebraic first, trigonometric next. therefore ಇದೇನಾಗುತ್ತೆ x³ ಇಂಟಿಗ್ರೇಷನ್ ಆಫ್ sin 3x ಅಂತ ಅಂದರೆ ಏನಾಗುತ್ತೆ ಮೈನಸ್ cos 3x by 3 ಮೈನಸ್ ಇದರದ್ದು ಮೈನಸ್ ಆಲ್ರೆಡಿ ಬಂದರೆ cos 3x by 3 ಇಂಟಿಗ್ರೇಷನ್ x³ ಇಂದು ಮಾಡಿದ್ರೆ ಏನಾಗುತ್ತೆ 3x² dx. 3 ಕ್ಯಾನ್ಸಲ್. ಸೊ ಅಗೇನ್ ವಾಟ್ ವಿಲ್ ಯು ಗೆಟ್ ಹಿಯರ್
x cube minus cos 3x plus integration of x square cos 3x ಇದ್ರೆ ಏನಾಗುತ್ತೆ ಹೇಳಿ ಮತ್ತೆ again same first function second function so x square into minus sin 3 cos 3x integration plus ಆಗುತ್ತೆ sin 3x by 3 minus integration of ಏನಾಗುತ್ತೆ ಇದು as it is sin 3x by 3 okay into x square in the differentiation ಏನಾಗುತ್ತೆ 2x dx right so what will you get again on simplification minus x cube by 3 cos 3x plus x square by 3 sin 3x minus 1 by 3 2 by 3 ಬೇಕಿದ್ರೆ ಹೊರಗೆ ತೆಗೀರಿ what remains is x sin 3x dx right x sin 3x again apply parts so ಏನು ಸಿಗುತ್ತೆ cos 3x plus x square by 3 sin 3x minus 2 by 3 ಹಾಗೆ ಇರಲಿ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಏನಾಗುತ್ತೆ ಇಲ್ಲಿ ಫಸ್ಟ್ ಫಂಕ್ಷನ್ sin 3x ಇಂಟಿಗ್ರೇಷನ್ ಏನಾಗುತ್ತೆ cos 3x by 3 minus 1 by 3 cos 3x differentiation of this one is 1 into dx ಇಲ್ಲಿ ಹೌದಾ ಸೊ ಅಲ್ಲಿಗೆ ಫೈನಲ್ ಸ್ಟೆಪ್ ಏನಾಗುತ್ತೆ x cube by 3 cos 3x plus x square by 3 sin 3x minus into minus plus 2 by 3 3 is ಇಲ್ಲೇನಾದ್ರು ಕ್ಯಾನ್ಸಲ್ ಆಗಬೇಕಿತ್ತಾ ಇಲ್ಲವಲ್ಲ 2 by 3 into 3 is nothing but 2 by 9 x into cos 3x minus into minus again what it is ಇಲ್ಲೇನಾಯಿತು ಮೈನಸ್ ಇದ್ರದ್ದು ಮೈನಸ್ ಇಲ್ಲಿ ಬರ್ಬೇಕು ತಾನೆ ಪ್ಲಸ್ ಆಗುತ್ತೆ minus into plus minus 2 divided by 3 3 is a 9 cos 3x ಅಂದರೆ again sin 3x by 3 integration of cos under sin 3x by 3 plus c ಆಗುತ್ತೆ okay now you can check it out where will you get all these values plus c ಇರಬೇಕು ಅಬ್ಸರ್ವ್ ಮಾಡಿ minus x cube cos 3x by 3 ಅಂತ ಅಂದರೆ ಫಸ್ಟ್ ಥರ್ಡ್ ಅಂತೂ ಡಿಲೀಟು ನೆಕ್ಸ್ಟ್ x square by 3 ಪ್ಲಸ್ ಇರಬೇಕು ಸೊ x square by 3 ಇಲ್ಲೂ ಇದೆ ಇಲ್ಲೂ ಇದೆ ಅಲ್ಲಿಲ್ಲ a delete c delete then what remains plus 2 by 9 x cos 3x minus ಇದೆ ಸೊ ಅಲ್ಲಿಗೆ d ನು delete option b is the right answer okay coming to next question integration of ಏನಿದೆ cot inverse of x dx so what is it integration ನಮಗೆ ಗೊತ್ತಿದೆ again if you apply by parts only inverse trigonometry ಅಲ್ಲಿ ತಗೊಳಕ್ಕೆ ಹೋದ್ರೆ first function inverse trigonometry integration of second function that is 1 is x minus x into differentiation of cot inverse ಅಂತ ಅಂದ್ರೆ ಏನಾಗುತ್ತೆ minus 1 by 1 plus x square dx so what is it x into cot inverse of x minus x into ಇದು minus into minus ಏನಾಯಿತು plus okay so if this is what x divided by 1 plus x square dx right ಇದಕ್ಕೆ upper limit minus lower limit apply ಮಾಡಬಹುದು ನೋಡಿ 3d3 right which is equal to ಅದನ್ನ ಹಾಗೆ ಉಳಿಸ್ಕೊಂಡಿರಬೇಕಿದ್ರೆ ಅಥವಾ ಅಪ್ಲೈ ಮಾಡ್ತೀನಿ ಮಾಡ್ರಿ 3 cot inverse of 3 minus 3 ಅಂದರೆ minus of minus ಇದೇನಾಗುತ್ತೆ plus 3 cot inverse of minus 3 ಇದಾಯಿತು ಇದ್ರದ್ದು when coming to this one what you can do is multiply and divide by 2 ಅವಾಗ ಏನಾಗುತ್ತೆ f of x by ಅಲ್ಲ f dash of x by f of x ಇದೆಯಾ ಅದರದ್ದು ಆನ್ಸರ್ ಏನಾಗುತ್ತೆ ನಮಗೆ ಗೊತ್ತಿದೆ log of f of x nothing but 1 plus x square ಇದಕ್ಕೂ minus 3 to 3 ಅಪ್ಲೈ ಮಾಡಿದ್ರೆ ನಮಗೆ ಓವರ್ ಆಲ್ ಏನು ಸಿಗುತ್ತೆ 3 cot inverse of 3 plus 3 into pi minus cot inverse of 3 na right plus 1 by 2 log 1 plus 3 square ಅಂತಂದರೆ 10 minus lower limit ಹಾಕಿದರೆ again log 10 minus log 10 cancel next ಇಲ್ಲಿಗೆ ಬಂದರೆ 3 cot inverse of 3 plus 3 pi minus again 3 cot inverse of 3 ಇದು ನಿಮಗೆ ಗೊತ್ತಿರಬೇಕು cot inverse of minus theta ಅಂತ ಅಂದ್ರೆ ಏನು pi minus cot inverse of theta right ಅದಕ್ಕೆ ನಾನು ಇದನ್ನು ಈ ರೀತಿ ಬರ್ತೀನಿ cancel it out so what remains at the end is 3 pi okay so therefore ಇದು ಆನ್ಸರ್
Yes, option A is the right answer. Coming to the next question. Integration of 1 by root x plus x root x dx. What happens? ಇಲ್ಲೂ ಅಷ್ಟೇ ರೂಟ್ ಎಕ್ಸ್ ಕಾಮನ್ ತಗೊಂಡ್ರೆ ನಮಗೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್. ಜಸ್ಟ್ ಎ ಮಿನಿಟ್. ಓಕೆ, ಡನ್. ಬುಕ್ ಅರೇಂಜ್. ರೈಟ್. ನೆಕ್ಸ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ 1 ಬೈ ರೂಟ್ ಎಕ್ಸ್ ಕಾಮನ್ ತಗೊಂಡ್ರೆ 1 ಪ್ಲಸ್ ಎಕ್ಸ್ ರೂಟ್ ಎಕ್ಸ್ ನಾವು ಕಾಮನ್ ತಗೊಂಡ್ರೆ 1 ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಇರುತ್ತಲ್ಲ ಅದನ್ನು ನಾನು ಆ್ಯಕ್ಚುಲಿ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ, ಬರೀ ಎಕ್ಸ್ ಅಷ್ಟೇ ಇರುತ್ತಲ್ಲ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಯಾಕೆ ಬರಿಬೋದು ಅಂತಂದರೆ ನಮಗೆ ಸದ್ಯಕ್ಕೆ ರಿಕ್ವೈರ್ಮೆಂಟ್ ಇದೆ. ಲೆಟ್ ಅಸ್ ಡೂ ದಟ್ ಒನ್. ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕಿದರೆ ಡಿ ಟಿ ಏನಾಗುತ್ತೆ ಹೇಳ್ರಿ, 1 ಬೈ 2 ರೂಟ್ ಎಕ್ಸ್ ಡಿ ಎಕ್ಸ್ ಆಗುತ್ತಾ. ಸೊ ಡಿ ಎಕ್ಸ್ ಬೈ ರೂಟ್ ಎಕ್ಸ್ ನಾನೇನು ಬರಿಬೋದು, 2 ಇಂಟು ಡಿ ಟಿ ಬರ್ಕೋಬೋದು. ಸೊ ಅಲ್ಲಿಗೆ ಅದೇನು ಚೇಂಜ್ ಆಯಿತು, 2 ಇಂಟು ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. 1 ಪ್ಲಸ್ ಟಿ ಸ್ಕ್ವೇರ್ ಅಂತ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ ಟ್ಯಾನ್ ಇನ್ವರ್ಸ್ ಆಫ್ ಟಿ. ವಾಟ್ ಇಸ್ ಟಿ ನಾವು, ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಸಿ. ಸಿಂಪಲ್, ಡೈರೆಕ್ಟ್ ಆನ್ಸರ್. ಹಾಗಾಗಿ ಏನಾಗುತ್ತೆ ಇಲ್ಲಿ, ಟ್ಯಾನ್ ಇನ್ವರ್ಸ್ ಅದು 2 ಟ್ಯಾನ್ ಇನ್ವರ್ಸ್. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ 53. ಅವ್ರೇನು ಮಾಡಿದ್ದಾರೆ, ಅವರೇ ರಿಲೇಟ್ ಮಾಡಿ ಈಕ್ವೇಟ್ ಮಾಡಿದ್ದಾರೆ. ದೆನ್ ಎ ಬಿ ಸಿ ವ್ಯಾಲ್ಯೂ ಕೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ. ಇಂಟಿಗ್ರ್ಯಾಂಡ್ನ ನಾವೇನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತೀವಿ. ದಟ್ ಈಸ್ ಯೂಸಿಂಗ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಮೆಥಡ್. ಏನು ಮಾಡ್ತೀರಾ, ಲೀನಿಯರ್ ಫ್ಯಾಕ್ಟರ್ ಇದ್ದರೆ ಈ ರೀತಿ ಸ್ಪ್ಲಿಟ್ ಮಾಡ್ಕೊತೀರ, ಹೌದಾನೆ. ಸೊ ಸಿನ್ಸ್ ಅವ್ರು ಎ ಬಿ ಸಿ ಇದನ್ನು ಕೊಟ್ಟಿದ್ದಾರೆ, ನಾವು ಒಂದು ಕೆಲಸ ಮಾಡೋಣ, ಇದನ್ನು ಬೇರೆ ಹೆಸರು ಕೊಡೋಣ, ಪಿ ಕ್ಯೂ ಆರ್. ಓಕೆ. ಸೊ ಇದನ್ನು ಸ್ಪ್ಲಿಟ್ ಮಾಡಿದಾಗ ನಮಗೇನು ಸಿಗುತ್ತೆ, ಪಿ ಇಂಟು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಪ್ಲಸ್ ಕ್ಯೂ ಇಂಟು ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 3 ಪ್ಲಸ್ ಆರ್ ಇಂಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 2. ಓಕೆ. ಸೊ ಇಫ್ ಯು ಟ್ರೈ ಟು ಫೈಂಡ್ ದ ವ್ಯಾಲ್ಯೂಸ್, ವಾಟ್ ವಿಲ್ ಯು ಗೆಟ್, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 3. ನಿಮಗೇನು ಸಿಗುತ್ತೆ, 3 ಹಾಕಿದರೆ ಇದು 0 ಇದು 0, ಇದು 3 ಮೈನಸ್ 1 2 3 is 6 6 minus 1 5 r into 3 minus 1 2 3 plus 2 5. ಈ ಕಡೆ ಕ್ಯಾನ್ಸಲ್. therefore r value ಏನು ಸಿಕ್ತು, 1 by 2. okay, this is your r value. if you put x is equal to 1, then 1 minus 1 cancel. ಇಲ್ಲಿ 2 ones are 2 minus 1 1 p into 1 plus 2 3 1 minus 3 minus 2. therefore what is the answer for p value, minus 6. ಈ ಕಡೆ ಬಂದರೆ minus 1 by 6. this is your p value. similarly q value ಬೇಕು ಅಂತ ಅಂದರೆ put x is equal to, what will you take, minus 2, right. minus 2 ಹಾಕಿದರೆ minus 4 minus 1 ಏನಾಯಿತು, minus 5, which is equal to minus 2 ಇದು 0 ಆಗುತ್ತೆ, ಇದು q ಉಳಿಯುತ್ತೆ. q ಇಂಟು minus 2 minus 1 ಅಂದರೆ minus 3 minus 2 minus 3 ಅಂದರೆ minus 5. ಕ್ಯಾನ್ಸಲ್. ಸೊ q is equal to ಎಷ್ಟು ಸಿಗುತ್ತೆ, minus 1 by 3. ಓಕೆ, ಪಿ ಕ್ಯೂ ಆರ್ ಸಿಗ್ತಾ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಆನ್ಸರ್ ಏನು ಸಿಗುತ್ತಪ್ಪ, ಪಿ ಅಂತ ಅಂದರೆ minus 1 by 6 log x minus 1 ಪ್ಲಸ್ ಕ್ಯೂ ಅಂತ ಅಂದರೆ ಏನೇನು, minus 1 by 3 log x plus 2 ಪ್ಲಸ್ ಆರ್ ಅಂದರೆ 1 by 2 log x minus 3. ಕರೆಕ್ಟಾ ಇದು? 1 by x ಅಂತ ಅಂದರೆ ಲಾಗ್ ಬರುತ್ತೆ, ಅದರಲ್ಲಿ ಇದ್ರದ್ದು ಡೆರಿವೇಟಿವ್ ಮತ್ತೆ 1 ಆಗಿರೋದ್ರಿಂದ ಇನ್ನು ಮುಂದೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ, ಇಷ್ಟೇ. ರೈಟ್. ಏನು ಕೇಳಿದ್ದಾರೆ ನೋಡ್ರಿ. ಓಕೆ, ದಿ ಗಿವೆನ್ ಲೈಕ್ ದಟ್ ಓನ್ಲಿ. ಸೊ ದೇರ್ ಫಾರ್ ಎ ವ್ಯಾಲ್ಯೂ ಎಷ್ಟು, minus 1 by 6, ಬಿ ವ್ಯಾಲ್ಯೂ ಎಷ್ಟು, minus 1 by 3, minus 1 by 6 minus 1 by 3 1 by 2. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ರಿಲೇಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಆರಾಮಾಗಿ ಸಿಗುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸ್ಟೆಪ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. 0 to 2 ಇಂಟೆಗ್ರಲ್. ಓಕೆ, 0 to 2 ಇಂಟೆಗ್ರಲಲ್ಲಿ ಏನಾಗುತ್ತೆ, ಲೆಟ್ ಅಸ್ ಟ್ರೈ ಟು ಫೈಂಡ್. 54. ಓಕೆ, ಸಿಂಪಲ್ ಇದೆ. 0 to 2 ಇರೋದನ್ನು ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ. ಯಾಕೆ ಅಂದರೆ ನಮಗೆ 0 ಇಂದ 2ವರೆಗೂ ಏನಾಗುತ್ತೆ, ಇಂಟೀಜರ್ ವ್ಯಾಲ್ಯೂಸ್ ವೇರಿ ಆಗುತ್ತೆ. ಸ್ಟೆಪ್ ಫಂಕ್ಷನ್ ನಿಮಗೆ ಗೊತ್ತಿದೆ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ 0 ಇಂದ 1ಗೆ
ಆನ್ಸರ್ ಏನು ಕೊಡುತ್ತೆ, 0ನೇ ಕೊಡುತ್ತೆ, ಹೌದಲ್ವಾ. ಆ್ಯಂಡ್ 1ಇಂದ 2ಗೆ ಆನ್ಸರ್ ಏನು ಕೊಡುತ್ತೆ, 1 ಕೊಡುತ್ತೆ. 2ಇಂದ 3ಗೆ ಆನ್ಸರ್ ಏನು ಕೊಡುತ್ತೆ, 3 ಕೊಡುತ್ತೆ. 3ಇಂದ 4ಗೆ 3 ಕೊಡುತ್ತೆ ಮತ್ತೆ, ಹೌದಲ್ವಾ. ಸೊ ಆ ರೀತಿ ನಾವು ಮಾಡೋದಾದರೆ ಇದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು, 0 to 1 ಒಂದು ಸತಿ, ನೆಕ್ಸ್ಟ್ 1 to 2 ತಗೊಳ್ಳಿಕ್ಕೆ ನಾವು ಬರೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ x² ಇದೆ. ಸೊ 1 to √2 ತಗೋಬಹುದು. ಓಕೆ, ದೆನ್ ವಾಟ್ ವಿಲ್ ಯು ಗೆಟ್, 1 to √2 ಅಂತ ಅಂದರೆ ಏನಾಗುತ್ತೆ, ಸ್ಟೆಪ್ x². ನೋಡೋಣ. ನೆಕ್ಸ್ಟ್ √2 ಇಂದ √3 ತಗೋಬಹುದು. ಓಕೆ, ಪ್ಲಸ್ √3 ಇಂದ √4. √4 ಅಂದರೆ ನಥಿಂಗ್ ಬಟ್ 2. ಸೊ ಸ್ಟೆಪ್ x² dx. ಅರ್ಥ ಆಯ್ತಲ್ಲ. ಈ ರೀತಿ ನಾವೇನು ಮಾಡಿದ್ದೇವೆ, ಸ್ಪ್ಲಿಟ್ ಮಾಡಿದ್ದೇವೆ. ವಿಚ್ ಈಸ್ ಈಕ್ವಲ್ ಟು, ಸಪೋಸ್ ದಿಸ್ ಇಸ್ I, 0 ಇಂದ 1 ಅಂದರೆ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ, 0ನೇ ಬರುತ್ತೆ ತಾನೆ, ಸ್ಟೆಪ್ ಫಂಕ್ಷನ್. 1ಇಂದ √2 ಅಂತ ಅಂದರೆ ಏನು ಬರುತ್ತೆ, ಲೋಯರ್ ವ್ಯಾಲ್ಯೂ ತಾನೆ, ದಟ್ ಈಸ್ 1 ಇಂಟು dx. 1ಇಂದ √2 ಪ್ಲಸ್ √2 ಇಂದ √3 ಅಂತ ಅಂದರೆ ನಮಗೇನು ಸಿಗುತ್ತೆ ವ್ಯಾಲ್ಯೂಸ್, ಆ್ಯಕ್ಚುಲಿ √2 ಹೋಲ್ ಸ್ಕ್ವೇರ್ ಅಂತ ಅಂದರೆ 2ನೇ, √3 ಹೋಲ್ ಸ್ಕ್ವೇರ್ ಅಂದರೆ 3 ಮತ್ತು 2 ಅಲ್ಲಿ ಸ್ಮಾಲ್ ನಂಬರ್ ಅಂದರೆ ನಮಗೆ ಸಿಗೋದು 2 ಇಂಟು dx ಪ್ಲಸ್ ಅದೇ ಥರ ಇಲ್ಲಿ √3 ಹೋಲ್ ಸ್ಕ್ವೇರ್, √4 ಹೋಲ್ ಸ್ಕ್ವೇರ್ ಅಂದರೆ 2. ಸೊ 3 ಇಂದ 2 ಅಂದಾಗ ನಮಗೆ ಆ್ಯಕ್ಚುಲಿ ಸಿಗೋದೇನು ಇಲ್ಲಿ 3 ಟೈಮ್ಸ್ ಆಫ್, ರೈಟ್, ಯು ವಿಲ್ ಗೆಟ್ 3 ಟೈಮ್ಸ್ √3 ಇಂದ √4 ಅಥವಾ 2. Okay, dx. So what will you get, I is equal to step x 1 to √2 plus 2 ಹಾಗೆ ಇರಲಿ, ಸ್ಟೆಪ್ x √2 to √3, ಇದು ಇಂಟೆಗ್ರಲ್ 3 ಅಂದರೆ 3 ಹೊರಗಿರಲಿ, ಸ್ಟೆಪ್ x √3 ಇಂದ 2. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿ √2 - 1 ಪ್ಲಸ್ 2 ಇಂಟು √3 ಮೈನಸ್ 2 ಇಂಟು √2 ಪ್ಲಸ್ 3 ಇಂಟು 2 ಅಂದರೆ 6 ಮೈನಸ್ 3 ಇಂಟು √3. ಅವಾಗೇನಾಗುತ್ತೆ, 6 ಪ್ಲಸ್ 2 8 ಮೈನಸ್ 1 ಸಾರಿ 2 √3 ತಾನೆ. ಸೊ 6 ಮೈನಸ್ 1 ಅಂದರೆ 5. ನೆಕ್ಸ್ಟ್ √3 ಟರ್ಮ್ಸ್ ಎಲ್ಲಿದೆ, ಇಲ್ಲೊಂದಿದೆ ಇಲ್ಲೊಂದಿದೆ, ಹೌದಾ. 2 ಮೈನಸ್ 3 ಅಂದರೆ -1 √3. ನೆಕ್ಸ್ಟ್ 1 ಮೈನಸ್ 2 ಅಂದರೆ -1 √2. ಸೊ ದಿಸ್ ಇಸ್ ದ ಆನ್ಸರ್. ವೇರ್ ಇಸ್ ಇಟ್, ಚೆಕ್ ಇಟ್ ಔಟ್. 5 ಮೈನಸ್ √3 ಮೈನಸ್ √2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 55. ವಾಟ್ ಈಸ್ ಇಟ್, ರೂಟ್ ಆಫ್ 1 + x / 1 - x. ಇದನ್ನು ನಾವೇನು ಮಾಡೋಣ, ರ್ಯಾಷನಲೈಸ್ ಮಾಡಿಬಿಡೋಣ ಫಸ್ಟು ಈಸಿಯಾಗಿ. ಅಲ್ಲಿಗೇನಾಗುತ್ತೆ, ಇಂಟು 1 - x / 1 + x / 1 + x ಅಂದರೆ ಇದೇನಾಯಿತು, 0 to 1 ರೂಟ್ ಆಫ್ 1 + x ಇಂಟು 1 + x ಅಂದರೆ 1 + x ಹೋಲ್ ಸ್ಕ್ವೇರಾ ಡಿವೈಡೆಡ್ ಬೈ ಇಲ್ಲಿ a² - b² ಫಾರ್ಮುಲಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ನ್ಯೂಮರೇಟ್ರಲ್ಲಿ, ಆವಾಗ ಇದೇನು ಚೇಂಜ್ ಆಗುತ್ತೆ, 0 to 1 1 + x ಡಿವೈಡೆಡ್ ಬೈ √1 - x² dx. ಇದೇ ತಾನೇ ಆಗೋದು. ಸೊ ಇದನ್ನು ನಾವೇನು ಮಾಡೋಣ, ಸ್ಪ್ಲಿಟ್ ಮಾಡೋಣ ಫಾರ್ ಅವರ್ ಈಸಿ ಕ್ಯಾಲ್ಕುಲೇಷನ್. ಸೊ ಹೌ ಇಟ್ ಸ್ಪ್ಲಿಟ್ಸ್, 0 to 1 dx ಬೈ √1 - x² ಪ್ಲಸ್ ಇದೇನಾಗುತ್ತೆ, 0 to 1 x ಡಿವೈಡೆಡ್ ಬೈ √1 - x² dx. ಓಕೆ, ಸೊ ಇದು ಚೇಂಜ್ ಆಗಿಬಿಟ್ಟು ಏನು ಸಿಗುತ್ತೆ ನಿಮಗೆ, I is equal to ಸ್ಕ್ವೇರ್, ಇದ್ರದ್ದು ಏನು ಸಿಗುತ್ತೆ ಇಂಟಿಗ್ರೇಷನ್ ನಿಮಗೆ, ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಆಫ್ x ಸೈನ್ ಇನ್ವರ್ಸ್ ಆಫ್ 0 to 1 ಪ್ಲಸ್ ಇಲ್ಲೇನಾಗುತ್ತೆ 1/2 ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಇದೇ 1/2 ಬರೋದಿಲ್ಲ, -2 ಮಾಡಿದ್ರೆ ಸಿಗುತ್ತಾ. ಓಕೆ, ಸೊ -1/2 ಲಾಗ್ ಆಫ್ ಆ ಥರ ಮಾಡಿದ್ರು ಓಕೆ, ಇಲ್ಲ ಬೇರೆ ಥರ ಮಾಡ್ತೀರಾ ಅಂದರು ಓಕೆ. ಏನು ಮಾಡ್ಬೋದು, ಲಾಗ್ ಆಫ್ f(x) ಅಂತ ಅಂದರೆ ಓಕೆ, √x ಇದೆ ಅಲ್ವಾ, ಲಾಗ್ ತೊಗೊಳಕ್ಕೆ ಬರೋದಿಲ್ಲ, 1/2 ಮಲ್ಟಿಪ್ಲೈ ಮಾಡೋಂಗಿಲ್ಲ. ಓಕೆ, ವಿಲ್ ಗೋ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ವಾಟ್ ವಿಲ್ ಯು ಗೆಟ್, ಸೆಕೆಂಡ್ ಇಂಟಿಗ್ರಲಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿರಿ, ಪುಟ್ 1 - x² is equal to t. What will you get, when x is 0 t value is also 0, when x is 1 x ವ್ಯಾಲ್ಯೂ 0 ಇದ್ದಾಗ t ವ್ಯಾಲ್ಯೂ 1 ಆಗುತ್ತೆ. ಸೊ ಇದೇನಾಗುತ್ತೆ ನಿಮ್ಮದು 1 to 0 ಆಗುತ್ತೆ. ನೆಕ್ಸ್ಟ್ 1 - x² ಯು ಆರ್ -2x dx is equal to dt. ನಮಗೆ x dx ಅಷ್ಟೇ ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ -dt/2 ಡಿವೈಡೆಡ್ ಬೈ √t. ಓಕೆ, ಸೊ ಇದೇನಾಗುತ್ತೆ, ಮೈನಸ್ ಸೈನ್ ಚೇಂಜ್ ಮಾಡಿದ್ರೆ ಲಿಮಿಟ್ಸ್ ಚೇಂಜ್ ಆಗುತ್ತೆ. I is equal to ಸೈನ್ ಇನ್ವರ್ಸ್ ಆಫ್ 1 ಅಂತ ಅಂದರೆ
ಪೈ ಬೈ 2 ಮೈನಸ್ 0 ಇದ್ರದ್ದು ನಡೀತಿರುತ್ತೆ, ಮೈನಸ್ ಸೈನ್ ಚೇಂಜ್ ಮಾಡಿದ್ರೆ ಪ್ಲಸ್ ಏನು ಸಿಗುತ್ತೆ, ಆ 1/2 ಹೊರಗೆ ತೆಗೀರಿ. 1/√t ಇದು ಇಂಟಿಗ್ರೇಷನ್ ಏನಾಗುತ್ತೆ, 2√t, ರೈಟ್? ದಟ್ ಟು ಲಿಮಿಟ್ಸ್ 0 to 1. ಓಕೆ, 0 to 1, 2 to ಕ್ಯಾನ್ಸಲ್, ಇದೇನಾಗುತ್ತೆ √1 ಮೈನಸ್ √0, ದೇರ್ಫೋರ್ ಪೈ ಬೈ 2 ಪ್ಲಸ್ ಟಿ ಜಾಗದಾಗ 1 ಹಾಕಿದರೆ ಪ್ಲಸ್ 1. ಓಕೆ, ಸೊ ದಿಸ್ ಯುವರ್ ಆನ್ಸರ್. ದರ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಇಲ್ಲಿರೋ ಮೈನಸ್ಸು ಇಲ್ಲಿಗೆ ಪ್ಲಸ್ ಕನ್ವರ್ಟ್ ಆಯಿತು, ನೆನಪಿರಲಿ. ಪ್ಲಸ್ ಮಾಡ್ಕೊಂಡಾಗ dt ಬೈ 1/2 ಇದೆ, ಇದು 1 to 0 ಇರೋದು 0 to 1 ಮಾಡಿಕೊಂಡು √t, ಚೇಂಜ್ ಆಫ್ ಸೈನ್ ಅಷ್ಟೇ ನಾವು ಮಾಡಿರೋದು, ರೈಟ್? ಸೊ ದಿಸ್ ಈಸ್ ಯುವರ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. The value of 1 plus x power 4 by 1 plus x power 6 dx is ಏನಾಗುತ್ತೆ ಅಂದರೆ ಮತ್ತೆ ಅದೇ ಇಂಟಿಗ್ರೇಷನ್ ಫೈಂಡ್ ಮಾಡಬೇಕು. ಆಪ್ಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲದು ಏನಿದೆ ಟ್ಯಾನ್ ಇನ್ವರ್ಸ್ ಅಲ್ಲಿದೆ. ಹಾಗಾಗಿ ಇದನ್ನು ನಾವೇನು ಮಾಡ್ಬೋದು, ಸ್ವಲ್ಪ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅಬ್ಸರ್ವ್ ಮಾಡಿ, ಸ್ವಲ್ಪ ನಮಗೆ ಈಸಿ ಆಗೋ ಥರ ಮಾಡೋಕ್ಕೆ ಹೋದರೆ i is equal to ಅವ್ರು ಏನು ಕೊಟ್ಟಿದ್ದಾರಲ್ಲ, ನಾವು ಒಂದು ಕೆಲಸ ಮಾಡೋಣ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ರಿ ನ್ಯೂಮರೇಟರಿಗೆ. ಅವಾಗ ನಿಮಗೇನು ಸಿಗುತ್ತೆ, x power 6 dx ಆಗುತ್ತೆ. ನಾವು ಇಫ್ ವಿ ಟ್ರೈ ಟು ಸಾಲ್ವ್ ದಿಸ್ ಒನ್, ನಾನೇನು ಮಾಡಿದೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ x ಸ್ಕ್ವೇರ್ ಮೈನಸ್ಸು ಪ್ಲಸ್ಸು ಮಾಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಹೇಳಿ, 1 ಪ್ಲಸ್ x ಪವರ್ 4 ಮೈನಸ್ x ಸ್ಕ್ವೇರ್ ಒಂದು ಕಡೆ, ಓಕೆ, dx ಪ್ಲಸ್ ಬರೀ x ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ x ಪವರ್ 6 ಒಂದು ಕಡೆ. ಅರ್ಥ ಆಯ್ತಲ್ಲ? ಸೊ ಇದನ್ನು ನಾನು ಏನಂತ ಬರಿಬೋದು, x³ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಲ್ವಾ? ಅದು ನೆನಪಿರಲಿ. ಇಲ್ಲಿ ಅಬ್ಸರ್ವ್ ಮಾಡಿ, ನೆಕ್ಸ್ಟಿಗೆ i ಈಸ್ ಈಕ್ವಲ್ ಟು ಇದೇನಾಗುತ್ತೆ ಅಂತ ಅಂದರೆ, ಅಬ್ಸರ್ವ್ ಇಯರ್, ದಿಸ್ ಈಸ್ ನಥಿಂಗ್ ಬಟ್ x ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಇದನ್ನು 1³ ಅಂತ. ಈಗ ಅಬ್ಸರ್ವ್ ಮಾಡಿ, x ಪವರ್ 4 ಮೈನಸ್ x ಸ್ಕ್ವೇರ್ ಹಾಗೆ ಇರಲಿ. a³ ಪ್ಲಸ್ b³ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a ಪ್ಲಸ್ b ಇಂಟು a ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದಾಗುತ್ತೆ ತಾನೆ. ಪ್ಲಸ್ ಇಲ್ಲೇನಾಯಿತು, ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ 1 ಪ್ಲಸ್ x³ ಹೋಲ್ ಸ್ಕ್ವೇರ್ dx ಮಾಡ್ಬೋದಾ? ಯಾಕೆ ಈ ರೀತಿ ಮಾಡಿದೆ? ಯಾಕಂದರೆ ನ್ಯೂಮರೇಟರಲ್ಲಿ ಅದರದ್ದು ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಾ ಇದೆ ನನಗೆ, ಹೌದಾ? ಸೊ ಐ ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್. ನಾವು ಡಿವೈಡ್, ಕ್ಯಾನ್ಸಲ್, 1/1 ಪ್ಲಸ್ x ಸ್ಕ್ವೇರ್ ಅಂದರೆ ಏನಾಯಿತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡ್ಬೋದು, ಅಬ್ಸರ್ವ್ ಮಾಡಿ, x³ ನಾನು ಡೆರಿವೇಟಿವ್ ಮಾಡಿದ್ರೆ 3x ಸ್ಕ್ವೇರ್ ಆಗುತ್ತೆ, 3 ಇಲ್ಲ ಇಲ್ಲಿ, ಹೌದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1/3 ಮಾಡಿರಿ, ಅವಾಗ ನಿಮಗೇನು ಸಿಗುತ್ತೆ 1/3. ಇದೇನಾಗುತ್ತೆ ನಿಮಗೆ 3x ಸ್ಕ್ವೇರ್ ಬೈ 1 ಪ್ಲಸ್ x³ ಹೋಲ್ ಸ್ಕ್ವೇರ್ ಅಂದರೆ 1 ಪ್ಲಸ್ x ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ. ಅದನ್ನು ನಾನು ಯಾವ ರೀತಿ ಬರಿಬೋದು, ಟ್ಯಾನ್ ಇನ್ವರ್ಸ್ ಆಫ್ x³ ಪ್ಲಸ್ ಸಿ ಅಂತ ಬರ್ಕೋಬಹುದು, ರೈಟ್? ಸೊ ದೇರ್ ಫೋರ್ ವಿಚ್ ಇಸ್ ದ ರೈಟ್ ಆಪ್ಷನ್, ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ 1/3 ಟ್ಯಾನ್ ಇನ್ವರ್ಸ್ ಅಂತ ಅಂದರೆ ಆಪ್ಷನ್ ನಂಬರ್ ಎ ಇಟ್ ಸೆಲ್ಫ್. ಓಕೆ, ರಿಮೈನಿಂಗ್ ಅಲ್ಲಿ ಟ್ಯಾನ್ ಇನ್ವರ್ಸ್ x ಸ್ಕ್ವೇರ್ ಇದೆ, ಆಪ್ಷನ್ ಸಿ ಅಬ್ಸರ್ವ್ ಮಾಡಿ. ಯು ಆರ್ ಹ್ಯಾವಿಂಗ್ x ಸ್ಕ್ವೇರ್, ದೇರ್ ಫೋರ್ ನಾಟ್ ಪಾಸಿಬಲ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ದ ವ್ಯಾಲ್ಯೂ ಆಫ್ -1/2 to 1/2 ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅಂದರೆ ಅಗೇನ್ ವಾಟ್ ಯು ಸೇ, ಐಲೇಟ್ ರೂಲ್, ಪ್ರಾಡಕ್ಟ್ ಬೈ ಪಾರ್ಟ್ಸ್ ಮಾಡಿರಿ. ಬೈ ಪಾರ್ಟ್ಸ್ ಮಾಡಿದಾಗ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ 1 ಇಂದ ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ, ಮೈನಸ್ ಎಕ್ಸ್. ಕಾಸ್ ಇನ್ವರ್ಸ್ ಇಂದು ಡೆರಿವೇಟಿವ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1/√1 ಮೈನಸ್ x ಸ್ಕ್ವೇರ್ dx, right? So this is the derivative and the function limits ranges from -1/2 to +1/2. ಇದಕ್ಕೂ ಇದೆ ಏನೋ ಲಿಮಿಟ್ಸು. ಓಕೆ, ಸೊ ಐ ವ್ಯಾಲ್ಯೂ ಏನಾಗುತ್ತೆ, 1/2 ಕಾಸ್ ಇನ್ವರ್ಸ್ ಆಫ್ 1/2 ಮೈನಸ್ ಅಪ್ಪರ್ ಲಿಮಿಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1/2 ಕಾಸ್ ಇನ್ವರ್ಸ್ ಆಫ್ -1/2. ಓಕೆ, ಅದಿರಲಿ. ಇದಕ್ಕೆ ಬರ್ರಿ, ಇದೇನಾಗುತ್ತೆ ಹೇಳಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದಾಗ ನಮಗೇನು ಸಿಗುತ್ತೆ, ಮೈನಸ್ ವಾಟ್ ವಿಲ್ ಯು ಗೆಟ್ ಈಸ್ -1/2 ಇಂಟು 2√1 ಮೈನಸ್ x ಸ್ಕ್ವೇರ್. ಆ್ಯಕ್ಚುಲಿ ಆಲ್ಟ್ರೇಷನ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ವಿ ಆರ್ ಡೂಯಿಂಗ್ ಸಮ್ ಸಬ್ಸ್ಟಿಟ್ಯೂಷನ್, ದೆನ್ ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಸೊ ವಾಟ್ ವಿಲ್ ಯು ಗೆಟ್, 1/2 ಕಾಸ್ ಇನ್ವರ್ಸ್ ಆಫ್ 1/2 ಅಂದರೆ π/,
1/2 ಅಂದರೆ ಪೈ ಬೈ 60 ಡಿಗ್ರಿ ಅಂದರೆ 3 ಪ್ಲಸ್ 1/2 ಕಾಸ್ ಇನ್ವರ್ಸ್ ಆಫ್ ದಿಸ್ ಅಂದರೆ ಪೈ ಮೈನಸ್ 60 ಮೈನಸ್ ಇದು 1/2 ಹೋಲ್ ಸ್ಕ್ವೇರ್ ಮೈನಸ್ 1/2 ಹೋಲ್ ಸ್ಕ್ವೇರ್ ಸೇಮ್ ಕ್ವಾಂಟಿಟಿ ಮೈನಸ್ ಸೇಮ್ ಕ್ವಾಂಟಿಟಿ 0 ಆಗುತ್ತೆ ಡೈರೆಕ್ಟಾಗಿ. ಇಲ್ಲಿ ನಮಗೆ ಉಳಿಯೋದೇನು ಪೈ ಬೈ 6 ಪ್ಲಸ್ 3π ಮೈನಸ್ ಅಂದರೆ 2π/3 ಇಂಟು ಇಲ್ಲಿ 1/2 ಇದೆ 2 ಕ್ಯಾನ್ಸಲ್. ಸೊ ಪೈ ಬೈ 6 LCM 6 ಪೈ ಪ್ಲಸ್ 2π ವಿಚ್ ಈಸ್ ಈಕ್ವಲ್ ಟು 3π/6 3 1s 3 2s. ಸೊ ಆನ್ಸರ್ ಈಸ್ ವಾಟ್ π/2. ಓಕೆ π/2 ಇಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದು ಕೂಡ ಈಸಿ ಇದೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅವರೇ ABC ವ್ಯಾಲ್ಯೂಸ್ ಅಂದರೆ ಸಿಂಪ್ಲಿಫೈ ಅವರೇ ಮಾಡಿದ್ದಾರೆ. ನಾವು ABC ವ್ಯಾಲ್ಯೂಸ್ ಇಡಬೇಕಾಗಿದೆ. ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ. ಓಕೆ ಸೊ ಹೌ ವಿಲ್ ಯು ಡೂ ಇಟ್? ದಿಸ್ ವಾಸ್ ಆಸ್ಡ್ ಇನ್ 2020 ಆ್ಯಂಡ್ ದಿಸ್ ವಾಸ್ ಆಸ್ಡ್ ಇನ್ 2019. ಓಕೆ ಡನ್. ಸೊ ಮಾಡಿದ್ರೆ ಏನಾಗುತ್ತೆ ನೋಡಿ. 3x + 1 ಇಸ್ ಈಕ್ವಲ್ ಟು ಎಲ್ಲ ಲೀನಿಯರ್ ಫ್ಯಾಕ್ಟರ್ಸ್ ತಾನೆ. ಸೊ ಏನಂತ ಬರಿಬೋದು ಫಸ್ಟ್ ಬರ್ಕೊಂಡ್ಬಿಡೋಣ. ABC ತಗೊಂಡಿದ್ದಾರೆ ಅಂದರೆ P ವ್ಯಾಲ್ಯೂ ತಗೊಳ್ಳಿ. ಈಸ್ ಇಟ್ ಸೇಮ್ ಕ್ವಶನ್? ನೋ, ಇಟ್ ಇಸ್ ನಾಟ್ ಸೇಮ್ ಕ್ವಶನ್. ಡಿನಾಮಿನೇಟರ್ ಸೇಮ್ ಅಲ್ಲ, ಅದು ಸೇಮ್ ಇಲ್ಲ. ಓಕೆ ಡನ್. ಈಗ ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? P ಇಂಟು x - 2 x - 3 ಪ್ಲಸ್ Q ಇಂಟು x - 1 x - 3 ಪ್ಲಸ್ R ಇಂಟು x - 1 x - 2. ಅಲ್ಲಿಗೆ ಏನು ಸಿಗುತ್ತೆ ಇದು ವ್ಯಾಲ್ಯೂ ನಿಮಗೆ? 3x + 1 ಇಸ್ ಈಕ್ವಲ್ ಟು. ಓಕೆ ಸೊ ಫಸ್ಟ್ ಏನು ಮಾಡೋಣ? ಪುಟ್ x ಇಸ್ ಈಕ್ವಲ್ ಟು 1 ಹಾಕಿದರೆ ಇದು 0 ಇದು 0 P ಉಳಿಯುತ್ತೆ. 3 1s 3 ಪ್ಲಸ್ 1 4 ಇಸ್ ಈಕ್ವಲ್ ಟು P ಇಂಟು 1 - 2 ಅಂದರೆ -1 1 - 3 ಅಂದರೆ -2 ಇಂಪ್ಲೈಸ್ -2 ಪ್ಲಸ್ 2 1s 2 2s. P ಇಸ್ ಈಕ್ವಲ್ ಟು ಎಷ್ಟಾಯಿತು? 2. ಓಕೆ ನೆಕ್ಸ್ಟು ಪುಟ್ x ಇಸ್ ಈಕ್ವಲ್ ಟು 2 ಹಾಕಿದರೆ ನಿಮಗೆ ಏನು ಸಿಗುತ್ತೆ? ಕ್ಯಾನ್ಸಲ್ Q ಅಷ್ಟೇ ಉಳಿಯುತ್ತೆ. 3 2s 6 7 Q ಇಂಟು 2 - 1 2 - 3 ಅಂದರೆ -1 ವಿಚ್ ಇಂಪ್ಲೈಸ್ Q ಇಸ್ ಈಕ್ವಲ್ ಟು -7. ಪುಟ್ x ಇಸ್ ಈಕ್ವಲ್ ಟು 3 ಹಾಕಿದರೆ ಇದು 0 ಇದು 0 R ಉಳಿಯುತ್ತೆ. 3 3 9 10 R 3 - 1 2 3 - 2 1. ಸೊ R ಇಸ್ ಈಕ್ವಲ್ ಟು 5 ಆಗುತ್ತೆ. ಇದೇ ತಾನೇ ಅಲ್ಲಿ ವ್ಯಾಲ್ಯೂಸ್ ಬರೋದು. ಅದನ್ನು ನಾವೇನು ಮಾಡ್ತೀವಿ? ABC ಅಂತ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ, ಹೌದಲ್ವಾ? ಸೊ ಏನಾಗುತ್ತೆ ಇಲ್ಲಿ 2/x - 1 ಅಂದರೆ 2 ಇಂಟು log x - 1 ಅಂತ. ಅಲ್ಲಿಗೆ ಇದೇ ವ್ಯಾಲ್ಯೂ ನಮಗೆ ಬರೋದು 2 - 7 5 2 - 7 5. ಆಪ್ಷನ್ ಸಿ ಇಸ್ ದ right answer. Coming to next question, the value of e power sin x into sin 2x dx ಏನಾಗುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ಸ್ ಹೆಂಗಿದಾವೆ ನೋಡಿ. 2 into e power sin x cos x plus 1. Okay. So how can we solve? Let us do one thing. Let us substitute. Put e power sin x ತಗೊಂಡ್ರೆ e power sin x ಬರುತ್ತೆ cos x. ಓಕೆ ಇಟ್ ಈಸ್ ಈಸಿ ಕ್ವಶನ್ ಬೈ ದ ವೇ. ಪುಟ್ t ಈಸ್ ಈಕ್ವಲ್ ಟು e power sin x ತಗೊಳ್ರಿ. ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ. dt ಈಸ್ ಈಕ್ವಲ್ ಟು e power sin x ಇಂಟು sin x ಡೆರಿವೇಟಿವ್ cos x dx ಆಗುತ್ತೆ. ಅವಾಗ ನಮ್ಮ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗುತ್ತೆ? e power sin x sin 2x ಇದೆಯಲ್ಲ ಅದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿ 2 sin x cos x dx ಆಗುತ್ತೆ. cos x dx ಇದನ್ನು ಸೇರಿಬಿಟ್ಟು ನಾನು ಏನಂತ ಬರಿಬೋದು? ಐ ಕ್ಯಾನ್ ರೈಟ್ dt ನೆಕ್ಸ್ಟ್ 2 sin x ಇದೆ. 2 ಹಾಗೆ ಇರಲಿ. sin x ಏನಾಗುತ್ತೆ ಹೇಳಿ? ಇದರಿಂದ ಕಂಪೇರ್ ಮಾಡಿದ್ರೆ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಸೊ ವಿಲ್ ಗೆಟ್ log t ಈಸ್ ಈಕ್ವಲ್ ಟು sin x. ಹಾಗಾಗಿ ಇದೇನಾಗುತ್ತೆ? 2 log t dt. ನಾವು log t ಇಂಟಿಗ್ರೇಷನ್ ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲೇನೂ ಇಲ್ಲ ಅಂದರೆ ಫಸ್ಟ್ ಫಂಕ್ಷನ್ ಐಲೇಟ್ ಅಂದರೆ ಲಾಗ್ ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಈಸ್ 1. ದೇರ್ಫೋರ್ I ಈಸ್ ಈಕ್ವಲ್ ಟು 2 ಇಂಟು t ಇಂಟು log t ಮೈನಸ್ 1/t. t ಕ್ಯಾನ್ಸಲ್ ಆಗಿ ಬೈ ಪಾರ್ಟ್ಸಲ್ಲಿ ನಾನು ಮಾಡ್ತಿರೋದು ಪ್ಲಸ್ c. ಓಕೆ ದೆನ್ ವಾಟ್ ಈಸ್ ದ ಆನ್ಸರ್? I ಈಸ್ ಈಕ್ವಲ್ ಟು 2 t ಅಂದರೆ e power sin x. t ಕಾಮನ್ ತೆಗೆದ್ರೆ ಉಳಿಯೋದೇನು? log t ಮೈನಸ್ 1. log t ಅಂತ ಅಂದರೆ sin x ಮೈನಸ್ 1 ಪ್ಲಸ್ c. ದಟ್ಸ್ ಇಟ್. ಎಲ್ಲ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಬೈ ಪಾರ್ಟ್ಸ್. ಕ್ಲೋಸ್. Option D is the right answer. Okay, coming to next question. The value of the value of
minus pi by 2 into pi by 2 cos x by 1 plus e power x dx ಏನಾಗುತ್ತೆ. This is also pretty simple. What you are going to use? Property use ಮಾಡೋಣ. a in the b f of x dx will be equal to a to b f of a plus b minus x ತಾನೆ. ಸೊ ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಐ ವ್ಯಾಲ್ಯೂ ಏನಿದೆಯಲ್ಲ ಫಸ್ಟ್ ಮೈನಸ್ ಪೈ ಬೈ 2 ಇಂದ ಪೈ ಬೈ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಹೌದಾ? ಸೊ ಈ ಪ್ರಾಪರ್ಟಿನ ಅಂದರೆ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಕ್ಯಾನ್ಸಲ್ ಆಗಿ ಮೈನಸ್ ಎಕ್ಸ್ ಅಷ್ಟೇ ಉಳಿಯುತ್ತೆ. ಸೊ ಇಂಟಿಗ್ರೇಷನ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಮೈನಸ್ ಪೈ ಬೈ 2 ಟು ಪೈ ಬೈ 2ನೇ ಇರುತ್ತೆ. ಇದೇನಾಗುತ್ತೆ ನಿಮಗೆ ಕಾಸ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಕರೆಕ್ಟಾಗಿ ಎ ಪ್ಲಸ್ ಬಿ ಅಂದರೆ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಕ್ಯಾನ್ಸಲ್ ಆಗುತ್ತೆ. ಈಗ ಇದರಲ್ಲಿ ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೊಂಡ್ರೆ ಅದೊಂದು ನ್ಯೂಮರೇಟರ್ ಕಳಿಸಿದ್ರೆ ಇ ಪವರ್ ಎಕ್ಸ್ ಮೈನಸ್ ಪೈ ಬೈ 2 ಇಂದ ಪೈ ಬೈ 2 ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ ಓನ್ಲಿ ಡಿವೈಡೆಡ್ ಬೈ ಇ ಪವರ್ ಮೈನಸ್ ಎಕ್ಸ್ ಕಾಮನ್ ತೆಗ್ದೇನಂದರೆ ಇಲ್ಲೇನು ಉಳಿಯುತ್ತೆ ನನಗೆ ಇ ಪವರ್ ಎಕ್ಸ್ ಉಳಿಯುತ್ತಾ ಪ್ಲಸ್ 1 ನೆಕ್ಸ್ಟ್ ಡಿ ಎಕ್ಸ್. ಯು ಅಬ್ಸರ್ವ್ ದೀಸ್ ಟು, ಯು ಆ್ಯಡ್ ದೀಸ್ ಟು ಬೈ ದ ವೇ, ದೆನ್ ಏನಾಗುತ್ತೆ 2y ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 2 ಟು ಪೈ ಬೈ 2 ಕಾಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಪ್ಲಸ್ 1 ಇಂಟು ಡಿ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ ಇ ಪವರ್ ಕಾಸ್ ಎಕ್ಸ್ನ ಕಾಮನ್ ತೆಗೆದ್ರೆ ಇ ಪವರ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ 1 ಸಿಗುತ್ತಾ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಉಳಿಯೋದೇನೋ ಕಾಸ್ ಎಕ್ಸ್ ಅಷ್ಟೇ. ಇಲ್ಲಿ ಕಾಸ್ ಎಕ್ಸ್ ಕಾಮನ್ ತೆಗ್ದೀನಿ, ಕಾಮನ್ ತೆಗೆದ್ರೆ 1 ಪ್ಲಸ್ ಇ ಪವರ್ ಎಕ್ಸ್, ಡಿನಾಮಿನೇಟರ್ ಇ ಪವರ್ ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್, ಕಾಸ್ ಎಕ್ಸ್ ಅಷ್ಟೇ ಉಳಿಯುತ್ತೆ. ದೆನ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನಮಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಸೈನ್ ಎಕ್ಸ್ ಮೈನಸ್ ಪೈ ಬೈ 2 ಟು ಪೈ ಬೈ 2. ಅಪ್ಪರ್ ಲಿಮಿಟ್ ಏನು ಸೈನ್ 90, ಸೈನ್ 90 ಎಷ್ಟು 1 ಮೈನಸ್ ಸೈನ್ ಆಫ್ ಮೈನಸ್ 90 ಅಂದರೆ ಮೈನಸ್ ಸೈನ್ 90 ದಟ್ ಈಸ್ ಪ್ಲಸ್. ಸೊ ದಟ್ ಈಸ್ ಈಕ್ವಲ್ ಟು 2. ಈ ಕಡೆ 2 ಈ ಕಡೆ 2 ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೇನು ಐ ಈಸ್ ಈಕ್ವಲ್ ಟು 1. Okay, so therefore option B is the right answer. Okay, coming to next question, the value of integration from 0 to 1 log 1 plus x by 1 plus x square ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌದಲ್ವಾ? ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಅಂತಂದರೆ ಟ್ಯಾನ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರಿಬೋದಾ? ವಿ ಕ್ಯಾನ್ ಟ್ರೈ ದಟ್ ಒನ್, ರೈಟ್? ಓಕೆ, ಸೊ ಲೆಟ್ ಅಸ್ ಟ್ರೈ. ಓಕೆ, ಸೊ ಏನು ಮಾಡೋಣ, ಎಕ್ಸ್ ಇಸ್ ಈಕ್ವಲ್ ಟು ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡೋಣ. ಏನು ಸಿಗುತ್ತೆ ನೋಡಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಮಾಡೋಣ. ಆವಾಗ ನಮಗೇನು ಸಿಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಡಿಫ್ರೆನ್ಸಿಯೇಷನ್ ಸೀಕೆಂಡ್ ಸ್ಕ್ವೇರ್ ತೀಟಾ ಇಂಟು ಡಿ ತೀಟಾ. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ನಾವು ಈಸ್, ಆ್ಯಂಡ್ ಚೇಂಜಸ್ ಮಾಡ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಟ್ಯಾನ್ 0 0, ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಟ್ಯಾನ್ 1 ಯಾವುದಕ್ಕೆ ಬರುತ್ತೆ, ಪೈ ಬೈ 4ಗೆ. ಹಾಗಾಗಿ ಇದು ಹೇಗೆ ಚೇಂಜ್ ಆಗುತ್ತೆ ನಿಮ್ಮ ಇಂಟಿಗ್ರೇಷನ್ ಅಂದರೆ 0 ಟು ಪೈ ಬೈ 4, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್ ತಾನೆ, ಡಿ ಎಕ್ಸ್ ಅಂದರೆ ಏನು ಸೀಕೆಂಡ್ ಸ್ಕ್ವೇರ್. ಸೊ ಸೀಕೆಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿಯೋದೇನು ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ತೀಟಾ ಇಂಟು ಡಿ ತೀಟಾ ಉಳಿಯುತ್ತೆ ನಿಮ್ಮ ಹತ್ರ. ಸೊ ಟ್ಯಾನ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್, this can be written as what, you hold this one like that only, but this can be written as 0 to pi by 4 log of 1 plus ಇದನ್ನು ನಾನು tan pi by 4 minus theta ಅಂತ ಬರಿಬೋದಲ್ಲ. ಸೊ tan of x minus y ಫಾರ್ಮುಲಾ ಹಾಕಿದರೆ 1 minus tan theta by 1 plus tan theta. ಸೊ ಕೆಲವೊಬ್ರು ಶಾರ್ಟ್ಕಟ್ಸ್ ಕೇಳ್ತೀರಾ, ಬಟ್ ಕ್ಯಾಲ್ಕುಲಸ್ ಅಲ್ಲಿ ಆದಷ್ಟು ಶಾರ್ಟ್ಕಟ್ಸ್ ಕಮ್ಮಿ ಯೂಸ್ ಮಾಡ್ತೀವಿ ನಾವು. ಎಕ್ಸ್ಪ್ಲನೇಷನ್ ಏನಿದೆಯಲ್ಲ ಅದನ್ನೇ ನೀಟಾಗಿ ಮಾಡಿಬಿಡ್ತೀವಿ, ರೈಟ್? ಸೊ ಹಾಗಾಗಿ ನೀವು ಗಮನ ಕೊಡಬೇಕಾಗಿರೋದು ಏನಂದರೆ ಎಕ್ಸಾಮ್ ಹಾಲಲ್ಲಿ ಎಸ್ಪೆಷಲಿ ಯು ಹ್ಯಾವ್ ಟು ಸೇವ್ ದ ಟೈಮ್ ಫ್ರಮ್ ಥಿಯರಿ ಪಾರ್ಟ್ ಆ್ಯಂಡ್ ಇನ್ವೆಸ್ಟ್ ಹಿಯರ್, ರೈಟ್? ಓಕೆ, ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ 0 ಟು ಪೈ ಬೈ 4 ಲಾಗ್ ಇದೇನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ 1 ಪ್ಲಸ್ ಟ್ಯಾನ್ ತೀಟಾ ಎಲ್ ಸಿ ಎಮ್ ತೊಗೊಂಡ್ರೆ ಪ್ಲಸ್ 1 ಮೈನಸ್ ಟ್ಯಾನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ತೀಟಾ. ಸೊ ಏನಾಯಿತು ಇಲ್ಲಿ ಇಂಟು ಡಿ ತೀಟಾ ಕ್ಯಾನ್ಸಲ್, 2 ಬೈ 1 ಪ್ಲಸ್ ಟ್ಯಾನ್ ತೀಟಾ ಫಾರ್ಮುಲಾ ಅಪ್ಲೈ ಮಾಡಿ, ನಥಿಂಗ್ ಬಟ್ ಲಾಗ್ ಎ ಬೈ ಬಿ ಅಂದರೆ ಏನಾಗುತ್ತೆ ಲಾಗ್ ಎ ಮೈನಸ್ ಲಾಗ್ ವಿ. ಓಕೆ, ಸೊ 1 ಪ್ಲಸ್ ಟ್ಯಾನ್ ತೀಟಾ ಡಿ ತೀಟಾ. ಇದನ್ನು ಈಕ್ವೇಷನ್ 2 ಅಂದ್ಕೊಳ್ರಿ. 1 ಪ್ಲಸ್ 2 ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, 1 ಅಂದರೆ ನಮ್ಮದು ಇಲ್ಲಿ ಸಿಕ್ಕಿತ್ತಲ್ಲ ಆ ಈಕ್ವೇಷನ್ ಪ್ಲಸ್ 2 ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ಐ ಪ್ಲಸ್ ಐ 2i ಈಸ್ ಈಕ್ವಲ್ ಟು 0 ಟು ಪೈ ಬೈ 4 ಲಾಗ್ 1 ಪ್ಲಸ್ ಟ್ಯಾನ್ ತೀಟಾ ಲಾಗ್ 1 ಮೈನಸ್ ಟ್ಯಾನ್ ಮೈನಸ್ ಇದೆ ಇಲ್ಲಿ,
ಅಂದರೆ ಮೈನಸ್ ಲಾಗ್ 1 ಪ್ಲಸ್ 2 ಅಂತಿದ್ರೆ ಪ್ಲಸ್ ಕ್ಯಾನ್ಸಲ್ ಆಗುತ್ತಾ, ಉಳಿಯೋದೇನು ನಮ್ಮ ಹತ್ರ ಬರೀ ಲಾಗ್ 2 ಅಷ್ಟೇ ಉಳಿಯುತ್ತೆ. ಲಾಗ್ 2 ಡಿ ಥೀಟಾ. ಲಾಗ್ 2 ಇಸ್ ಎ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಸೈಡ್. ಸೊ ಇಂಟು ಡಿ ಥೀಟಾದ ಇಂಟಿಗ್ರೇಷನ್ ಥೀಟಾ ಅಷ್ಟೇ 0 to π/4. ಸೊ ವಾಟ್ ವಿಲ್ ಯು ಗೆಟ್? 2i is equal to π/4 into log 2. I want I value, so send 2i this side, π/8 into log 2. ಅರ್ಥ ಆಯ್ತಲ್ಲ? Therefore what is the answer? Which question? This one, π/8 into log 2. Option C is the right answer. ಅರ್ಥ ಆಯ್ತಲ್ಲ? Coming to next question. Next question ಏನಿದೆ ಅಬ್ಸರ್ವ್ ಮಾಡಿ. x³ sin of tan inverse. ಇದು ನಿಮ್ಮದು ಥಿಯರಿ ಪ್ರಾಬ್ಲಮ್, ಡೈರೆಕ್ಟ್ಲಿ ಹೇಳ್ಬೋದು ನೀವು. ಥಿಯರಿ ಪ್ರಾಬ್ಲಮ್ಮು ಕರೆಕ್ಟಾ? ಏನಿದೆ ಹೇಳ್ರಿ? ಟ್ಯಾನ್ ಇನ್ವರ್ಸ್ ಆಫ್ x⁴ ಇದೆ, ಇಲ್ಲಿ x⁴ ಇದೆ ಅಂದರೆ ಕಾಮನ್ ಸೆನ್ಸ್. ಏನು? ಟ್ಯಾನ್ ಇನ್ವರ್ಸ್ x⁴ ನಾವೇನಂತ ತೊಗೊತೀವಿ? ಟಿ ಅಂತ ತೊಗೊತೀವ. ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ x⁴ ತೊಗೊಂಡ್ರೆ ಡಿ ಟಿ ಏನಾಗುತ್ತೆ? 1/1 + x² ಪವರ್ 4 ಅಂದರೆ x⁴8 ಇಂಟು ಡಿ ಎಕ್ಸ್. ಅಲ್ಲಿಗೆ ಈ ಪಾರ್ಟು ಹೋಯ್ತು ನಮ್ಮದು, ಹೌದಾ? ಸೊ ಏನು ಮಾಡೋಣ? ಈಗೇನು ಸಿಗುತ್ತೆ ನಿಮಗೆ? ಐ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? ಓಕೆ, ಇದೇನು ಸಿಗುತ್ತೆ ಹೇಳಿ? 1/1 ಪ್ಲಸ್ ಇಂಟು ಮತ್ತೆ x⁴ ಇಂದ ಇಂಟಿಗ್ರೇಷನ್ 4x³ ತಾನೆ. ಸೊ ಇದೇನಾಗುತ್ತೆ? ಟೋಟಲಿ 4 ಉಳಿಯುತ್ತೆ, 1/4 ಹೊರಗೆ ಬರಿತೀವಿ. ಸೈನ್ ಟಿ ಡಿ ಟಿ, ಡಿ ಟಿ/4 ಇತ್ತಲ್ಲ, ಆ 4 ಹೊರಗೆ ಬರ್ತಿದ್ದೀನಿ ನಾನು. ಸೈನಿಂದ ಇಂಟಿಗ್ರೇಷನ್ ಏನಾಗುತ್ತಪ್ಪ? -1/4 ಕಾಸ್ ಟಿ ಪ್ಲಸ್ ಸಿ. ಟಿ ವ್ಯಾಲ್ಯೂ ಅಂದರೆ ಏನಪ್ಪ? -1/4 ಕಾಸ್ ಟಿ ಮೀನ್ಸ್ t means tan inverse of x⁴ plus c. Okay, so what is the answer? -1/4 tan inverse. Option A itself is the right answer. Just a substitution ಮಾಡಕ್ಕೆ ನೀಟಾಗಿ ಬರಬೇಕು. Okay, coming to next question. Let me arrange the book. The value of integral x² dx by square root of x⁴ plus a⁴ is equal to ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಾ? ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಕ್ಯೂಬ್ ನಾವು ಟಿ ತೊಗೊಂಡ್ರೆ ಸ್ಕ್ವೇರು ಡಿ ಎಕ್ಸಿಗೆ ಡಿಲೀಟ್ ಆಗುತ್ತೆ. ಓಕೆ, ಸೊ ವಿ ಕ್ಯಾನ್ ಗೆಸ್ ದಟ್ ಬೈ ಆಪ್ಷನ್ಸ್ ಆಲ್ಸೋ. ದೇರ್ಫೋರ್ ಪುಟ್ x³ is equal to t. ಅವಾಗ ಏನಾಗುತ್ತೆ? 3x² ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಓಕೆ, ಸೊ ಹೇಗೆ ಚೇಂಜ್ ಆಗುತ್ತೆ ಈ ವ್ಯಾಲ್ಯೂ ನಮಗೆ? ಅವಾಗ ಐ ಈಸ್ ಈಕ್ವಲ್ ಟು ಇಲ್ಲಿ ಡಿ ಟಿ/3 ಆಯಿತಾ? I is equal to x² dx ಜಾಗದಾಗ ಏನಾಯಿತು? 1/3 ಇಂಟು ಡಿ ಟಿ ಸ್ಕ್ವೇರ್ ರೂಟ್ x³ ನಾವೇನಂತ ತೊಗೊಂಡಿದ್ದೀವಿ? ಟಿ. ದೇರ್ಫೋರ್ t² ಪ್ಲಸ್ a³ ಹೋಲ್ ಸ್ಕ್ವೇರ್. ಓಕೆ, ಸೊ ವಿ ಆಲ್ರೆಡಿ ನೋ ದಟ್ ವಾಟ್ ಈಸ್ ದಿ ಫಾರ್ಮುಲಾ ಫಾರ್ ದಿಸ್ ಒನ್. ಏನು ಫಾರ್ಮುಲಾ ಬರುತ್ತೆ ಇದಕ್ಕೆ? ಯು ವಿಲ್ ಗೆಟ್ ಇಟ್ ಆಸ್ ಡೈರೆಕ್ಟ್ ಫಾರ್ಮುಲಾ 1/3 ಲಾಗ್ ಆಫ್ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ t² ಪ್ಲಸ್ a⁴6 ಪ್ಲಸ್ ಸಿ. ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆನ್ಸರ್ 1/3 ಲಾಗ್ ಟಿ ಜಾಗದಾಗ ಏನಿದೆ? x³ ಪ್ಲಸ್ ಇಲ್ಲಿ x⁴6 ಪ್ಲಸ್ a⁴6 ಪ್ಲಸ್ ಸಿ. ಓಕೆ, a³ ಹೋಲ್ ಸ್ಕ್ವೇರ್ ಮಾಡಿದ್ರು ಕೊನೆಗೂ ನಾವು ತಗೊಂಡಿರೋದು ಎಲ್ಲಿಂದ? ಇಲ್ಲಿಂದ ತಾನೆ. ಹಾಗಾಗಿ ಡೈರೆಕ್ಟಾಗಿ x⁴6 ಅಂತ ಬರ್ದ್ರು ತೊಂದರೆ ಇಲ್ಲ. ಓಕೆ, ವಿಚ್ ಇಸ್ ಆಪ್ಷನ್ ಹ್ಯಾವಿಂಗ್ ದಿಸ್? Option C is the right answer. Coming to next question. x into e⁴x. ಓಕೆ, ಒಂದು ನೆನಪಿರಲಿ, ಎಲ್ಲಾದರೂ e⁴x ಬಂತು ಅಂದರೆ ಆದಷ್ಟು ಟ್ರೈ ಮಾಡಿ ನೋಡೋಕ್ಕೆ ಏನಂದರೆ ಇಂಟಿಗ್ರೇಷನ್ ಆಫ್ e⁴x ಇಂಟು ಬ್ರ್ಯಾಕೆಟ್ ಒಳಗಡೆ f(x) ಪ್ಲಸ್ f'(x) ಫಾರ್ಮ್ ಇದೆಯಾ? ಯಾಕಂದರೆ ಅದೊಂದು ಡೈರೆಕ್ಟ್ ಫಾರ್ಮುಲಾ ಇದೆ, ಹೌದಲ್ವ? ಸೊ ಆ ರೀತಿ ಇದ್ದರೆ ಈಸಿಯಾಗಿ ಬರಿಬೋದು ಅಂತ. ಓಕೆ, ಸೊ ದೇರ್ಫೋರ್ ಏನಾಗುತ್ತೆ ಹೇಳಿ? ಐ ಈಸ್ ಈಕ್ವಲ್ ಟು x⁴x by 1 plus x ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರೆ ನಮಗೆ ಅದೇ ರೀತಿ ಸಿಗುತ್ತೆ. ಏನು ಸಿಗುತ್ತೆ ಹೇಳಿ? x + 1 - 1 e⁴x ಡಿವೈಡೆಡ್ ಬೈ 1 plus x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿ ನಿಮಗೇನು ಸಿಗುತ್ತೆ? e⁴x ಹಾಗೇ ಇರಲಿ, 1 plus x by 1 plus x² ಅಂದರೆ ಏನಾಯಿತು? 1/1 plus x ಮೈನಸ್ 1/1 plus x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಆದಷ್ಟು ಇಂಟಿಗ್ರೇಷನಲ್ಲಿ e⁴x ಕೊಟ್ಟಿದ್ದಾರೆ ಅಂದರೆ ನಿಮಗೆ f(x) ಪ್ಲಸ್ f'(x) ಫಾರ್ಮುಲಾ ಸ್ಯಾಟಿಸ್ಫೈ ಮಾಡೋ ಅಂಥದ್ದು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಆನ್ಸರ್ ಏನಾಗುತ್ತೆ? e⁴x ಇಂಟು f(x) ಅಂದರೆ 1/1 plus x plus c. ಗಾಟ್ ಇಟ್? ಸೊ ದಿಸ್ ದ ರೈಟ್ ಆನ್ಸರ್. ವೆರ್ ಇಸ್ ಇಟ್? e⁴x, ಆಪ್ಷನ್ ಡಿ. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದು ಕೂಡ ಅಷ್ಟೇ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲೂ ಅದೇ ರೀತಿ ಏನಾರ ಪಾಸಿಬಿಲಿಟಿ ಇದೆಯಾ ಚೆಕ್ ಮಾಡಿ. ಯು ವಿಲ್ ಗೆಟ್ ಇಟ್. Let me turn the sheet.
ಏನಿದೆ I is equal to ಇಂಟಿಗ್ರೇಷನ್ e ಪವರ್ x 1 ಪ್ಲಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇದೆ. 1 ಪ್ಲಸ್ ಸೈನ್ ಎಕ್ಸ್ ಅಂತ ಅಂದರೆ ಏನು ಬರಿಬೋದು, 2 ಸೈನ್ ಥೀಟಾ ಕಾಸ್ ಥೀಟಾ ದಟ್ ಈಸ್ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2. ನೆಕ್ಸ್ಟ್ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರಿಬೋದಾ? ಎಸ್ ಆರ್ ನೋ? ನಾವು ಇಫ್ ಯು ಸ್ಪ್ಲಿಟ್ ದಿಸ್ ಒನ್ e ಪವರ್ ಎಕ್ಸ್ ಇಂಟು 1/2 ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1/2 ಹಾಗೆ ಇರಲಿ, ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ನ್ಯೂಮರೇಟ್ರಿಗೆ ಹೋದರೆ ಸೀಕೆಂಡ್ ಸ್ಕ್ವೇರ್ ಪ್ಲಸ್ 2 ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್, ಇಲ್ಲಿ ಉಳಿಯೋದೇನು ಟ್ಯಾನ್ ಎಕ್ಸ್ ಬೈ 2. ಅಬ್ಸರ್ವ್ ಮಾಡಿ ಮತ್ತೆ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಟ್ಯಾನ್ ಎಕ್ಸ್ ಬೈ 2 ಡೆರಿವೇಟಿವ್ ಏನಾಗುತ್ತೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2, ಎಕ್ಸ್ ಬೈ 2 ಡೆರಿವೇಟಿವ್ ಏನು 1/2. ದೇರ್ಫೋರ್ I ಈಸ್ ಈಕ್ವಲ್ ಟು ಏನಾಯಿತು e ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ, ರೈಟ್? e ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಇಲ್ಲೈತೆ. ಓಕೆ, ಈ ಕ್ವಶನ್ ಅಲ್ಲ, ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ 66th ಒನ್. ಸೊ ಇದು ಡೈರೆಕ್ಟ್ ಕ್ವಶನ್ನು, ಅಂದರೆ ಒಂದು ಫಾರ್ಮುಲಾ ಇದೆ ನಿಮಗೆ. ಏನಂತ ಅಂದರೆ ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಐ ಎನ್ ಈಸ್ ಈಕ್ವಲ್ ಟು 0 to π/4 ಟ್ಯಾನ್ ಪವರ್ ಎನ್ ಎಕ್ಸ್ ಡಿ ಎಕ್ಸ್ ಇದ್ದರೆ ಇದಕ್ಕೊಂದು ಫಾರ್ಮುಲಾ ಏನಿದೆ ಅಂದರೆ ಐ ಎನ್ ಪ್ಲಸ್ ಐ ಎನ್ ಮೈನಸ್ 2 ಈಸ್ ಈಕ್ವಲ್ ಟು 1/n-1 ಅಂತ ಒಂದು ಫಾರ್ಮುಲಾ ಇದೆ. ಇದೊಂದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೂ ಕೂಡ ಡೆರೈವ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಕಾಂಪ್ಲಿಕೇಟ್ ಅನಿಸ್ಬಿಡುತ್ತೆ. ಹಾಗಾಗಿ ಡೈರೆಕ್ಟಾಗಿ ಇಲ್ಲಿ ಎನ್ ಜಾಗದಾಗ 10 ಇದೆಯಾ, 10 - 2 ಅಂದರೆ 8. ಸೊ 1/n ಅಂದರೆ 10, 10 - 1 1/9 ಈಸ್ ದ ಡೈರೆಕ್ಟ್ ಆನ್ಸರ್. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ 0 to 4042 ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಪ್ಲಸ್. ಓಕೆ ಓಕೆ ಓಕೆ, ಅಬ್ಸರ್ವ್ ಮಾಡಿ, ಇದು ಈಸಿನೇ ಇದೆ. ಡೈರೆಕ್ಟ್ ನೋಡಿದ ತಕ್ಷಣ ಅನಿಸ್ಬೇಕು ನಿಮಗೆ. ಏನು ಹೇಳಿ, I ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 0 to 4042 ರೂಟ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಪ್ಲಸ್ ರೂಟ್ 4042 ಮೈನಸ್ ಎಕ್ಸ್. ನಾವೇ ಒಂದು ಪ್ರಾಪರ್ಟಿ ಯಾವಾಗಲೂ ಹೇಳಿದೆ ನೋಡಿ, ಎಫ್ ಆಫ್ ಎಕ್ಸ್ ಇದ್ದರೆ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಮಾಡ್ಬೋದು ಅಂತ. 0 + 4042 ಮೈನಸ್ ಎಕ್ಸ್. ದೇರ್ಫೋರ್ ಏನಾಗುತ್ತೆ, ಇಂಟಿಗ್ರೇಷನ್ ಚೇಂಜ್ ಏನಾಗುತ್ತೆ 0 to 4042. ಇಲ್ಲಿ ಎಕ್ಸ್ ಇರೋ ಜಾಗದಾಗೆ 0 + 4042 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 4042 ಮೈನಸ್ ಎಕ್ಸ್ ಪ್ಲಸ್ 4042 ಮೈನಸ್ ಎಕ್ಸ್ ಜಾಗದಾಗ ಏನಾಗುತ್ತೆ 4042 ಮೈನಸ್ ಎಕ್ಸ್, ನಥಿಂಗ್ ಬಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಸೊ ಇವೆರಡನ್ನ ನಾನು ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ, ದಿಸ್ ಇಸ್ 1, ದಿಸ್ ಇಸ್ 2 ಅಂತ ಅಂದ್ಕೊಂಡ್ರೆ ಇವೆರಡು ಆ್ಯಡ್ ಮಾಡಿದ್ರೆ 2i ಈಸ್ ಈಕ್ವಲ್ ಟು ಐ ವಿಲ್ ಗೆಟ್ ವಾಟ್, ಬೋತ್ ವಿಲ್ ಗೆಟ್ ಕ್ಯಾನ್ಸಲ್ಡ್, ಇಂಟಿಗ್ರೇಷನ್ 1 ಅಷ್ಟೇ ಸಿಗುತ್ತೆ ನನಗೆ, ಹೌದಲ್ವಾ? ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಎಕ್ಸ್ ಫ್ರಮ್ 0 to 4042 ಆಗುತ್ತೆ. 4042 ಮೈನಸ್ 0, 2i ಈಸ್ ಈಕ್ವಲ್ ಟು, ಓಕೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ರೆ, ಸೊ i ಈಸ್ ಈಕ್ವಲ್ ಟು 4042/2 ಅಂದರೆ ಏನಾಗುತ್ತೆ 2021 2021 ಅಲ್ಲೇ ಕೇಳಿರೋ ಕ್ವಶನ್ ಆನ್ಸರ್ 2021. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ ಸ್ಟೆಪ್ ಎಕ್ಸ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, ಆ್ಯಂಡ್ ದೇ ಆರ್ ಆಸ್ಕಿಂಗ್ 0 to 8 ಅಂದರೆ ನಾನು ಅವಾಗ ತಾನೇ ಹೇಳಿದ್ದೀನಿ 0 to 8 ಅಂದರೆ 0 to 1 ಒಂದೇ ವ್ಯಾಲ್ಯೂ ಬರುತ್ತೆ, 1 to 2 ಒಂದೇ ಬರುತ್ತೆ. ಅದೇ ಥರ ಫುಲ್ ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಆವಾಗ ನಮಗೇನು ಸಿಗುತ್ತೆ, ಇದನ್ನು ಸ್ಪ್ಲಿಟ್ ಮಾಡಿ 0 to 1, ನೆಕ್ಸ್ಟು 1 to 2, ಇದೇ ರೀತಿ 2 to 3, 3 to 4, ಇಟ್ ಗೋಸ್ ಆನ್ ಅಪ್ ಟು 7 to 8 ಸ್ಟೆಪ್ ಎಕ್ಸ್ ಡಿ ಎಕ್ಸ್. ಓಕೆ, ಏನಾಗುತ್ತಿದ್ದು I ಈಸ್ ಈಕ್ವಲ್ ಟು 0 to 1. 0 to 1 ವ್ಯಾಲ್ಯೂ ಏನಾಗುತ್ತೆ 0 ತಾನೆ, ಬಿಟ್ಟಾಕ್ರಿ ಅದನ್ನು. ನೆಕ್ಸ್ಟ್ 1 to 2ಗೆ ವ್ಯಾಲ್ಯೂ ಏನಾಗುತ್ತೆ 1 into dx ಪ್ಲಸ್ 2 to 3ಗೆ ಏನಾಗುತ್ತೆ 2 into dx ಪ್ಲಸ್ 3 to 4ಗೆ ಏನಾಗುತ್ತೆ 3 into dx ಪ್ಲಸ್ 4 to 5ಗೆ ಏನಾಗುತ್ತೆ 4 into dx ಪ್ಲಸ್ 5 to 6 ಅದೇ ರೀತಿ ಹೋಗ್ತಾ ಇರುತ್ತೆ. 7 to 8ಗೆ ಏನಾಗುತ್ತೆ 7 into dx. ಹೌದು ತಾನೆ? ಸೊ 7 ಮತ್ತು 8 ಮಧ್ಯದಲ್ಲಿರೋ ನಂಬರ್ಸಿಗೆ ಎಲ್ಲದಕ್ಕೂ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಬರುತ್ತೆ, ಲೆಸ್ ದನ್ ನಂಬರ್ ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ 7. ದೇರ್ಫೋರ್ ವಾಟ್ ಈಸ್ ದ ಆನ್ಸರ್, I ಈಸ್ ಈಕ್ವಲ್ ಟು 1 ಹೊರಗಿರಲಿ, ಏನು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇಸ್ ಎಕ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. 2 ಕಾನ್ಸ್ಟೆಂಟ್ ಹೊರಗಿರಲಿ, ಯು ವಿಲ್ ಗೆಟ್ ಎಕ್ಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಪ್ಲಸ್ 3 ಹೊರಗಿರಲಿ, ಸ್ಟೆಪ್ ಎಕ್ಸ್ 3 to 4 ಪ್ಲಸ್ ಏನಾಗುತ್ತೆ 4 ಕಾಮನ್. ಅಗೇನ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್ ಫ್ರಮ್ 4 to 5 ಪ್ಲಸ್ ಅಗೇನ್ ಏನು 5 ಕಾಮನ್ ತೆಗೆದ್ರೆ ಸ್ಟೆಪ್ ಎಕ್ಸ್
ಸಾರಿ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್, ಇದೆಲ್ಲಿಂದ 5 to 6 ಪ್ಲಸ್ 6 ಕಾಮನ್ 6 to 7. ಅದೇ ರೀತಿ 7 ಕಾಮನ್ನು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಈಸ್ ಎಕ್ಸ್ ಫ್ರಮ್ 7 to 8. ಇವನ್ನೆಲ್ಲ ನಾವು ಬರೆದ್ರೆ ನಮಗೇನು ಸಿಗುತ್ತೆ, 2 minus 1 1, 2 ಹಂಗೆ ಇರಲಿ, 3 minus 2 1 ಪ್ಲಸ್ 3 ಹಂಗೆ ಇರಲಿ, 4 minus 3 1, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡ್ಕೊತ ಹೋದರೆ ನಮಗೆ ಎಲ್ಲದಕ್ಕೂ ಒಂದೇ ಸಿಗುತ್ತೆ. ಸೊ ಸಮ್ ಆಫ್ n ಟರ್ಮ್ಸ್ ಅಂದರೆ ನಮಗೆ ಗೊತ್ತಿದೆ n ಇಂಟು n ಪ್ಲಸ್ 1/2. 2 1s 2 4s 7 4s 28. Direct answer, that is 28. Option A is the right answer. Okay, coming to next question. Integration 0 to pi by 2 square root sin theta cos cube theta d theta is equal to. ಏನು ಮಾಡ್ತೀರಾ ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಡೈರೆಕ್ಟ್ಲಿ ಸೈನ್ ಥೀಟಾ ತಗೊಂಡ್ರೆ ನಾವು ಟಿ ವ್ಯಾಲ್ಯೂ ಅಂದರೆ ಕಾಸ್ ಥೀಟಾ ಡಿ ಥೀಟಾ ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಗಿ ಡಿ ಟಿ ಅಂತ ಬರುತ್ತೆ. ಕಾಸ್ ಸ್ಕ್ವೇರ್ ಉಳಿಯುತ್ತಲ್ಲ ಅದು ಏನಂತ ಬರೀಬೋದು, 1 minus sin ಸ್ಕ್ವೇರ್ ಅಂತ ಬರೀಬೋದಾ. ಸೊ ಹಂಗೆ ಬರೆದ್ರೆ ಏನಾಗುತ್ತೆ 1 minus t ಸ್ಕ್ವೇರ್ ಆಯಿತು. ಸೊ ಲೆಟ್ ಅಸ್ ಟ್ರೈ. ಈಸ್ ಈಕ್ವಲ್ ಟು 0 to pi by 2 ಸ್ಕ್ವೇರ್ ರೂಟ್ ಟಿ, ನೋಡಿ ಟಿ ಈಸ್ ಈಕ್ವಲ್ ಟು ಸೈನ್ ಥೀಟಾ, ಡಿ ಟಿ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಡಿ ಥೀಟಾ. ಒಂದು ಕಾಸ್ ಥೀಟಾ ಹೋಯ್ತು, 3 ಸತಿ ಇದೆ. ಕಾಸ್ ಸ್ಕ್ವೇರ್ ಅಂತ ಅಂದರೆ 1 minus ಸೈನ್ ಸ್ಕ್ವೇರ್ ತಾನೆ, ಸೈನ್ ಅಂದರೆ ಟಿ ಸ್ಕ್ವೇರ್ ಡಿ ಥೀಟಾ. ಸೊ ಇದನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ಐ ಈಸ್ ಈಕ್ವಲ್ ಟು 0 to pi by 2 ಟಿ ಟು ದ ಪವರ್ ಆಫ್ 1/2 ಮೈನಸ್ ಟಿ ಟು ದ ಪವರ್ ಆಫ್ 1/2 ಪ್ಲಸ್ 2 ಅಂದರೆ 1/2 ಪ್ಲಸ್ 2 2 to 4 5/2 ಇಂಟು ಡಿ ಟಿ. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಟಿ ಪವರ್ ಎನ್ ಅಂತ ಅಂದರೆ ನಮಗೆ ಎಕ್ಸ್ ಪವರ್ ಎನ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಪವರ್ ಎನ್ ಪ್ಲಸ್ 1 ಆಗುತ್ತೆ. ಸೊ ಐ ಈಸ್ ಈಕ್ವಲ್ ಟು ವಾಟ್ ಈಸ್ ದಿಸ್ ವ್ಯಾಲ್ಯೂ, ಟಿ ಪವರ್ 1/2 ಪ್ಲಸ್ 1 ಅಂದರೆ 3/2, ಡಿನಾಮಿನೇಟರ್ 3/2, ಇಲ್ಲಿ ಬಂದರೆ 2/3 ಮೈನಸ್ 5/2 ಪ್ಲಸ್ 1 ಅಂದರೆ 7/2, 7/2 ಇಲ್ಲಿ ಬಂದರೆ 2/7 ಪ್ಲಸ್ ಸಿ. ಓಕೆ, ಸೊ ವಾಟ್ ಈಸ್ ದ ಆನ್ಸರ್. ಆ್ಯಂಡ್ ಹೌದು ಲಿಮಿಟ್ ಬೇರೆ ಇದೆ ಅಲ್ಲ, ಕಾಂಟ್ ಟೇಕ್ ಪ್ಲಸ್ ಸಿ. 0 to pi by 2 ಅಲ್ಲ, ಇದು ಚೇಂಜ್ ಆಗುತ್ತೆ. 0 ಇದ್ದಾಗ ಏನಾಗುತ್ತೆ ಸೈನ್ 0 0ನೇ, pi/2 ಅಂದರೆ 0 to 1, ದೇರ್ಫೋರ್ 0 to 1 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಲೋಯರ್ ಲಿಮಿಟ್ ಏನು 0 ಆಗುತ್ತೆ. 2/3 ಮೈನಸ್ 2/7 ಅಂದರೆ ಎಷ್ಟಾಗುತ್ತೆ 21, 3 1s 3 7s 7 2 14 ಮೈನಸ್ 7 1s 7 3s 3 2 6, 14 ಮೈನಸ್ 6 ಅಂದರೆ ಎಷ್ಟು 8/21. ಗಾಟ್ ಇಟ್, 8/21. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಅಬ್ಸರ್ವ್ ಮಾಡಿ, ಇದು ಕೂಡ ಸ್ವಲ್ಪ ಸಬ್ಸ್ಟಿಟ್ಯೂಷನ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಇದೆ ಅಂದರೆ ನ್ಯೂಮರೇಟರಲ್ಲಿ ಎಲ್ಲೋ ಒಂದು ಕಡೆ ಈ ಥರ ಸಿಮಿಲರ್ ಬರುತ್ತೆ, ಬಂದು ಕ್ಯಾನ್ಸಲ್ ಆಗುತ್ತೆ ಅಂತ ಐಡಿಯಾ ಸಿಗ್ಬೋದು. ಸೊ ಕಾಸ್ 2 ಥೀಟಾ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ, ಏನು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಕಾಸ್ 2x ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ತಾನೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ 2 ಆಲ್ಫಾ ಅಂದರೆ ಅದಕ್ಕೂ ಅದೇ ಯೂಸ್ ಮಾಡಿ 2 ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ 1. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರೀರಿ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ, ದಟ್ ಈಸ್ ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಏನಾಗುತ್ತೆ 2 ಕಾಸ್ ಸ್ಕ್ವೇರ್ ಆಲ್ಫಾ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ 2 ಕಾಸ್ ಸ್ಕ್ವೇರ್ ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಇಂಟು ಡಿ ಎಕ್ಸ್. 2 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ, ನಥಿಂಗ್ ಬಟ್ ವಾಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಸೊ ಏನಾಗುತ್ತೆ ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ, ಕಾಸ್ ಎಕ್ಸ್ ಮೈನಸ್ ಕಾಸ್ ಆಲ್ಫಾ ಕ್ಯಾನ್ಸಲ್ ಆಗಿ ಉಳಿಯೋದೇನು ಇಷ್ಟೇ ನಮಗೆ ಉಳಿಯೋದು, ರೈಟ್. ಎ ಮೈನಸ್ ಬಿ ಎ ಪ್ಲಸ್ ಬಿ, ಎ ಮೈನಸ್ ಬಿ ಡಿನಾಮಿನೇಟ್ರಲ್ಲಿ ಇದೆಯಲ್ಲ ಅಲ್ಲಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಏನು ಸಿಗುತ್ತೆ ನಿಮಗೆ 2 ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 2 ಇಂಟು ಕಾಸ್ ಆಲ್ಫಾ ಡಿ ಎಕ್ಸ್. ಸೊ 2 ಕಾಮನ್ ಇರಲಿ ಬೇಕಿದ್ರೆ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಲ್ಫಾ ಅಗೇನ್ ಎಕ್ಸ್ ಇಂಟು ಕಾಸ್ ಆಲ್ಫಾ ಅಂದರೆ ಕಾನ್ಸ್ಟೆಂಟ್ ತಾನೆ ಹೊರಗಿರಲಿ, ಎಕ್ಸ್ ಇಂಟು ಕಾಸ್ ಆಲ್ಫಾ ಪ್ಲಸ್ ಸಿ. ಓಕೆ, ಸೊ ಕಾಸ್ ಆಲ್ಫಾ ಇಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್. ಇಸ್ ದರ್ ಎನಿ ಸಚ್ ಆಪ್ಷನ್? ಎಸ್, 2 ಇಂಟು ಸೈನ್ ಇಲ್ಲಿ ಪ್ಲಸ್ ಇದೆ, ಇಲ್ಲ ಆಪ್ಷನ್. ಓಕೆ, ಆಪ್ಷನ್ ಸಿ ಇದೆ ನೋಡಿ, ಅಬ್ಸರ್ವ್ ಹಿಯರ್. ಆಪ್ಷನ್ ಸಿ ಈಸ್ ಸಿಮಿಲರ್ ಟು ಅವರ್ ಆನ್ಸರ್ x cos alpha. Yes, option C is the right answer. Okay, coming to next question, x e power x by 2 plus x whole cube. Again same ನಾನು ಹೇಳಿದ್ದೀನಿ ನಿಮಗೆ, e power x ಬಂತು ಅಂದರೆ ಏನೋ ಒಂಚೂರು ಆಲ್ಟ್ರೇಷನ್ ಮಾಡಿದ್ರೆ e power x into f of x plus f dash of x ಫಾರ್ಮ್ ಬಂದೇ ಬರುತ್ತೆ ಅಂತ, ರೈಟ್. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಟೇಕ್ ದಿಸ್ ಒನ್ ಆಸ್, ಏನು ಮಾಡೋಣ ಡಿನಾಮಿನೇಟರ್ 2 ಇದೆ ತಾನೆ. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್, ಪ್ಲಸ್ 2 ಮೈನಸ್ 2 ಆಲ್ಟ್ರೇಷನ್ ಮಾಡೋಣ. ಅವಾಗ ಏನಾಗುತ್ತೆ i is equal to
0 to 1 x plus 2 minus 2 divided by x plus 2 whole cube into e power x ಇದೆ dx ಇದೆ. ಓಕೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿ ನಾವು ಸಪ್ರೇಟ್ ಮಾಡ್ಕೊಂಡು ಬರೆದ್ರೆ ಏನಾಗುತ್ತೆ, 0 to 1 e power x ಹೊರಗೆ ಇರಲಿ, x plus 2 by x plus 2 whole cube ಅಂದರೆ 1 by x plus 2 whole square, ಒಂದು ಸತಿ ಕ್ಯಾನ್ಸಲ್ ಆಗಿ ಇದು ಉಳಿಯುತ್ತೆ, ಮೈನಸ್ 2 by x plus 2 whole ಕ್ಯೂಬ್ ಅದೇ ರೀತಿ ಉಳಿಯುತ್ತೆ. ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಹೌದಾನೆ. ಸೊ ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದ್ರೇನು, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಟ್ ಈಸ್ ಲೈಕ್ ದಿಸ್. ಓಕೆ, ಸೊ ಏನಾಗುತ್ತೆ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ 1 ಪ್ಲಸ್ 2 3 ಸ್ಕ್ವೇರ್ ಅಂದರೆ 9, ದೇರ್ ಫೋರ್ ಇ ಬೈ 9 ಮೈನಸ್ ಲೋಯರ್ ಲಿಮಿಟ್ ಅಂದರೆ 1 by 0 plus 2 ಅಂದರೆ 2 ಸ್ಕ್ವೇರ್ ಅಂದರೆ 4, ಇ ಪವರ್ 0 1, ದೇರ್ ಫೋರ್ 1 by 4. ಓಕೆ, e power 9 under option D is the right answer. Okay, coming to the next question, observe clearly. Again the same, that is partial fractions method use ಮಾಡಿಬಿಟ್ಟು ಮಾಡಬೇಕಾಗುತ್ತೆ, ರೈಟ್. ಮತ್ತು ಎ ಬಿನ ಕಂಪೇರ್ ಮಾಡಿ ಆನ್ಸರ್ ಹೇಳ್ಬೇಕು ನಾವು, ಹೌದಲ್ವಾ. ಸೊ ಹೌ ಟು ಡೂ ದಿಸ್ ಒನ್, ಸಿಂಪಲ್ ಆ್ಯಸ್ ಯೂಶುವಲ್ 1 by x plus 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಅಂದರೆ ನಾವೇನು ಮಾಡೋಣ, ಅದನ್ನು ಲೀನಿಯರ್ ಫ್ಯಾಕ್ಟರ್ ಪ್ಲಸ್ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಅಂದಾಗ ಬಿ ಎಕ್ಸ್ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ರೈಟ್. ಸೊ ಆನ್ ಕಂಪೈರಿಂಗ್, ಫಸ್ಟ್ ಆಫ್ ಆಲ್ ಇದನ್ನು ಸ್ವಲ್ಪ ಆಲ್ಟರ್ ಮಾಡಿರಿ, ಡಿನಾಮಿನೇಟರ್ ಕ್ಯಾನ್ಸಲ್ ಔಟ್ ಆಗುತ್ತೆ, ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ 2. ಓಕೆ, ಜಾಸ್ತಿ ಟೈಮ್ ತೊಗೊಳಲ್ಲ, ಬೇಕಿದ್ರೆ ಇದನ್ನು ಸ್ವಲ್ಪ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2bx plus cx plus 2c. Okay, now if you compare the coefficients of x square, ನಿಮಗೆ ಏನು ಸಿಗುತ್ತೆ, a plus b is equal to 0. If you compare the coefficients of x, you will get 2b plus c is equal to 0. If you compare the constant values, you will get a plus 2c is equal to 1. ಓಕೆ, ಸೊ ಇದರಿಂದ ಇಲ್ಲಿ ಬಿಗಿನಿಂಗ್ ಇದೆಯಲ್ಲ, ಇದರಿಂದ ನನಗೆ ಏನು ಸಿಗುತ್ತೆ ನೋಡಿ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು -2 ಮಾಡಿದ್ರೆ -2 + 2 0, ಹೋಲ್ ಟರ್ಮ್ 0, -2 ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, 2 ಸ್ಕ್ವೇರ್ 4 + 1 5, ಅಲ್ಲಿಗೆ ಏನಾಯಿತು 1 is equal to a into 5, a is equal to ಎಷ್ಟು ಸಿಕ್ತು 1/5, ರೈಟ್. a is equal to 1/5 ತಗೊಂಡು ಬಂದು ನಾನು ಇಲ್ಲಿ ಹಾಕಿದರೆ ನನಗೆ ಬಿ ವ್ಯಾಲ್ಯೂ ಏನು ಸಿಗುತ್ತೆ, -a, ದಟ್ ಈಸ್ -1/5. ಇದೇ ರೀತಿ ನನಗೆ ಸಿ ವ್ಯಾಲ್ಯೂ ಬೇಕು ಅಂತ ಅಂದರೆ ಏನಾಗುತ್ತೆ, ಸಿ ಈಸ್ ಈಕ್ವಲ್ ಟು -2b, ನಥಿಂಗ್ ಬಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2/5 ಆಗುತ್ತೆ. ಸೊ ಯು ಗಾಟ್ ಸಿ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ, ರೈಟ್. ಇಫ್ ಯು ಸಬ್ಸ್ಟಿಟ್ಯೂಟ್ ದೇರ್, ವಾಟ್ ವಿಲ್ ಯು ಗೆಟ್, ಐ ಈಸ್ ಈಕ್ವಲ್ ಟು 1/5 ಹೊರಗೆ ತೆಗೆದ್ರೆ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಆಗುತ್ತೆ, ಕರೆಕ್ಟಾ, ಪ್ಲಸ್ ಬಿ ಎಕ್ಸ್ ಇದೆಯಲ್ಲ -1/5 ಆಗುತ್ತೆ, ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ dx plus c by x square ಅಂತ ಅಂದರೆ ಪ್ಲಸ್ 2/5 ಇಂಟಿಗ್ರೇಷನ್ dx by x square plus 1. Okay, so what you're going to get is 1/5 log x plus 2 ಮೈನಸ್, ಇಲ್ಲಿ ನೋಡಿ 2 ಮತ್ತು 2 ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಗುತ್ತೆ ತಾನೆ. ಸೊ ಅವಾಗ ಏನಾಗುತ್ತೆ, ಮೈನಸ್ 1/5 2 ಅಂದರೆ 10, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2/5 ಅದೇ ರೀತಿ ಇರಲಿ, 1 + x ಸ್ಕ್ವೇರ್ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ, ಪ್ಲಸ್ ಸಮ್ ಸಿ. ಇದನ್ನು ನಮ್ಮ ಕೊಟ್ಟಿರುವಂತಹ ಈಕ್ವೇಷನಿಗೆ ಕಂಪೇರ್ ಮಾಡಿದ್ರೆ ಅಬ್ಸರ್ವ್ ಮಾಡಿ, ಎ ಇಂಟು ಲಾಗ್ 1 + x ಸ್ಕ್ವೇರ್, 1 + x ಸ್ಕ್ವೇರ್ ಅಂದರೆ ಇಲ್ಲಿದೆ. ಸೊ ಎ ವ್ಯಾಲ್ಯೂ ಏನಾಯ್ತು ಅವಾಗ -1/10, ಎ ಇಸ್ ಈಕ್ವಲ್ ಟು -1/10. ನೆಕ್ಸ್ಟು ಬಿ ಜೊತೆಗೆ ಟ್ಯಾನ್ ಇನ್ವರ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಜೊತೆಗೆ ಯಾವ ನಂಬರ್ ಇದೆ, ಅದು ನಮ್ಮ ಬಿ ವ್ಯಾಲ್ಯೂ. ಸೊ ಬಿ ಇಸ್ ಈಕ್ವಲ್ ಟು 2/5 ಆಗುತ್ತೆ, ರೈಟ್. ನೆಕ್ಸ್ಟ್ ಕೊನೆ ನಂಬರ್ ಏನಿದೆ, ಪ್ಲಸ್ 1/, ಎಲ್ಲೋಯ್ತದು, ಪ್ಲಸ್ 1/5 ಲಾಗ್ ಎಕ್ಸ್ ಪ್ಲಸ್ 2 ಅಂದರೆ ಇದ್ರದ್ದು ಏನು ಕಂಪ್ಯಾರಿಸನ್ ಇಲ್ಲ, ಸಿ ವ್ಯಾಲ್ಯೂ. ಓಕೆ, ಎ ಬಿ ಅಷ್ಟೇ ಬೇಕಿದ್ದು, -1/10 2/5, -1/10 2/5 ಎಲ್ಲಿದೆ ಅಬ್ಸರ್ವ್ ಮಾಡಿ, ಆಪ್ಷನ್ ಎ. ಓಕೆ, ಸೊ ದಟ್ಸ್ ಯುವರ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇವ್ಯಾಲ್ಯೂಯೇಟ್ ದಿಸ್ ಒನ್ ಆಸ್ ಲಿಮಿಟ್ ಆಫ್ ಸಮ್. ಸಿ ಅಬ್ಸರ್ವ್ ಮಾಡಿ, ಇದು ನಿಮ್ಮ ಕಾಂಪಿಟೇಟಿವ್ ಪೇಪರ್ ಆಗಿರೋದ್ರಿಂದ ಅಲ್ಲಿ ಲಿಮಿಟ್ ಆಫ್ ಸಮ್ ಅನ್ನು ಕೊಡಲಿ, ಏನಾರ ಕೊಡಲಿ, ನೀವು ಅಲ್ಲಿ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಮಾಡ್ದಂಗೆ ಲಿಮಿಟ್ ಆಫ್ ಸಮ್ಮು 3 ಮಾರ್ಕ್ಸ್ ಮಾಡ್ದಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಮಾಡ್ಬೋದು. ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಬೈ 3 2 3, ದೇರ್ ಫೋರ್ 1/3 ಹೊರಗೆ ತೆಗೀರಿ, ಅಪ್ಪರ್ ಲಿಮಿಟ್ 3 ಕ್ಯೂಬ್ ಅಂದರೆ 27 ಮೈನಸ್ 2 ಕ್ಯೂಬ್ ಅಂತ ಅಂದರೆ 8, 27 ಅಲ್ಲಿ 8 ಹೋದರೆ ಎಷ್ಟು, you're going to get 19/3. therefore option D is the right answer. ಕೆಲವೊಬ್ರು ಮಾತ್ರ ಏನು ಮಾಡ್ತಾರೆ, ಲಿಮಿಟ್ ಆಫ್ ಸಮ್ ಕೊಟ್ಟಿದ್ದಾರೆ ಅಂತ ಲಿಮಿಟ್ ಆಫ್ ಸಮ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ, ಬಟ್ ಡೋಂಟ್ ಡೂ ದಟ್ ಒನ್, ಬಿಕಾಸ್ ದೇ ಆರ್ ನಾಟ್ ಕನ್ಸಿಡರಿಂಗ್ ಯುವರ್ ಸೊಲ್ಯೂಷನ್ಸ್, ದೇ ಓನ್ಲಿ ವಾಂಟ್ ದ ಫೈನಲ್
ಆನ್ಸರ್ ಇನ್ ದ OMR ಶೀಟ್ ಟು ಬಿ ಮಾರ್ಕ್ಡ್. ಓಕೆ, ನಿಮ್ಮ OMR ಅಲ್ಲಿ ಕೊನೆ ಆನ್ಸರ್ ನೀವೇನು ಮಾರ್ಕ್ ಮಾಡಿದ್ದೀರಾ ಅನ್ನೋದು ಬೇಕು ಹೊರತು ನಿಮ್ಮ ಮೆಥಡ್ ಫುಲ್ ಏನು ಬೇಕಿಲ್ಲ ಅವರಿಗೆ. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ 74. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬೈ 1 + sin x. 1 + sin x ಗೆ ಟಿ ಹಾಕಿದರೆ ಏನಾಗುತ್ತೆ? ಕಾಸ್ ಎಕ್ಸ್ ಡಿ ಎಕ್ಸ್ ಹೋಗುತ್ತಾ? ಓಕೆ, ಡನ್. ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ನೋಡಿ, ಅಬ್ಸರ್ವ್ ಮಾಡಿ. ಲೆಟ್ ಏನು ಮಾಡೋಣ, ಪುಟ್ 1 + sin x ಜಾಗದಾಗೆ ಟಿ ಹಾಕೋಣ. ಅವಾಗ ಏನಾಗುತ್ತೆ ನಮ್ಮದು ಕ್ಯಾಲ್ಕುಲೇಷನ್ನು? ಹೌ ಇಸ್ ಇಟ್ ಚೇಂಜಿಂಗ್? ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಆವಾಗ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗುತ್ತೆ? ನೆಕ್ಸ್ಟ್ ಚೇಂಜಸ್ ಆಗಿದೆ ಅಂದರೆ ಇಲ್ಲಿ 0 to π/2 ಇದೆ ತಾನೆ. ಸೊ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ? sin 0 0, ಟಿ ವ್ಯಾಲ್ಯೂ ಈಸ್ 1. ನೆಕ್ಸ್ಟ್ ಟಿ ವ್ಯಾಲ್ಯೂ ಎಕ್ಸ್ ಏನು π/2 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಹೌದಲ್ವಾ? sin 91 1 + 1 2, therefore t is equal to 2 ಆಗುತ್ತೆ. ಸೊ ಇದು ಏನು ಚೇಂಜ್ ಆಗುತ್ತಲ್ಲ, 0 to π/2, 0 ಇದ್ದಾಗ 1 1 to 2. ನೆಕ್ಸ್ಟ್ ಏನಿದೆ ಇಲ್ಲಿ ನಮಗೆ? ಕಾಸ್ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ? ಡಿ ಟಿ ಆಗುತ್ತೆ. ಸೈನ್ ಎಕ್ಸ್ ಅಂದರೆ ನಾವು ಟಿ ತೊಗೊಂಡಿದ್ದೀವ, ಟಿ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಅಂದರೆ ಏನಾಗುತ್ತೆ? ಟಿ -1 ಡಿವೈಡೆಡ್ ಬೈ 1 + sin x ಅಂದರೆ ಟಿ ತೊಗೊಂಡಿದ್ದೀವಿ, ದಟ್ ಈಸ್ ಡಿ ಟಿ. ಇದನ್ನು ಸ್ವಲ್ಪ ಸಪ್ರೇಟ್ ಮಾಡಿದ್ರೆ 1 to t/1 - 1/t ಇಂಟು ಡಿ ಟಿ. ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ? ಇಂಟಿಗ್ರೇಷನ್ ಆಫ್ 1 ಈಸ್ ಟಿ ಮೈನಸ್ 1/t. ಇಂಟಿಗ್ರೇಷನ್ ಏನಾಗುತ್ತೆ? log t. Okay, so if you apply the upper limit and lower limit, what will you get? 2 minus log 2 minus lower limit under 1 minus into minus plus log 1. So log 1 is 0, 2 minus 1, 1 minus log 2. Okay, 1 minus log 2 like nodi. Option D is the right answer. Artha aitala? Next, coming to question number 75. Observe ಮಾಡಿ. ಈ ಥರ ರೂಟ್ ಕ್ವಶನ್ಸ್ ಇರ್ತಾವಲ್ಲ, ಅದು ಆದಷ್ಟು ಪ್ರಾಪರ್ಟಿ ಮೇಲೆ ಬೇಸ್ ಆಗಿರುತ್ತೆ, ನೆನಪಿರಲಿ. ಓಕೆ, ಸೊ 2 to 8 ಇದೆ. ಏನು ಮಾಡ್ತೀರಾ ಇದನ್ನು? ಅದೇ ನಮ್ಮದು f(a + b - x) ಫಾರ್ಮುಲಾ. ಸೊ ಏನಾಗುತ್ತೆ? 8 + 2 10, 10 - x. ಏನಾಗುತ್ತೆ ಇದು? I is equal to 2 to 8 5√10 - x ಡಿವೈಡೆಡ್ ಬೈ 5√x + 5√10 - x dx. ನಾವು ಆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಇದೇ i ನಮಗೆ ಯಾವ ರೀತಿ ಚೇಂಜ್ ಆಗುತ್ತೆ? 10 ಮೈನಸ್ ಇಲ್ಲೇನಾಗುತ್ತೆ? 8 + 2 - x. ಹೌದಲ್ವಾ? ಸೊ ಏನಾಗುತ್ತೆ? ಇಂಟೆಗ್ರಲ್ 2 to 8 ಮತ್ತೇನಾಗುತ್ತದು? 5√10 - x ಅಂದರೆ √x ಡಿವೈಡೆಡ್ ಬೈ, ಅಗೇನ್ ದಿಸ್ ವಿಲ್ ಚೇಂಜಸ್ 10 - x ಪ್ಲಸ್ ಏನಾಗುತ್ತೆ? 5√x dx. ಆ ಥರ ಆದರೂ ಮಾಡ್ಬೋದು, ಅಥವಾ ಒಂದು ಫಾರ್ಮುಲಾ ಕೂಡ ಇದೆ, ನೆನಪಿರಲಿ. ಏನಂತ ಅಂದರೆ ಇಂಟಿಗ್ರೇಷನ್ ಆಫ್ ಇದೆ ಬೆಟರು. ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ಬೇರೆ ನಂಬರ್ಸ್ ಕೊಟ್ಟರು ಯೂಸ್ ಆಗುತ್ತೆ. a to b ಇದ್ದರೆ ಪ್ಲಸ್ ಇಲ್ಲಿ f(x) ಪ್ಲಸ್ f(a + b - x) ಈ ಫಾರ್ಮ್ಯಾಟಲ್ಲಿ ಇದ್ದರೆ ಡೈರೆಕ್ಟ್ ಆನ್ಸರ್ ಏನು ಅಂದರೆ b - a/2. ಓಕೆ, b - a ಅಂದರೆ ಏನು? 8 - 2, ದಟ್ ಈಸ್ 6. 6/2 ಅಂತ ಅಂದರೆ ಏನಾಗುತ್ತೆ? ಡೈರೆಕ್ಟ್ ಆನ್ಸರ್ ಬರಿಬೋದು 3 ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ ಸ್ವಲ್ಪ. ಅಲ್ಲಿಗೆ ಆನ್ಸರ್ ಏನಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇನ್ನು ಪ್ರೀವಿಯಸ್ ಪ್ರೊಸೀಜರಲ್ಲೂ ಮಾಡಿದ್ದಿದ್ರೆ ಏನಾಗೋದು ಹೇಳ್ರಿ? 2i ಸಿಗೋದಾ? ಸೇಮೇ ಸಿಗೋದು ಆ್ಯಕ್ಚುಲಿ, ಬಟ್ ನೆನ್ಪಿಟ್ಕೊಳ್ರಿ ಡೈರೆಕ್ಟಾಗಿ. ಸೊ 2i ಸಿಗೋದಾ? 2i ಅಂದಮೇಲೆ ಇಲ್ಲಿ ಇಂಟಿಗ್ರೇಷನ್ 1 ಆಗೋದು, ಎಕ್ಸ್ ಸಿಗೋದು 8 - 2 6, ಈ 2 ಈ ಕಡೆ ಬಂದರೆ 6/2 ಮತ್ತು 3ನೇ ಸಿಗೋದು. ಹಾಗಾಗಿ ಡೈರೆಕ್ಟ್ ಒಂದು ಫಾರ್ಮುಲಾನ ಜನರೇಟ್ ಆಗಿದೆ, ಅದು ನೆನ್ಪಿಟ್ಕೊಳ್ರಿ. ಓಕೆ, ರೈಟ್. ಇದು ನೆಕ್ಸ್ಟ್ ಕ್ವಶನ್ ಏನಿತ್ತು ನಮ್ಮದು? ಕೊಸಿಕೆಂಟ್ ಮೈನಸ್ ಸೈನ್ ಎಕ್ಸಾ? ಓಕೆ, ಡನ್. ಸೊ ವಾಟ್ ವಿ ಕ್ಯಾನ್ ಡೂ ಅಬೌಟ್ ಇಟ್? ಕೊಸಿಕೆಂಟ್ ಈಸ್ ನಥಿಂಗ್ ಬಟ್ 1/sin. ಸೊ ಅದನ್ನು ನಾನು 1/sin - sin ಇಂಟು dx ಬರೆದ್ರೆ ಏನಾಗುತ್ತೆ ಹೇಳಿ? sin ಸ್ಕ್ವೇರ್ ಏನಾಗುತ್ತೆ? √1 - sin ಸ್ಕ್ವೇರ್ ಡಿವೈಡೆಡ್ ಬೈ √sin x dx ಆಗುತ್ತೆ. ಹೌದಾ? ವಿಚ್ ಈಸ್ ನಥಿಂಗ್ ಬಟ್ ಅಗೇನ್ 1 - sin ಸ್ಕ್ವೇರ್ ಅಂದರೆ cos x ಬೈ √sin x dx. ರೈಟ್? ನಾವು ಐ ಕ್ಯಾನ್ ಡೂ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ವೆರಿ ಈಸಿಲಿ. ಪುಟ್ t is equal to sin x, ನಿಮ್ದೇನಾಗುತ್ತೆ? dt is equal to cos x dx ಆಗುತ್ತಾ? ಸೊ ಇದು ಟೋಟಲಿ ಹೋಗ್ಬಿಟ್ಟು ಏನಾಗುತ್ತೆ? 1/√t. 1/√t ನಮಗೆ ಆಲ್ರೆಡಿ ಗೊತ್ತಿದೆ, 2√t ಪ್ಲಸ್ ಸಿ. ಸೊ 2√sin x ಪ್ಲಸ್ ಸಿ. ಆಲ್ ಅಬೌಟ್ ಸಬ್ಸ್ಟಿಟ್ಯೂಷನ್. ದಟ್ಸ್ ಇಟ್, ವೆರಿ ಈಸಿ. ಜಸ್ಟ್ ಸ್ವಲ್ಪ ನಿಮಗೇನು ಬಿಗಿನಿಂಗಲ್ಲಿ ಒಂದು ಸ್ಟೆಪ್ ಗೊತ್ತಾಗಬೇಕಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಓಕೆ, ಸೊ ದೇರ್ಫೋರ್ 2√sin x ಪ್ಲಸ್ ಸಿ ಅಂದರೆ ಆಪ್ಷನ್ ಎ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 77.
ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ. ಕೆಲವೊಂದು ಕ್ವೆಶನ್ಸ್ ತುಂಬ ಲೆಂದಿ ಇರುತ್ತೆ, ಬಟ್ ನಾಟ್ ಆಲ್ ದ ಕ್ವೆಶನ್ಸ್ ವಿಲ್ ಬಿ ಲೆಂದಿ. ಅಂದರೆ ಇಂಟಿಗ್ರೇಷನಲ್ಲಿ ಒಂದು 5 ಕ್ವೆಶನ್ಸ್ ಕೇಳಿದ್ದಾರೆ ಅಂದರೆ ಒಂದು ವರ್ಷದಲ್ಲಿ ಮೋಸ್ಟ್ಲಿ ಒಂದು 5 or 6 ಕ್ವೆಶನ್ಸ್ ಕೇಳ್ತಾರೆ. 5 or 6 ಕ್ವೆಶನ್ಸಲ್ಲಿ ಒಂದು 3 to 4 ಈಸಿನೇ ಇರುತ್ತೆ. ಓಕೆ, ಕ್ವಿಕ್ಕಾಗಿ ಮಾಡ್ಬೋದು. ಇನ್ನು 2 ಮಾತ್ರ ಲೆಂದಿ ಇರುತ್ತೆ. ಇಟ್ ಈಸ್ ಯು ಹೂ ಹ್ಯಾವ್ ಟು ಡಿಸೈಡ್ ವಿಚ್ ಕ್ವೆಶನ್ಸ್ ಟು ಬಿ ಸಾಲ್ವ್ ಫಸ್ಟ್. ಅಂದರೆ ನೀವು ಡಿಸೈಡ್ ಮಾಡಬೇಕು ಯಾವುದನ್ನು ಫಸ್ಟ್ ಮಾಡೋಣ, ಯಾವುದನ್ನು ಆಮೇಲೆ ಮಾಡೋಣ ಅಂತ. ನಿಮಗೆ ನೋಡಿದ ತಕ್ಷಣ ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ದಿಸ್ ಈಸ್ ವೆರಿ ಲೆಂದಿ ಅಂತ. ಅದು ಕೆಲವೊಬ್ರು ಡೌಟ್ಸ್ ಕೇಳ್ತಾರೆ, ಮ್ಯಾಮ್ ಪ್ರಾಬ್ಲಮ್ ನೋಡಿದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ನಮಗೆ ಇದೇ ಲೆಂದಿ ಇಲ್ಲ ಅಂತ. ಅಂದರೆ ಇಟ್ ಈಸ್ ಓನ್ಲಿ ಬೈ ಪ್ರಾಕ್ಟೀಸ್. ನೀವು ತುಂಬ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಜಾಸ್ತಿ ಸ್ಟೆಪ್ಸ್ ಬೇಕಿಲ್ಲ, ಇಮಿಡಿಯೇಟ್ಲಿ ಮಾಡ್ಬೋದು 2-3 ಸ್ಟೆಪ್ಸಲ್ಲಿ ಅಂದಾಗ ನೀವು ಆ ಕ್ವಶನ್ನ ತಗೋತೀರಾ, ಸಾಲ್ವ್ ಮಾಡ್ತೀರಾ. ಇನ್ನು ಕೆಲವೊಂದು ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಇಟ್ ವಿಲ್ ಟೇಕ್ ಟೈಮ್. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ ನೋಡಿ, ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ tan ಇನ್ವರ್ಸ್ ಎಲ್ಲ ಐತೆ ಅಂದರೆ ಇಲ್ಲಿ ನಾನು ಏನೋ ಒಂದು ಸ್ವಲ್ಪ ಸಬ್ಸ್ಟಿಟ್ಯೂಷನ್ಸ್ಗಳನ್ನು ಮಾಡಬೇಕಾಗುತ್ತೆ ಅಥವಾ ಏನೋ ಒಂದು ಲೆಂದಿ ಮೆಥಡ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಈ ಪ್ರಾಬ್ಲಮಿಗೆ ಬಂದರೆ ಕೊಸಿಕೆಂಟು ಸೈನ್ ಇದೆ, ಇನ್ ಟರ್ಮ್ಸ್ ಆಫ್ ಸೈನ್ ಬಂದಿದೆ ಅಂದರೆ ಏನೋ ಸಬ್ಸ್ಟಿಟ್ಯೂಷನ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. Right, so it's all purely depends on practice. Right, let us come to this problem. Let's not waste the time. I is equal to ಏನಿದೆ ಇಂಟಿಗ್ರೇಷನ್ ಆಫ್ ಈ ವ್ಯಾಲ್ಯೂ ಇದೆಯಾ, ಇದನ್ನು ಅಬ್ಸರ್ವ್ ಮಾಡಿ 3 sin ಸ್ಕ್ವೇರ್, ಇಲ್ಲಿ 8 ಇದೆ. 3ನ ಈ ಕಡೆ ಕೊಟ್ಬಿಟ್ರೆ ಏನಾಗುತ್ತೆ 3 cos ಸ್ಕ್ವೇರ್, 3 ಕಾಮನ್ ತೆಗೆದ್ರೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ 1 ಆಗುತ್ತಾ. ರೈಟ್, ದಟ್ ಈಸ್ ಹೌ ಯು ಹ್ಯಾವ್ ಟು ಸಿ ದ ಪ್ರಾಬ್ಲಮ್. ಸೊ ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ 3 sin ಸ್ಕ್ವೇರ್ ಎಕ್ಸ್ ಪ್ಲಸ್ 3 cos ಸ್ಕ್ವೇರ್ ಎಕ್ಸ್ ಪ್ಲಸ್ 8ನ ಸ್ಪ್ಲಿಟ್ ಮಾಡಿದ್ರೆ 3 ಪ್ಲಸ್ 5ಗೆ ಅವಾಗೇನಾಯಿತು 3 ಕಾಮನ್ ತೆಗೆದ್ರೆ ಏನಾಗುತ್ತೆ ನನಗೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ 1 ಸಿಗುತ್ತೆ. ಸೊ 1 ಪ್ಲಸ್ 3 ಎಷ್ಟಾಯ್ತಿದು dx ಡಿವೈಡೆಡ್ ಬೈ 4 ಪ್ಲಸ್ 5 cos ಸ್ಕ್ವೇರ್ ಎಕ್ಸ್. ಓಕೆ, ಸೊ ವಾಟ್ ಡಿಡ್ ಯು ಗೆಟ್ ದಿಸ್ ವ್ಯಾಲ್ಯೂ. ನಾವು ಅಬ್ಸರ್ವ್ ಕ್ಲಿಯರ್ಲಿ ಇದರಿಂದ ನನಗೇನೂ ಸಿಗ್ತಾ ಇಲ್ಲ. ನಾನೇನು ಮಾಡ್ತೀನಿ ಕಾಸ್ ಸ್ಕ್ವೇರ್ನ ಸೀಕೆಂಡ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಆವಾಗ ಏನಾಗುತ್ತೆ, ಯಾಕೆ ಸೀಕೆಂಡ್ ಸ್ಕ್ವೇರ್ ಬರ್ಕೊಂಡೆ, ಯಾಕಂದರೆ ಆಪ್ಷನ್ಸಲ್ಲೆಲ್ಲ ಟ್ಯಾನಲ್ಲಿದೆ. ಸೊ ನಾನು ಸೀಕೆಂಡ್ ಸ್ಕ್ವೇರ್ ಬರ್ಕೊಂಡ್ರೆ ಏನೋ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ಅಂತ. ರೈಟ್, ಸೊ ಅವಾಗ ಏನಾಗುತ್ತೆ ಡಿ ಎಕ್ಸ್ ಡಿವೈಡೆಡ್ ಬೈ 4 ಪ್ಲಸ್ 5 ಬೈ ಸೀಕೆಂಡ್ ಸ್ಕ್ವೇರ್. ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ 4 ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5, ಡಿನಾಮಿನೇಟರ್ ಇರೋದು ಮೇಲೆ ಹೋದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಓಕೆ, ಎಸ್ ಆರ್ ನೋ. ಸೊ ದಿಸ್ ಈಸ್ ಚೇಂಜಿಂಗ್ ಲೈಕ್ ದಿಸ್. ಸೀಕೆಂಡ್ ಸ್ಕ್ವೇರ್ ಅಂತ ಅಂದರೆ ನನಗೆ ಗೊತ್ತಿದೆ ದಿಸ್ ಈಸ್ ನಥಿಂಗ್ ಬಟ್ 1 ಪ್ಲಸ್ tan ಸ್ಕ್ವೇರ್. ಸೊ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಬರೆದ್ರೆ 4 ಪ್ಲಸ್ 5 ಏನಾಗುತ್ತೆ 9 ಪ್ಲಸ್ 4 ಇಂಟು tan ಸ್ಕ್ವೇರ್ ಎಕ್ಸ್. ಓಕೆ, ಡಿ ಎಕ್ಸ್. ಅವಾಗೇನಾಗುತ್ತೆ ನನಗೆ ಏನೋ ಒಂದು ವ್ಯಾಲ್ಯೂ ಸಿಕ್ಕಿದೆ. ಈಗ ಇದನ್ನು ಅಬ್ಸರ್ವ್ ಮಾಡಿ ವಾಟ್ ವಿಲ್ ಯು ಗೆಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಪ್ಲಸ್ 2 tan ಎಕ್ಸ್ ಹೋಲ್ ಸ್ಕ್ವೇರ್ ಇದೆಯಾ. ರೈಟ್, ನಾನೇನು ಮಾಡ್ತೀನಿ 2 tan ಎಕ್ಸ್ನ ಟಿ ಅಂತ ತೊಗೊತೀನಿ. ಅವಾಗೇನಾಗುತ್ತೆ ಪುಟ್ ಟಿ ಈಸ್ ಈಕ್ವಲ್ ಟು 2 tan ಎಕ್ಸ್, ದೆನ್ ವಾಟ್ ವಿಲ್ ಯು ಗೆಟ್ ಡಿ ಟಿ ಈಸ್ ಈಕ್ವಲ್ ಟು 2 ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಟಿ ಡಿ ಎಕ್ಸ್. ಕರೆಕ್ಟ್ ಏನ್ರಿ. ಸೊ ಸೀಕೆಂಡ್ ಸ್ಕ್ವೇರ್ ಡಿ ಎಕ್ಸ್ ಜಾಗದಾಗ ಏನು ಬರಿಬೋದು ಡಿ ಟಿ ಬೈ 2 ಬರಿಬೋದು. ಅಲ್ಲಿಗೆ ಇದೇನು ಚೇಂಜ್ ಆಗುತ್ತೆ 1/2 ಡಿ ಟಿ 3 ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್. ನಮಗೆ ಈಗ ಗೊತ್ತು ಇದ್ರದ್ದು ಆನ್ಸರ್ ಏನು 1/2 ಹಾಗೆ ಇರಲಿ. ಇಲ್ಲೇನಾಗುತ್ತೆ 1/a ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ ಎ ಪ್ಲಸ್ ಸಿ. ಸೊ ದಿಸ್ ಈಸ್ ವಾಟ್ 1/6 ಟ್ಯಾನ್ ಇನ್ವರ್ಸ್ ಟಿ ಅಂದರೆ ಏನು 2 tan ಎಕ್ಸ್ ಬೈ 3 ಪ್ಲಸ್ ಸಿ. ಓಕೆ, ಅಲ್ಲಿ ಟ್ಯಾನ್ ಇದ್ದಿದ್ದಕ್ಕೆ ನಾನು ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಮಾಡ್ಕೊಂಡು ಹೋದೆ. ಓಕೆ, ದೆನ್ ವಾಟ್ ಇಸ್ ದ ಆನ್ಸರ್ ವಿಚ್ ಇಸ್ ಸ್ಯಾಟಿಸ್ಫೈಯಿಂಗ್ ದಿಸ್ ಒನ್. ಆಪ್ಷನ್ ಎ ಇಸ್ ದ ಓನ್ಲಿ ಆನ್ಸರ್ ದಟ್ ಸ್ಯಾಟಿಸ್ಫೈಸ್ ದಿಸ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಐ ಈಸ್ ಈಕ್ವಲ್ ಟು ದಿಸ್ ಇಸ್ ಆಲ್ಸೋ ಪ್ಯೂರ್ಲಿ ವಾಟ್ ಇಷ್ಟು ಮಾತ್ರ. ಇಲ್ಲಿಂದ ಇಲ್ಲಿವರೆಗೂ ಏನಾಗುತ್ತೆ ಈಸಿಯಾಗಿ ಮಾಡ್ತೀರಾ. ಇಲ್ಲಿಂದ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಅಂದರೆ ಬೈ ಪಾರ್ಟ್ಸ್. ಸೊ ಟ್ರೈ ಟು ಫೈಂಡ್ ಔಟ್. ಫಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಪವರ್ 4/4 ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 3 ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 3 ಅಂದರೆ 3x. ಇದನ್ನು ಸಪ್ರೇಟಾಗಿ ಬೇಗ ಮುಗಿಸ್ಕೊಂಡ್ಬಿಟ್ರೆ ಮುಗೀತು. ಪ್ಲಸ್ ಇಂಟಿಗ್ರೇಷನ್ ಏನು ಉಳಿಯುತ್ತೆ ನಮಗೆ ಎಕ್ಸ್ ಪ್ಲಸ್ 1 ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್. ರೈಟ್, ಲಿಮಿಟ್ಸ್ ಏನಿದೆ -2 ಇಂದ 0. ಇದನ್ನು 0 ಅಪ್ಲೈ ಮಾಡಿದ್ರೆ ಎಲ್ಲವೂ 0 ಆಗುತ್ತಾ. ಸೊ ಐ ಈಸ್ ಈಕ್ವಲ್ ಟು 0 ಮೈನಸ್ ಲೋಯರ್ ಲಿಮಿಟ್ -2 ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ -2 ಹೋಲ್ ಪವರ್ 4 ಅಂದರೆ ಪಾಸಿಟಿವ್. 2 ಸ್ಕ್ವೇರು 4 ಇದೆ, ಅಲ್ಲಿ ಕ್ಯಾನ್ಸಲ್ ಆಗಿ 4 ಉಳಿಯುತ್ತೆ. ಪ್ಲಸ್ 3 ಕ್ಯಾನ್ಸಲ್. 2 ಕ್ಯೂಬ್ ಅಂದರೆ ಏನಾಗುತ್ತೆ -8 ಪ್ಲಸ್ 3/2 ಇಂಟು -2 ಹೋಲ್ ಸ್ಕ್ವೇರ್ ಅಂದರೆ 4 ಪ್ಲಸ್
3 2s -6. ಓಕೆ, ಸೊ ಅಲ್ಲಿಗೆ ಇದ್ರದ್ದು ಸಿಂಪ್ಲಿಫೈ ಮಾಡಿಬಿಡೋಣ ಒಂದೇ ಕಡೆಗೆ. 0 4 - 8 ಅಂದರೆ -4, 2 1s 2 2s 3 2s 6 6 - 6 0, ಅಲ್ಲಿಗೆ -4, ಟೋಟಲಿ -× -+4, ಅಲ್ಲಿಗೆ i = 4 ಅಂದರೆ ಇದ್ರದ್ದು ವ್ಯಾಲ್ಯೂ 4 ಬಂತು. ಇದನ್ನು ಈಗ ಮಾಡೋಣ. ಪ್ಲಸ್ i ಲೇಟ್ ರೂಲ್ ಪ್ರಕಾರ ಆಲ್ಜಿಬ್ರೈಕ್ ಫಸ್ಟ್ ದಿಸ್ ನೆಕ್ಸ್ಟ್, ರೈಟ್? ಸೊ ಹೌ ವಿಲ್ ಯು ಡೂ? ಫಸ್ಟ್ ಫಂಕ್ಷನ್ ಇಂಟು ಇಲ್ಲೇ ಮಾಡಿಬಿಡೋಣ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಅಂದರೆ ಏನಾಗುತ್ತೆ, sin of x + 1 ಮೈನಸ್ sin of x + 1 ಡಿಫ್ರೆನ್ಸಿಯೇಷನ್ ಇನ್ನೇನು 1 ಆಗುತ್ತೆ. ಸೈನಿಂದ ಇಂಟಿಗ್ರೇಷನ್ ಮಾಡಿದಾಗ ಏನು ಸಿಗುತ್ತೆ ನಮಗೆ, -× ಕಾಸ್ ಸಿಗುತ್ತೆ, cos of x + 1. ಓಕೆ, ಸೊ ಲಿಮಿಟ್ಸು -2 ಇಂದ 0 ಸಿಗುತ್ತೆ. ಇಫ್ ಯು ಟ್ರೈ ಟು ಸಾಲ್ವ್ ದಿಸ್ ಒನ್, ವಾಟ್ ವಿಲ್ ಯು ಗೆಟ್? 0 ಹಾಕಿದರೆ 1 sin 1, ಕರೆಕ್ಟಾ? sin 1 ಪ್ಲಸ್ cos 1 ಮೈನಸ್ ಲೋಯರ್ ಲಿಮಿಟ್ ಹಾಕಿದಾಗ -2 ಹಾಕಿದರೆ -2 + 1 ಎಷ್ಟಾಗುತ್ತೆ? -2 + 1 -1 ಆಗುತ್ತೆ. -1 ಇಂಟು sin of -1 ಅಂದರೆ ಅಗೇನ್ -× ಪ್ಲಸ್ಸು sin 1 -2 + 1 ಅಂದರೆ ಇಲ್ಲೇನಾಗುತ್ತೆ, ಪ್ಲಸ್ cos 1 ಸಿಗುತ್ತೆ ನಮಗೆ. ಹೌದಾ? ಸೇಮ್ ಕ್ವಾಂಟಿಟಿ ಮೈನಸ್ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ ಆಗಿ i ವ್ಯಾಲ್ಯೂ ಎಷ್ಟು ಉಳಿಯುತ್ತೆ ನಮಗೆ? 4 ಅಷ್ಟೇ ಉಳಿಯುತ್ತೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇದೇನಾಗುತ್ತೆ ಹೇಳಿ, ಇಂಟಿಗ್ರೇಷನ್ x tan x ಸೀಕೆಂಟ್ ಇದೆ, ಕೊಸಿಕೆಂಟ್ ಇದೆ ಅಂದರೆ ಸೈನ್ ಬೈ ಕಾಸ್ ಮಾಡ್ಕೋಬೇಕು. ಸೀಕೆಂಟ್ನ 1/cos 1/sin. ಓಕೆ, ಇದನ್ನು ಲೆಂದಿ ಪ್ರಾಸೆಸ್ ಇದೆ. ಲೆಟ್ ಅಸ್ ಟ್ರೈ ಸ್ಟಿಲ್. ಓಕೆ, ವೇಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ಶೀಟ್. ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. i = 0 to π ಇದೆಯಾ, ಎಕ್ಸ್ ಹಾಗೆ ಇರಲಿ. ಟ್ಯಾನ್ ಅಂತ ಅಂದ್ರೇನು, sin x ಬೈ ಕಾಸ್ ಎಕ್ಸ್. ಇಲ್ಲಿ ಸೀಕೆಂಟ್ ಇದೆಯಲ್ಲ, ನಥಿಂಗ್ ಬಟ್ 1/cos, ಎಸ್ ಆರ್ ನೋ? ಸೊ 1/cos ನ್ಯೂಮರೇಟ್ರಿಗೆ ಹೋದ್ರೇನು, ಕಾಸ್ ಎಕ್ಸ್. ನೆಕ್ಸ್ಟ್ ಕೊಸಿಕೆಂಟ್ ಅಂದರೆ 1/sin, ರೆಸಿಪ್ರೋಕಲ್ ಆದರೆ sin x dx. ಕಾಸ್ ಕ್ಯಾನ್ಸಲ್, ನಿಮಗೆ i ಉಳಿಯೋದೇನು ಅಂದರೆ 0 to π x ಇಂಟು sin ಸ್ಕ್ವೇರ್ x dx. ಓಕೆ, ಸೈನ್ ಸ್ಕ್ವೇರ್ನ ನಾನು ಏನಂತ ಬರೀಬಹುದು, 0 to π x ಇಂಟು 1 - cos 2x/2 ಅಂತ ಬರಿಬೋದಾ? ಇದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ. ಇಂಟಿಗ್ರೇಷನ್ 0 to π x/2 ಮೈನಸ್ x cos 2x/2 ಇಂಟು dx. ಬೇಕಿದ್ರೆ 1/2 ಕಾಮನ್ ತೆಗಿಬೋದು. ಆ್ಯಕ್ಚುಲಿ ಹೊರಗೆ ತೊಗೊತೀರ ಅಂದರೆ ತಗೊಳ್ಳಿ ಕಾಮನ್, ನೋ ಇಶ್ಯೂಸ್. i = 0 to π, ಲೆಟ್ ಅಸ್ ಟೇಕ್ 1/2 ಕಾಮನ್ ಓನ್ಲಿ. 0 to π ಇಲ್ಲೇನಾಗುತ್ತೆ ಅಬ್ಸರ್ವ್ ಮಾಡಿ, ಎಕ್ಸಿಂದು ಇಂಟಿಗ್ರೇಷನ್ x²/2 0 to π ಆಗುತ್ತೆ ಅದು. ಓಕೆ, ಮೈನಸ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. i ಲೇಟಲ್ಲಿ ಆಲ್ಜಿಬ್ರೈಕ್ ಫಂಕ್ಷನ್ ಫಸ್ಟ್ ತಾನೆ. ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಕಾಸ್ ಈಸ್ ವಾಟ್, sin 2x/2. ಓಕೆ, ಈ 1/2 ಫುಲ್ ಹೊರಗಿದೆ. sin 2x/2 ಆಯಿತು. ಮೈನಸ್ ಬೈ ಪಾರ್ಟ್ಸ್ ಮಾಡ್ತಾ ಇದ್ದೀನಿ. ಮೈನಸ್ ಡಿಫ್ರೆನ್ಸಿಯೇಷನ್ ಏನಾದ್ರು ಅನ್ನೋ ಇಂಟಿಗ್ರೇಷನ್ ಆಫ್ sin 2x ಅಂತ ಅಂದರೆ ಏನಾಗುತ್ತೆ, -× ಪ್ಲಸ್ ಆಗುತ್ತಾ, ರೈಟ್? ಸೊ ಪ್ಲಸ್ ಆದರೆ ಏನು ಸಿಗುತ್ತೆ ನಿಮಗೆ, ವೇಟ್ ಎ ಮಿನಿಟ್, ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ದಿಸ್ ವ್ಯಾಲ್ಯೂ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಅಂದರೆ ಇದು sin 2x/2 ಏನಾಗುತ್ತೆ ನಿಮಗೆ, ಸೈನ್ ಅಂದರೆ ಕಾಸ್ -× ಪ್ಲಸ್, ಸೊ cos 2x/4 ಆಗುತ್ತೆ. ಹೌದಲ್ವಾ? ಸೊ ವಾಟ್ ವಿಲ್ ಗೆಟ್ ಹಿಯರ್ ಆಲ್ಸೋ 0 to π ಸಿಗುತ್ತೆ ನಿಮಗೆ. ಅಂದರೆ ಇಲ್ಲಿ ಆ್ಯಕ್ಚುಲಿ 0 to π ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಹೌದಾ? 1/2 ಇಲ್ಲೇನಾಗುತ್ತೆ, π²/2 ಸಿಗುತ್ತೆ. ಮೈನಸ್ 1/2 ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇಂಟು ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. sin π ಇನ್ನೇನು 0, cos π -1 ಆಗುತ್ತೆ ತಾನೆ. ಸೊ -1/4 -1/4. ನೆಕ್ಸ್ಟು ದಿಸ್ ವ್ಯಾಲ್ಯೂ 0, cos 0 1 ಆಗುತ್ತೆ, ಪ್ಲಸ್ 1/4 ಆಗುತ್ತೆ. -1/4 ಪ್ಲಸ್ 1/4 0 0 ಇಂಟು ಎನಿಥಿಂಗ್ 0. ಸೊ ಆನ್ಸರ್ ಏನು ಸಿಗುತ್ತೆ ನಿಮಗೆ, π²/1 2 2s 4. ಸೊ π²/4 ಆಗುತ್ತೆ. ಆನ್ಸರ್ ಈಸ್ π²/4 ಅಂದರೆ ಆಪ್ಷನ್ ಡಿ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 80. ಇಂಟಿಗ್ರೇಷನ್ ಇಸ್ ಈಕ್ವಲ್ ಟು, ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಆಪ್ಷನ್ಸ್ ನೋಡೇ ಗೊತ್ತಾಗುತ್ತೆ. ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಮಾಡಬೇಕು, ಇವೆಲ್ಲದರಲ್ಲಿ ಯಾವ ಆಪ್ಷನ್ ಆಗುತ್ತೆ ಅಂತ ನೋಡಬೇಕು. ಹೌದಲ್ವಾ? ರೈಟ್. ಸೊ ಲೆಟ್ ಅಸ್ ಟ್ರೈ ದಿಸ್ ಒನ್. ಫಸ್ಟು x² - 2x ಪ್ಲಸ್ 5 ಇರೋದನ್ನು 1 + 4 ಬರೆಯೋಣ. ಅವಾಗ ಇದೇನಾಗುತ್ತೆ ನಮಗೆ,
ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ನಮ್ಮ ಐ ವ್ಯಾಲ್ಯೂ ಏನು ಚೇಂಜ್ ಆಗುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸೊ ವಿ ಆಲ್ರೆಡಿ ನೋ ದಿಸ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ಫಾರ್ಮುಲಾ ಏನಾಗುತ್ತೆ ನಮಗೆ ಆಲ್ರೆಡಿ ಗೊತ್ತಿದೆ. ಎಕ್ಸ್ ಬೈ 2 ಅಂದರೆ ಎಕ್ಸ್ ಮೈನಸ್ 1 ಬೈ 2 ಡಿವೈಡೆಡ್ ಅಲ್ಲ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ ಅಗೇನ್ ದಿಸ್ ವ್ಯಾಲ್ಯೂ 5 ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಅಂತ ಅಂದರೆ ನಮ್ದು ಏನಾಗುತ್ತೆ 4 ಬೈ 2 ದಟ್ ಈಸ್ 2 ಓನ್ಲಿ ಲಾಗ್ ಎಕ್ಸ್ ಪ್ಲಸ್ ಅಂದರೆ ಎಕ್ಸ್ ಮೈನಸ್ 1 ಇದೆ ಎಕ್ಸ್ ಜಾಗದಾಗೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಡೈರೆಕ್ಟ್ ಫಾರ್ಮುಲಾ ಅಷ್ಟೇ, ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಕ್ಕೆ ಬರ್ಬೇಕು ನಿಮಗೆ. ಓಕೆ, ಸೊ ಯಾವ್ದು ರಿಸಂಬಲ್ ಮಾಡುತ್ತೆ 5 ಮೈನಸ್ 2x 5 ಪ್ಲಸ್ 2x ಇದೆ ಡಿಲೀಟ್ 5 ಮೈನಸ್ 2x ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಪ್ಲಸ್ 2 ಲಾಗ್ ಎಕ್ಸ್ ಪ್ಲಸ್ 1 ಇದೆ ಡಿಲೀಟ್ 2 ಲಾಗ್ ಎಕ್ಸ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಸಿಮಿಲರ್ ಟು ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಆಪ್ಷನ್ ಸಿ ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ ಆನ್ಸರ್ ಆಗುತ್ತೆ. ಕಮಿಂಗ್ ಟು ದೀಸ್ ಆರ್ ದ 2023 ಕ್ವಶನ್. ಲೆಟ್ ಮಿ ಗೆಟ್ 2024 ಕ್ವಶನ್ಸ್ ಫಾರ್ ಯು. ಸೊ ಅಬ್ಸರ್ವ್ ಮಾಡಿ 2024 ಕೇಳಿರೋ ಕ್ವಶನ್ ಎಷ್ಟು ಅಂದರೆ 1 2 3 4 5 6 ಕ್ವಶನ್ಸ್ ಕೇಳಿದ್ದಾರೆ. ಆನ್ ಆನ್ ಆವ್ರೇಜ್ 5 to 6 ಕ್ವಶನ್ಸ್ ಎವ್ರಿ ಇಯರ್ ಬಂದೇ ಬರುತ್ತೆ ಇಂಟಿಗ್ರೇಷನಿಂದ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಈಗೇನಿದೆಯಲ್ಲ ಇದು ಸೈನ್ ಎಕ್ಸ್ ಬೈ 3 + 4 ಕಾಸ್ ಸ್ಕ್ವಯರ್. ಇಲ್ಲೇನಿದೆ ಟ್ಯಾನ್ ಇನ್ವರ್ಸ್ ಇದೆ. ಹಂಗಂದ್ರೆ ಏನೋ ಒಂದು ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ ಅಂತ ಅಲ್ಲಿಗೆ. ರೈಟ್. ಸೊ ವಾಟ್ ವಿ ವಿಲ್ ಡೂ, ಪುಟ್ ಟಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಹಾಕಿದ್ರೆ ಸೈನ್ ಎಕ್ಸ್ ಡಿ ಎಕ್ಸ್ ಹೋಗುತ್ತಾ? ರೈಟ್. ಸೊ ಏನು ಮಾಡೋಣ, ಟಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಹಾಕಿದರೆ ಡಿ ಟಿ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಆಗುತ್ತಾ? ಸೊ ಅವಾಗ ನಮ್ಮ ಇಂಟಿಗ್ರೇಷನ್ ಯಾವ ರೀತಿ ಚೇಂಜ್ ಆಗುತ್ತೆ, ಮೈನಸ್ ಡಿ ಟಿ ಡಿವೈಡೆಡ್ ಬೈ 3 ಕ್ಯಾನ್ ಬಿ ರಿಟರ್ನ್ ಆಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಕ್ಯಾನ್ ಬಿ ರಿಟರ್ನ್ ಆಸ್ 2 ಸ್ಕ್ವೇರ್. ಕಾಸ್ ಸ್ಕ್ವೇರ್ ಅಂದರೆ ಏನು 2t ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಓಕೆ, ಸೊ 1 ಬೈ ಇದು ಮೈನಸ್ ಹೊರಗಿಡಲಿ 1 ಬೈ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಅಂತ ಅಂದರೆ ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ದಟ್? ಮೈನಸ್ 1 ಬೈ ಮೈನಸ್ ಹೊರಗೆ ಇರಲಿ 2 ರೂಟ್ 3 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಸೊ 2t ಬೈ ರೂಟ್ 3 ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ರೈಟ್. ಆ ಟಿ ಜಾಗದಾಗ ಸಬ್ಸ್ಟಿಟ್ಯೂಟ್ ಮಾಡಿ 2 ರೂಟ್ 3 ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಟಿ ಅಂತ ಅಂದ್ರೇನು ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ಸಿ. ಓಕೆ, ಸೊ ವಾಟ್ ಈಸ್ ದ ಆನ್ಸರ್? ಇನ್ಯಾವ ಆಪ್ಷನ್ಸಲ್ಲೂ ರೂಟ್ 3 ಇಲ್ಲ, ಇದೊಂದೇ ಇರೋದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ದ ಅದರ್ ಆಪ್ಷನ್ಸ್ ಆಸ್ ವೆಲ್. ಬೇರೆ ಆಪ್ಷನ್ಸ್ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ 3 3 3 ಕೊಟ್ಬಿಟ್ಟಿದ್ದಾರೆ, ರೂಟ್ 3 ಕೊಟ್ಟಿಲ್ಲ. ಓಕೆ, ಸೊ ದೇರ್ಫೋರ್ ಆನ್ಸರ್ ಏನಾಗುತ್ತೆ ಆಪ್ಷನ್ ಎ ಬಂದ್ಬಿಟ್ಟು ನಿಮ್ಮ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದು ಅಬ್ಸರ್ವ್ ಮಾಡಿ, ಮೈನಸ್ ಪೈ ಟು ಪೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು. ಅಬ್ಸರ್ವ್ ಕ್ಲಿಯರ್ಲಿ, ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಫಸ್ಟು ಫಂಕ್ಷನ್ ಆಡ್ ಇದೆಯಾ ಈವನ್ ಇದೆಯಾ ಅಂತ ಚೆಕ್ ಮಾಡಿಬಿಡ್ತೀವಿ. ಆಡ್ ಇದ್ರೆ ಡೈರೆಕ್ಟಾಗಿ 0 ಅಂತ ಬರಿಬೋದು. ಈವನ್ ಇದ್ರೆ 2 ಟೈಮ್ಸ್ ಆಫ್ ದಟ್ ವ್ಯಾಲ್ಯೂ ಫ್ರಮ್ 0 to ದಟ್ ಇಂಟರ್ವಲ್ 0 to a ಲಿಮಿಟ್ ಪಾಯಿಂಟ್. ಹೌದಲ್ವಾ? ಇದು ಅಬ್ಸರ್ವ್ ಮಾಡಿ, ನಿಮಗೇನಾಗುತ್ತೆ ಅಂದರೆ ಫಂಕ್ಷನ್ ಏನು ಸಿಗುತ್ತೆ, ಆಡ್ ಸಿಗುತ್ತೆ. ದೇರ್ಫೋರ್ ಡೈರೆಕ್ಟ್ಲಿ ಆನ್ಸರ್ ಏನಾಗುತ್ತೆ 0 ಆಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 1 ಬೈ ಎಕ್ಸ್ ಇಂಟು 6 ಲಾಗ್ ಎಕ್ಸ್ 7 ಲಾಗ್ ಎಕ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ 1 ಬೈ ಎಕ್ಸ್ ಇದೆಯಾ ಅಂದರೆ ಟಿ ವ್ಯಾಲ್ಯೂ ಲಾಗ್ ಎಕ್ಸ್ ತಗೋಬೋದಾ? ಲಾಗ್ ಎಕ್ಸ್ ತಗೊಂಡ್ರೆ ಡಿ ಎಕ್ಸ್ ಬೈ ಎಕ್ಸು ನಮಗೆ ಡಿ ಟಿ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನೋ ಇಶ್ಯೂಸ್, ವಿ ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್, ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್. ಆವಾಗ ನಮ್ಮ ಇಂಟಿಗ್ರೇಷನ್ ವ್ಯಾಲ್ಯೂ ಏನು ಚೇಂಜ್ ಆಗುತ್ತೆ, ಇಂಟಿಗ್ರೇಷನ್ ಡಿ ಟಿ ಡಿವೈಡೆಡ್ ಬೈ 6t ಸ್ಕ್ವೇರ್ ಪ್ಲಸ್ 7t ಪ್ಲಸ್ 2. ಓಕೆ, ಇಫ್ ಯು ಟೇಕ್ 6 ಕಾಮನ್, ವಾಟ್ ವಿಲ್ ಯು ಗೆಟ್? 1 by 6 integration dt by t square plus 7 by 6 into t plus 2 by 6 nothing but 1 by 3. ಹೌದಾ? ಸೊ ಇದನ್ನು ನಾನು ಕಂಪ್ಲೀಟಿಂಗ್ ದ ಸ್ಕ್ವೇರ್ಸ್ ಮಾಡಿದ್ರೆ ಏನಾಗುತ್ತೆ, ನನಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕು 2ab 2a ಅಂದರೆ ನೆಕ್ಸ್ಟು 7 by 12 ಆದಾಗ ತಾನೆ 7 by 6 ಸಿಗುತ್ತೆ. ಓಕೆ, ಬಿ ವ್ಯಾಲ್ಯೂ ಏನಾಯಿತು 7 by 12 ಆಯಿತು 2ab. So therefore what will you do, 7 square means 49 by 12 square ಅಂದರೆ 144 minus 49 by 144 plus 1 by 3. ಓಕೆ, 1 by 3 ಸಿಗುತ್ತೆ ನಿಮಗಿಲ್ಲಿ. ಇದು 2 1s 2 3s. ಸೊ ಇದು ಟೋಟಲಿನ ನಾನೇನಂತ ಬರಿಬೋದು, I can write this I is equal to 1 by 6 integration dt by a plus b whole square ಅಂದರೆ t 7 by 12 whole square. Right.
ಆನ್ಸರ್ ಏನು ಸಿಗುತ್ತೆ ಇಲ್ಲಿ ಮೈನಸ್ 49 ಇಂಟು 3 ಅಂದರೆ 53 is 150. ಅದೇ ಥರ 3 ಮೈನಸ್ ಮಾಡಿದ್ರೆ 147, 44. ಓವರಾಲ್ ಯು ವಿಲ್ ಗೆಟ್ 1/144, ನಥಿಂಗ್ ಬಟ್ 1/12 ಹೋಲ್ ಸ್ಕ್ವೇರ್. ಓಕೆ, 1/12 ಹೋಲ್ ಸ್ಕ್ವೇರ್. ಸೊ ನಮಗೆ ಗೊತ್ತಿದೆ ಇದ್ರದ್ದು ಫಾರ್ಮುಲಾ ಏನಿದೆ, 1/x² ಮೈನಸ್ a ಸ್ಕ್ವೇರ್ ಅಂತ ಅಂದರೆ 1/2a ಲಾಗ್ x ಮೈನಸ್ a ಬೈ x ಪ್ಲಸ್ a, ರೈಟ್? ಸೊ 1/2a ಅಂತ ಅಂದರೆ ಇಲ್ಲೇನಾಗುತ್ತೆ 1/6 ಇಂಟು 1/2a ಅಂದರೆ 2 ಇಂಟು a ವ್ಯಾಲ್ಯೂ ಎಷ್ಟು a ವ್ಯಾಲ್ಯೂ ಎಷ್ಟು 1/12. ಸೊ 6 2s are 12, 12 ಕ್ಯಾನ್ಸಲ್. ಲಾಗ್ ಆಫ್ t ಪ್ಲಸ್ 7/12 ಮೈನಸ್ 1/12. ಯಾಕೆ x ಮೈನಸ್ a ಬೈ x ಪ್ಲಸ್ a, x ಅಂದರೆ ಓಕೆ, ರೈಟ್, ಯು ಗಾಟ್ ದಿಸ್ ವ್ಯಾಲ್ಯೂ. ಈಗ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಅಂತಂದರೆ ಓಕೆ, ಇನ್ ಟರ್ಮ್ಸ್ ಆಫ್ 1/2 ಹೊರಗೆ ಬರುತ್ತೆ, ಇಲ್ಲ ಅಂದರೆ ಬರೀ ಲಾಗ್ ಬರುತ್ತೆ. ಓಕೆ, ಆ ರೀತಿ ಮಾಡಬೇಕು. ಅಂದರೆ ಬರೀ ಲಾಗ್ ಬರೋ ಚಾನ್ಸಸ್ಸು ಇದೆ, ಆಪ್ಷನಲ್ಲಿ ಇದೆ, ರೈಟ್? ಸೊ ಲೆಟ್ ಅಸ್ ಟ್ರೈ. ಏನಾಗುತ್ತೆ ಈಗ LCM ತೊಗೊಂಡ್ರೆ ನಿಮಗಿದು 12t ಪ್ಲಸ್ 6/12 ಆಗುತ್ತೆ, ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ 12t ಪ್ಲಸ್ 8/12 ಆಗುತ್ತೆ. ಓಕೆ, ಸೊ ನೀವೇನು ಮಾಡ್ತೀರಾ, 1 ಏನು ಉಳಿದಿಲ್ಲ ಇಲ್ಲ, ಹೌದಾ, 6. 12ಅಲ್ಲಿ ಇಲ್ಲಿ ಏನು ಮಾಡೋಣ ನಾವು, 3 ಕಾಮನ್ ತೆಗಿತೀವ, ಅಥವಾ 6 12 ಹೋಗಬೇಕು ಅಂತ ಅಂದರೆ ಏನು ಮಾಡ್ಬೋದು ಇದನ್ನು, 2t ಪ್ಲಸ್ 1, 6 ಕಾಮನ್ ತೆಗಿಬೋದಾ? 6 ಕಾಮನ್ ತೆಗೆದ್ರೆ 2t ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲಿ ಡಿವೈಡೆಡ್ ಬೈ 2 ಇರುತ್ತೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ 4 1s ಟೇಬಲ್ಸಲ್ಲಿ 4 3s ಆ ಥರ ಕಾಮನ್ ತೆಗೆದ್ರೆ ನಮಗೇನು ಉಳಿಯುತ್ತೆ, 4 1s 4 3s. ಸೊ ಇದೇನಾಗುತ್ತೆ 3t ಪ್ಲಸ್ 2/4 3s. ಓಕೆ, ಇದನ್ನು ನಾನು ರೆಸಿಪ್ರೋಕಲ್ ಮಾಡಿಬಿಟ್ರೆ ಪ್ಲಸ್ c ಇಸ್ ಈಕ್ವಲ್ ಟು, ರೆಸಿಪ್ರೋಕಲ್ ಮಾಡಿದ್ರೆ ನಮಗೇನು ಸಿಗುತ್ತೆ 2t ಪ್ಲಸ್ 1/3t ಪ್ಲಸ್ 2 ಇಂಟು ಇದು ರೆಸಿಪ್ರೋಕಲ್ ಹೋದರೆ ಏನಾಗುತ್ತೆ, ನ್ಯೂಮರೇಟರ್ಗೆ 3 ಹೋಗುತ್ತಾ, ಸೊ 3/2 ಪ್ಲಸ್ ಸಿ. ಲಾಗ್ ಎ ಬಿ ಅಂದರೆ ಏನಾಗುತ್ತೆ, ಲಾಗ್ ಎ ಪ್ಲಸ್ ಲಾಗ್ ಬಿ, ಲಾಗ್ 3/2 ಅಗೇನ್ ಕಾನ್ಸ್ಟೆಂಟ್, ಸೊ ಲೀವ್ ಇಟ್. ವಾಟ್ ವಿಲ್ ಯು ಗೆಟ್, I ಈಸ್ ಈಕ್ವಲ್ ಟು ಲಾಗ್ 2t ಪ್ಲಸ್ 1 3t ಪ್ಲಸ್ 2 ಪ್ಲಸ್ ಲಾಗ್ 3/2 ಪ್ಲಸ್ ಸಿ ಎಲ್ಲ ಸೇರಿ ಇನ್ನೊಂದು ಕಾನ್ಸ್ಟೆಂಟು. ಓಕೆ, ಸೊ ದೇರ್ ಫಾರ್ ವಾಟ್ ಈಸ್ ದ ಆನ್ಸರ್, ಲಾಗ್ 2t ಪ್ಲಸ್ 1 ಅಂದರೆ 2t ವ್ಯಾಲ್ಯೂ ಏನು ತೊಗೊಂಡಿದ್ದೀವಿ, 2 log x ತಾನೆ t ವ್ಯಾಲ್ಯೂ. ಓಕೆ, ಲಾಗ್ 2 log x ಪ್ಲಸ್ 1 ಡಿವೈಡೆಡ್ ಬೈ 3 log x ಪ್ಲಸ್ 2. ಎಲ್ಲಿದೆ ಈ ಆಪ್ಷನ್ನು ಚೆಕ್ ಮಾಡಿರಿ, ಅದು ನಿಮ್ಮ ರೈಟ್ ಆನ್ಸರ್ ಆಗುತ್ತೆ. ಸೊ 2 log x ಪ್ಲಸ್ 1 3 log x, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, sin 5x/2 ಬೈ sin x/2 dx. ಓಕೆ, ಸೊ ಏನಾಗುತ್ತೆ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಇನ್ ಕೇಸ್ ಯಾರಿಗಾದರೂ ಇಲ್ಲಿ ಅರ್ಥ ಆಗ್ತಿಲ್ಲ ಅಂದರೆ ಇನ್ನೂ ಡೀಟೇಲ್ ಆಗಿ ನಾನು 2024 ಪೇಪರ್ ಸಾಲ್ವ್ ಮಾಡಿದ್ದೀನಲ್ಲ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ 2024 ಫುಲ್ ಪೇಪರ್ನ ಒಂದು ಸಾಲ್ವ್ ಮಾಡಿ ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಇದೇ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಬೇಕಿದ್ರೆ ಕೆಳಗಡೆ ಲಿಂಕು, ಆ ಲಿಂಕಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಕ್ವೆಶನ್. ವಾಟ್ ಈಸ್ ದಿಸ್, sin 5x/2 dx ಬೈ sin x/2. ಏನು ಮಾಡ್ಬೋದು ಇದಕ್ಕೆ ಆನ್ಸರ್ಸ್ ನೋಡಿ, 2x ಪ್ಲಸ್ sin x sin 2x ಆ ರೀತಿ ಇದೆ ಅಂತ ಅಂದರೆ ಎಸ್, ವಿ ಕ್ಯಾನ್ ಡೂ ಸಮಥಿಂಗ್, ವಿ ಕ್ಯಾನ್ ಸ್ಪ್ಲಿಟ್ ದಿಸ್ ಒನ್. ಓಕೆ, I ಈಸ್ ಈಕ್ವಲ್ ಟು sin 5x ಪ್ಲಸ್ 5x/2 ಇದೆಯಾ, ಇದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡೋಣ. ಸೈನ್ ಫಸ್ಟ್ ಇದನ್ನೇ ಮಾಡಿಬಿಡೋಣ. sin 5xನ ನಾವು x/2 ಫಾರ್ಮಲ್ಲಿ ಬೇಕು ನಮಗೆ ತಾನೆ. ಸೊ 2x ಪ್ಲಸ್ x/2 ತೆಗಿಬೋದಾ, ಯಾಕಂದರೆ ಡಿನಾಮಿನೇಟರ್ ಇಲ್ಲೋದು ಹೇಗಾದರೂ ಆಗಿ ಕ್ಯಾನ್ಸಲ್ ಆಗ್ಬೇಕು ನಮಗೆ ಅಷ್ಟೇ. ಓಕೆ, ಸೊ ದೇರ್ ಫಾರ್ ವಾಟ್ ವಿ ವಿಲ್ ಡೂ, sin 2x ಪ್ಲಸ್ x/2. ಇದನ್ನು sin x ಪ್ಲಸ್ y ಫಾರ್ಮುಲಾ, sin ಆಫ್ x ಪ್ಲಸ್ y ಅಂದರೆ sin x cos y ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಇನ್ನು ಸ್ಪ್ಲಿಟ್ ಮಾಡಬಹುದಾ, ಎರಡೂ ಟರ್ಮ್ಸಲ್ಲಿ ನನಗೆ x/2 ಬೇಕು. ಅವಾಗೇನಾಗುತ್ತೆ, ಡಿನಾಮಿನೇಟ್ರಲ್ಲಿ ಇರೋದು ಕ್ಯಾನ್ಸಲ್ ಔಟ್ ಆಗುತ್ತೆ. ನನಗೆ ಯಾಕೆ ಕ್ಯಾನ್ಸಲ್ ಔಟ್ ಆಗುತ್ತೆ ಗೊತ್ತಾಯಿತು, ಇಲ್ಲಿ ನೋಡ್ರಿ, ಎಲ್ಲ ಕಡೆ ಎಲ್ಲೂ ಡಿನಾಮಿನೇಟರ್ ನಮಗೆ ಆ ಥರ ಫಾರ್ಮ್ಯಾಟೇ ಇಲ್ಲ, ಹೌದಾ? ಸೊ ಹೇಗಾದರೂ ಮಾಡಿ ಎಲ್ಲ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ ಅಂತ ಅಂದರೆ ಇಲ್ಲಿ ಎಲ್ಲ ಇನ್ ಟರ್ಮ್ಸ್ ಆಫ್ ಕಾಸ್ ಬರ್ಬೇಕು ನನಗೆ. ಅವಾಗ ಇಂಟಿಗ್ರೇಷನ್ ಆಫ್ ಕಾಸ್ ಮಾಡಿದಾಗ ಸೈನ್ ಬಂದ್ಬಿಡುತ್ತೆ ನನಗೆ. ಅರ್ಥ ಆಯ್ತಲ್ಲ, ರೈಟ್? sin 2xನ ಕನ್ವರ್ಟ್ ಮಾಡಿರಿ, 2 sin x cos x cos x/2 ಪ್ಲಸ್ ಕಾಸ್ 2x sin x/2. ಇದನ್ನು ಈ ಟರ್ಮಾಗಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇನ್ನೂ ಸಿಕ್ಕಿಲ್ಲ. ಸೊ ಇದನ್ನು ನೋಡ್ರಿ, ಮತ್ತೆ ಹಾಫ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡಿ 2 sin x/2 cos x/2 cos x cos x/2 ಪ್ಲಸ್ cos 2x
ಸೈನ್ x/2 ಇಲ್ಲೂ ಸಿಗ್ತಾ ನಮಗೆ ಈ ಟರ್ಮಲ್ಲೂ, ಅಲ್ಲಿಗೆ ನಾವು ಸಿಂಪ್ಲಿಫೈ ಮಾಡ್ಬೋದು ಅಂತ ಗೊತ್ತಾಯಿತು. ಅಲ್ಲಿಗೆ 2 2s 4 ಸೈನ್ x/2 ಕಾಸ್ ಸ್ಕ್ವಯರ್ x/2, ಯಾಕೆ ಇಲ್ಲೊಂದಿದೆ ಓಕೆ, ಇಂಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ 2x ಸೈನ್ x/2. ಇದು ನಮ್ಮ ನ್ಯೂಮರೇಟರ್ ಸಿಂಪ್ಲಿಫಿಕೇಶನ್, ರೈಟ್. ಡಿನಾಮಿನೇಟರ್ ಸಮೇತ ನಾವು ತಗೊಂಡಾಗ ಏನಾಗುತ್ತೆ ನಮಗೆ, ಅದು ಕ್ಯಾನ್ಸಲ್ ಔಟ್ ಆಗುತ್ತೆ, ಹೌದಾ. ಯಾವುದು, ಈ ಟರ್ಮ್ ಮಾತ್ರ ಕ್ಯಾನ್ಸಲ್ ಔಟ್ ಆಗುತ್ತೆ ಎರಡರಲ್ಲೂ. ಆವಾಗ ನಮಗೆ ನ್ಯೂಮರೇಟರಲ್ಲಿ ಉಳಿಯೋದೇನು, 4 ಕಾಸ್ ಸ್ಕ್ವಯರ್ x/2 ಕಾಸ್ ಎಕ್ಸ್ ಪ್ಲಸ್ ಕಾಸ್ 2x ಅಷ್ಟೇ ಉಳಿಯುತ್ತೆ, ಹೌದಲ್ವಾ. ಸೊ ಇದನ್ನು ನಾನು ಯಾವ ರೀತಿ ಬರಿಬೋದು, ಇಲ್ಲಿ ಅಬ್ಸರ್ವ್ ಮಾಡಿ, ಯಾವುದು ಹಾಫ್ ಆ್ಯಂಗಲ್ ಇಲ್ಲ, ಅಂದರೆ ಇದನ್ನು ಕನ್ವರ್ಟ್ ಆಗಬೇಕು ನನಗೆ, ಹೌದಾ. ಸೊ ದೇರ್ ಫಾರ್ ವಾಟ್ ಇಟ್ ವಿಲ್ ಬಿ, I is equal to integration 4 cos square can be written as 1 plus cos x/2, yes or no. ನೆಕ್ಸ್ಟ್ ಕಾಸ್ 2x ಉಳಿಯುತ್ತೆ, ಓಕೆ, ಇಂಟು dx. 2 1s 2 2s. ಸೊ ನಿಮಗೇನು ಸಿಗುತ್ತೆ ಈಗ, 2 ಪ್ಲಸ್ 2 cos x ಇಂಟು 1. ಸೊ 2 cos x ಪ್ಲಸ್ 2 cos x ಇಂಟು 1 ಪ್ಲಸ್ 2 ಇಂಟು ಕಾಸ್ ಎಕ್ಸ್ ಇಂಟು ಎಕ್ಸ್ ಅಂದರೆ 2 ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ 2x dx, ಕರೆಕ್ಟಾ. ಇನ್ನು ಇಲ್ಲೇನಿದೆ, ಸ್ಕ್ವಯರ್ ಇದೆ ತಾನೆ, ಇದನ್ನು ರಿಮೂವ್ ಮಾಡಬೇಕಾ. ಸೊ 2 cos x ಪ್ಲಸ್ 2 cos ಸ್ಕ್ವಯರ್ ಎಕ್ಸ್ ಅಂದರೆ ಏನು, 1 ಪ್ಲಸ್ ಕಾಸ್ 2x ಪ್ಲಸ್ ಕಾಸ್ 2x. ನಾನು ಇದೇ ಥರ ಪ್ರೊಸೀಡ್ ಆಗಬೇಕು ಅಂತ ನನಗೆ ಆಪ್ಷನ್ಸ್ ಹೇಳ್ಕೊಡ್ತಾ ಇದೆ. ಆಪ್ಷನ್ಸಲ್ಲಿ ಎಲ್ಲ ಸೈನ್ ಇರೋದ್ರಿಂದ ಎಲ್ಲವೂ ಕಾಸಲ್ಲಿ ಕನ್ವರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ, ಅರ್ಥ ಆಯ್ತಲ್ಲ. ಕೆಲವರಿಗೆ ಡೌಟ್ ಬರೋದು, ಕಾಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಬರಿಬೋದಿತ್ತಲ್ಲ, ಕಾಸ್ ಸ್ಕ್ವೇರ್ ಅಂದರೆ ಬೇರೆ ಏನಾದ್ರು ಬರಿಬೋದಿತ್ತಲ್ಲ. ನೋ, ನಾಟ್ ಲೈಕ್ ದಟ್. ಯು ಸಿ ದ ಆಪ್ಷನ್ಸ್ ಆಲ್ ಆರ್ ಇನ್ ಟರ್ಮ್ಸ್ ಆಫ್ ಸೈನ್. ಹಾಗಾಗಿ ಇದೇ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಐಡಿಯಾ ಸಿಗುತ್ತೆ. 2 cos x ಪ್ಲಸ್ 1 ಸೇಮ್ ಕ್ವಾಂಟಿಟಿ ಪ್ಲಸ್ ಸೇಮ್ ಕ್ವಾಂಟಿಟಿ ಅಂದರೆ 2 cos 2x dx. ಈಗ ಇಂಟಿಗ್ರೇಟ್ ಮಾಡ್ಬೋದಲ್ವಾ. 2 ಇಂಟು ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, 2 ಕಾಸ್ ಎಕ್ಸ್ ಇಂದು ಸೈನ್ 2x/2 ಪ್ಲಸ್ ಸಿ ಕ್ಯಾನ್ಸಲ್ ಔಟ್ ಆಗುತ್ತೆ, 2 2. ದೆನ್ ವಾಟ್ ಈಸ್ ಯುವರ್ ಆನ್ಸರ್, 2 ಸೈನ್ ಎಕ್ಸ್ ಪ್ಲಸ್ ಸೈನ್ 2x ಪ್ಲಸ್ ಸಿ. ಇದು ಎಲ್ಲಿ ಮ್ಯಾಚ್ ಆಗುತ್ತೆ ಅಬ್ಸರ್ವ್ ಮಾಡಿ. 2 sin x sin 2x ಇದೆ, ಇಲ್ಲ 2 sin 2x ಬೇಡ, sin 2 ಇಲ್ಲಿದೆ, sin 2x ಪ್ಲಸ್ ನಾಟ್ ದಿಸ್ ಒನ್. ಆಪ್ಷನ್ ಸಿ ಇಸ್ ದ ಸಿ ಇಯರ್. ಎಕ್ಸ್ ಐತೆ, 2 sin x ಐತೆ, sin 2x ಐತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಯ್ತಲ್ಲ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಇಂಟಿಗ್ರೇಷನ್ ಆಫ್ ಮಾಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಾವೇನು ಮಾಡ್ತೀವಿ ಮಾಡ್ ಫಂಕ್ಷನ್ ಇದ್ದಾಗ, ಜಸ್ಟ್ ಆಸ್ ಐ ಎಕ್ಸ್ಪ್ಲೇನ್ ಡ್ಯೂ ಇನ್ 2024 ಪೇಪರ್ ಎಕ್ಸ್ಪ್ಲನೇಷನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಏನಂತ ಇಲ್ಲಿ ಏನಿದೆಯಲ್ಲ ಎಲ್ 0 ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ, ಆ ಥರ ಸ್ಪ್ಲಿಟ್ ಮಾಡ್ಕೊತೀವಿ, ಅರ್ಥ ಆಯ್ತಲ್ಲ. ಸೊ ಏನಾಗುತ್ತೆ, ಇಂಟಿಗ್ರೇಷನ್ 1 to 3ಗೆ ಒಂದಾಗುತ್ತೆ, ನಾವು ಸ್ಪ್ಲಿಟ್ ಮಾಡ್ಕೊತೀವಿ ಅದನ್ನು. 1 to 3 x - 3 ಪ್ಲಸ್ 1 ಮೈನಸ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್, ಕರೆಕ್ಟಾ. ಮಾಡ್ ಫಂಕ್ಷನ್ಸ್ ನಮಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ 3 to 5 ಒಂದು ಸ್ಪ್ಲಿಟ್ ಮಾಡ್ಕೊತೀವಿ, x - 3 ಪ್ಲಸ್ 1 ಮೈನಸ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ವಿ ನೋ ದಟ್ ಮಾಡ್ ಫಂಕ್ಷನ್ಸ್ ಏನಾಗುತ್ತೆ ಹೇಳಿದ್ರೆ, ಒಂದ್ಸತಿ ಪ್ಲಸ್ ಒಂದ್ಸತಿ ಮೈನಸ್ ಆಗುತ್ತೆ. ಯಾವಾಗ, ವೆನ್ ದ ವ್ಯಾಲ್ಯೂಸ್ ಆರ್ ಲೆಸ್ ದೆನ್ ಪರ್ಟಿಕ್ಯುಲರ್ ಪಾಯಿಂಟ್. ಈಗ ಇಲ್ಲಿದೆ ಅಂದರೆ ಎಕ್ಸ್ ಲೆಸ್ ದೆನ್ 3 ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಗ್ರೇಟರ್ ದೆನ್ 3 ಇದ್ದಾಗ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ 1 ಮತ್ತು 3 ಅಂದರೆ ಏನಾಗುತ್ತೆ ಹೇಳಿ, ಲೆಸ್ ದೆನ್ 3 ತಾನೆ. ಹಾಗಾಗಿ ಇದೇನಾಗುತ್ತೆ ನಮಗೆ 1 to 3 ಹಾಗೆ ಇರಲಿ. ಇದು ಬಂದುಬಿಟ್ಟು ಮೈನಸ್ ಎಕ್ಸ್ ಮೈನಸ್ 3 ಆಗುತ್ತೆ. ನೆಕ್ಸ್ಟ್ 1 ಮೈನಸ್ ಎಕ್ಸ್ ಅಂತಂದರೆ ಏನಾಗುತ್ತೆ, ಅಗೇನ್ 1 ಮತ್ತು 3 ಮಧ್ಯದಲ್ಲಿ ಅಂತ ಅಂದರೆ ಇದೇನಾಗುತ್ತೆ, ಆ್ಯಸ್ ಇಟ್ ಈಸ್ 1 ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 3 to 5 ಅಲ್ಲಿ ಬಂದಾಗ 3ಗಿಂತ ದೊಡ್ಡ ನಂಬರು ಅಂತಂದರೆ ಇದೇನಾಗುತ್ತೆ, ಆ್ಯಸ್ ಇಟ್ ಈಸ್ ಪಾಸಿಟಿವ್ ಬರಿಬೋದಾ, ಎಕ್ಸ್ ಮೈನಸ್ 3 ಮೈನಸ್ 1 ಮೈನಸ್ ಎಕ್ಸ್ ಅಂದರೆ 1ಅಲ್ಲಿ ಈ ನಂಬರ್ ಮೈನಸ್ ಮಾಡಿದ್ರೆ ಇದನ್ನ ನೆಗೆಟಿವ್ ವ್ಯಾಲ್ಯೂ, ದೇರ್ ಫೋರ್ ಮೈನಸ್ 1 ಮೈನಸ್ ಎಕ್ಸ್ ಡಿ ಎಕ್ಸ್. ನಾವು ಇಫ್ ಯು ಟ್ರೈ ಟು ಸಿಂಪ್ಲಿಫೈ, ವಾಟ್ ವಿಲ್ ಯು ಗೆಟ್, 1 to 3 ಮೈನಸ್ ಎಕ್ಸು ಮೈನಸ್ ಇಂಟು ಮೈನಸ್ ಪ್ಲಸ್ 3 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ 2 ಡಿ ಎಕ್ಸ್ ಪ್ಲಸ್ ಇಲ್ಲೇನಾಗುತ್ತೆ, ಎಕ್ಸ್ ಮೈನಸ್ 3 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ 2x. ಇಲ್ಲಿ ಚೇಂಜ್ ಆಗುತ್ತೆ ನೋಡ್ರಿ, 3 to 5 2x ಮೈನಸ್ 4 dx. ನಾವು ಇಟ್ ಈಸ್ ಈಸಿ ಟು ಇಂಟಿಗ್ರೇಟ್. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2 ಅಂತಂದರೆ 2 ಕಾನ್ಸ್ಟೆಂಟ್ ಹೊರಗಡೆ ತೆಗೀರಿ, ಎಕ್ಸ್ ಇಂಟಿಗ್ರೇಷನ್ 1 to 3. ಇಲ್ಲೂ ಅಷ್ಟೇ 2 ಕಾಮನ್ ಬೇಡ, 2 ಕಾಮನ್ ತೆಗೆದೇನು ಬೇಡ. 2x ಇಂದ ಇಂಟಿಗ್ರೇಷನ್ x² 2
ಮೈನಸ್ 4 ಇಂದು 4x ಆಗುತ್ತೆ. ಸೊ 3 to 5 2 ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ ಹೇಳಿ 2 3 minus 1 2 ಪ್ಲಸ್ 5 ಸ್ಕ್ವೇರ್ 25 ಮೈನಸ್ 5 4 20 ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿ. ಲೋಯರ್ ಲಿಮಿಟ್ ಅಂತ ಅಂದ್ರೇನು 3 ಸ್ಕ್ವೇರ್ 9 ಮೈನಸ್ 3 ಸ್ಕ್ವೇರ್ 9 ಮೈನಸ್ 4 12 ಆಗುತ್ತೆ. ಏನು ಸಿಗುತ್ತೆ 2 2 4 ಪ್ಲಸ್ 5 ಮೈನಸ್ ಇದೇನಾಗುತ್ತೆ ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3. ಸೊ ಆನ್ಸರ್ ಈಸ್ 12. 5 4 9 9 plus 3 12. So option idea check ಮಾಡೋಣ. Yes, you are having option A, that is 12 is the right answer. Okay, coming to next question. Limit n tends to okay ಇದೇನಿದೆ n by n square plus 1 square ಎಲ್ಲ ಫಾರ್ಮೆಟ್ ಏನಿದೆ n divided by some formula. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಇದಕ್ಕೆ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಫಾರ್ಮುಲಾ ಏನಂತ ಅಂದರೆ ನೆನ್ಪಿಟ್ಕೊಳ್ರಿ. ಸದ್ಯಕ್ಕೆ ಇದೇನಿದೆ ಲಿಮಿಟ್ n tends to infinity. ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿರಿ. n by n square plus 2 square plus so on 1 by 5n ಇದೆಯಲ್ಲ, ನಾವು ಅದನ್ನ ಏನಂತ ಬರಿತೀವಿ 2n whole square. ಯಾಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲದು ಕೂಡ ಹೇಗಿದೆ n by n square plus something square ಇದೆ ತಾನೆ. ಸೊ ನಮಗೆ ಇದೇ ಥರ ಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇದು ಟೋಟಲಿ 2 ಸ್ಕ್ವೇರ್ ಅಂದರೆ 4n ಸ್ಕ್ವೇರ್ ಪ್ಲಸ್ 1n ಸ್ಕ್ವೇರ್ 5n ಸ್ಕ್ವೇರ್ ಆಗುತ್ತೆ. n by n ಕ್ಯಾನ್ಸಲ್ ಆಗಿ 1 by 5n ಆಗುತ್ತೆ. ಸೊ ನಾವು ಕಂಪೇರ್ ಮಾಡಿರೋದು ಅಲ್ಲ, ಕನ್ವರ್ಟ್ ಮಾಡ್ಕೊಂಡಿರೋದು ತಪ್ಪೇನಿಲ್ಲ. ಓಕೆ, ದಟ್ ಈಸ್ ಈಕ್ವಲ್ ಟು ನಾವು ಇದನ್ನು ಸಮೇಷನ್ ಫಾರ್ಮುಲಾದಲ್ಲಿ ಬರ್ಕೊಂಡ್ರೆ ಸಮೇಷನ್ ಆರ್ ವ್ಯಾಲ್ಯೂ ರೇಂಜಸ್ ಫ್ರಮ್ 1 to 2n n ಡಿವೈಡೆಡ್ ಬೈ n ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಓಕೆ, ಸೊ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಏನಿದೆ ಅಂತ ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 by n ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to 2n 1 by 1 ಪ್ಲಸ್ ಆರ್ ಬೈ ಎನ್ ಹೋಲ್ ಸ್ಕ್ವೇರ್. ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಇನ್ ಕೇಸ್ ಈ ಥರ ಬಂದರೆ. ಓಕೆ, ಸೊ ಅದಕ್ಕೆ ಫಾರ್ಮುಲಾ ಏನಿದೆ 0 to 1 1 by 1 plus x square dx which is equal to ಇದ್ರದ್ದು ಆನ್ಸರ್ ಏನಿದೆಯಲ್ಲ ದಟ್ ಈಸ್ ದಿಸ್ ವ್ಯಾಲ್ಯೂ 1 by 1 plus x square ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ tan inverse of x. ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ tan inverse of 2 ಸಿಗುತ್ತೆ. ಯಾಕಂದರೆ ಲೋವರ್ ಲಿಮಿಟ್ tan inverse of 0 ಅಂದರೆ 0ನೇ ಸಿಗುತ್ತೆ. ಓಕೆ, ಇದ್ರದ್ದು ಫಾರ್ಮುಲಾ ಇದು ಅಂತ ನೆನ್ಪಿಟ್ಕೋಬೇಕು ನೀವು ಸ್ವಲ್ಪ. ಓಕೆ, so therefore answer is option C, right? So this completes your integration chapter also. ಸೊ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಯಾರು KCET ಎಕ್ಸಾಮ್ ಬರೀಲಿಕ್ಕಿದಾರಲ್ಲ ಅವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಡೋಂಟ್ ಬಿ ಸೆಲ್ಫಿಶ್ ಲೈಕ್ ನನಗೆ ವಿಡಿಯೋ ಸಿಕ್ಕಿದೆ ಅಂದರೆ ನಾನು ಅಷ್ಟೇ ನೋಡ್ಕೊತೀನಿ, ನಾನು ಅಷ್ಟೇ ಎಕ್ಸಾಮ್ ಬರೀತೀನಿ. ನಥಿಂಗ್ ಲೈಕ್ ದಟ್. ಹೌ ಮಚ್ ಯು ಹೆಲ್ಪ್ ಅದರ್ಸ್, ಸಮ್ ಹೌ ಇಟ್ ವಿಲ್ ರಿಟರ್ನ್ ಬ್ಯಾಕ್ ಟು ಯು. ದಟ್ ಈಸ್ ದ ಲಾ ಆಫ್ ಯೂನಿವರ್ಸ್. ಓಕೆ, ನಾವೇನು ಕೊಡ್ತೀವಿ ಇದು ಡಬಲ್ ಆಗಿ ನಮಗೆ ವಾಪಸ್ ಬರುತ್ತೆ. ಸೊ ಮೇಕ್ ಶೋರ್ ಯು ಗಿವ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಸೊ ದಟ್ ಯು ವಿಲ್ ರಿಸೀವ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ಓಕೆ, ರೈಟ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಬಿಕಾಸ್ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಏನು ಒಪಿನಿಯನ್ಸ್ ಇರುತ್ತಲ್ಲ ಅವೇ ನನಗೆ ಮೋಟಿವೇಟ್ ಮಾಡುತ್ತೆ. ನಿಮಗೇನಾರು ಹೆಲ್ಪ್ ಆಗ್ತಿದೆ ಅಂತ ಅನಿಸಿದರೆ ಇನ್ನೂ ಪಾಠ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೇನು ಹೆಲ್ಪ್ ಆಗ್ತಿದೆಯೋ ಆಗ್ತಿಲ್ಲ ಅನ್ನೋದೇ ಗೊತ್ತಾಗಲ್ಲ ನನಗೆ ಅಂತಂದರೆ ಏನಾಗ್ಬಿಡುತ್ತೆ, ಐ ಫೀಲ್ ಲೈಕ್ it is one-way communication, and one-way communication comes to an end at one or the other point, right? If it is two-way, it remains forever. Okay, so please let me know your opinions in the comment section. If you have liked the video, do like it. Okay, ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡ್ಬೋದು. ನಿಮಗೆ ಫ್ರೆಂಡ್ಸಿಗೆಲ್ಲ ಶೇರ್, ಲೈಕ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು, ಲೈಕು ಸಬ್ಸ್ಕ್ರೈಬ್ ಎಲ್ಲ ನಿಮ್ಮ ಇಷ್ಟ, ಬಟ್ ಶೇರ್ ಅಂತೂ ಮಾಡಲೇಬೇಕು ಟು ಯುವರ್ ಫ್ರೆಂಡ್ಸ್ ಹೂ ಆರ್ ಪ್ರಿಪೇರಿಂಗ್ ಸೀರಿಯಸ್ಲಿ. ಓಕೆ, so that's all for today. Thank you so much. God bless you.